ಮೊದಲು ಪರಮ ಬರೋಕ್ಕಿಂತ ಮುಂಚೆ ಮುಂದೆ ಚರಣ. ರಾಯಲ್ ಬ್ಲೂ ಚರಣ. ಬೆಳಿ ಮಿಕ್ಸ್ ಫಾರ್ಮುಲಾ ಜೊತೆಲೇ ಬರ್ತಾನೆ. ಜೊತೆಗೆ ಚಪ್ಪಲ್ ಸೌಂಡು ಪಟ್ಕ ಪಟ್ಕ ಪಟ್ಕಾರ ಅಂತ ಹೊಡಿತಾನೆ ನಾನು. ಅಲ್ಲಿಂದನೂ ಗುರು ಸ್ಟಾರ್ಟ್ ಆಯ್ತದಲ್ಲ ಈ ರೋಡು ಆರ್ಗೇಟಿಂದ, ಅಲ್ಲಿಂದಲೇ ಜೊತೆಲೇ ಬರ್ತಾನೆ ಬೋಟಿ ಮಗ. ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಬರೋಲ್ಲ. ನಾವು ವಾಚ್ ಅಂತ ಹೇಳಿದ್ವಿ ನೋಡುವಂತ. ಮುಂದಕ್ಕೂ ಬರೋಲ್ಲ ಹಿಂದಕ್ಕೂ ಹೋಗಲ್ಲ ನಾ ಸೊಳ್ಳೆ ಮಗ. ಜೊತೆಲೇ ಬರ್ತದೆ. ಇದು ಅಷ್ಟು ಚಪ್ಪಲ್ ಹೇಳ್ಕೊಂಬರ್ತಾರದು. ಚರಕ್ ಪರಕ್ ಚರಕ್ ಪರಕ್ ಚರಕ್ ಪರಕ್ ಅಂತ ಸೌಂಡ್ ಮಾಡ್ಕೊ. ಆ ಬಳಿ ಬಂದು ಅವನು ಎಳಿತಾರಲ್ಲ ಪಟಕ 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 ಅಂತ ಕಾಲು ಕೊಡ್ಕೊಳ್ಳೋನು. ಅದೇ ಸೌಂಡು. ಅಲ್ಲಿಂದ ಜೊತೆಲೇ ಬರ್ತಾರೆ ಬೋರ್ಡ್. ಇದು ಮುಂದಕ್ಕೂ ಹೋಗಲ್ಲ ಹಿಂದನೂ ಹೋಗಲ್ಲ. ನಾನೇ ಫಾಸ್ಟ್ ಹೋಗೋದ್ರೆ ಅವಳು ಜೊತೆಲೇ ಫಾಸ್ಟಾಗಿ ಬರ್ತಾ ಇರ್ತಾರೆ. ನಾನು ಸ್ಲೋ ಬರ್ತಾರೆ ಅವರು ಸ್ಲೋಗೆ ಬರ್ತಾರೆ. ಬರೀ ಬಿಂಡ್ರಿಗೆ ಊಟ ಆಗೋದು ನೋಡಿದ್ರೆ. ಈಗ ಆಲ್ರೆಡಿ ಅಲ್ಲಿ ಏನೋ ಒಂದು ಕಾರಣ ಇಟ್ಕೊಂಡು ಸ್ಲೋ ಮಾಡ್ತಾರೆ. 903231 ವೀಣಾ 90 ಸುರೇಶ ಮತ್ತು ಮಗ. ಆ್ಯಕ್ಚುಲಿ 901702 ಗಾಡಿ ಉಳಿತಾರೆ ಅಂದರೆ ನಾನು ಆ ಕಡೆಯಿಂದ ಬಂದಲ್ಲ. ಅಲ್ಲಿಂದ ಬರಬೇಕಾದ್ರೆ ನಾನು ಪಾಸ್ ಆಗ್ತಷ್ಟೇ ಸರಬೇ ಬೆನ್ನಿಂದೆ ಚಿಕ್ಕದಲ್ಲಿ ಹೋಗಿದ್ದಾರೆ. ಆ್ಯಕ್ಚುಲಿ ಈ ನಾಯಿಗೆ ಕಾಲಿಗೆ ಏನೋ ಗಾಯ ಆಗಿದೆ, ತುಂಬ ಊದ್ಕೊಂಡಿದೆ. ತುಂಬ ದಿನ ಏನೋ ಓಡಾಡ್ತೈತಪ್ಪ ನಡೆಯೋಕ್ಕೆ. ಟ್ರೀಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ಲ. ಇವರು ಸಿಟಿ ಕಾರ್ಪೊರೇಷನ್ ಇದ್ರ ಬಗ್ಗೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು. ಆ್ಯಕ್ಚುಲಿ ತೊಗೊಳ್ಳೋದೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಿಟಿ ಕಾರ್ಪೊರೇಷನ್ ಅವರು. ಇದು ಒಂದು ಎಷ್ಟು ಜನ ಬುದ್ಧಿ ಗೊತ್ತಿರ್ತಾರೆ ವೈಲ್ಡ್ ಲೈಫ್ ಸೇವ್ ಮಾಡೋಕ್ಕೆ ಅಂತ. ಆ್ಯಂಬುಲೆನ್ಸ್ ಎಲ್ಲ ವೈಲ್ಡ್ ಲೈಫ್ ಆ್ಯಂಬುಲೆನ್ಸ್ ಎಲ್ಲ ಇಟ್ಕೊಂಡು ಓಡಾಡ್ತಾರೆ. ರೆಸ್ಕ್ಯೂ ಮಾಡ್ತೀವಿ ಅಂದ್ಕೊಂಡು ಏನೋ ನಾವೆಲ್ಲ ಓಡಾಡ್ತಾರೆ. ಆದರೆ ಕ್ಯಾಬಿನ ಬೀದಿಲೆ ಎಲ್ಲ ಬಿದ್ದು ಒದ್ದಾಡ್ತಿರ್ತಾರೆ. ಅವ್ರು ಮಾಡ್ತಾರೆ ಕೊಳಕ್ಕೆ ಕೊಟ್ಟೆ ತಗೋ
ಸ್ಟಿಕರ್ ಮುಚ್ಕೊಡೋಲ್ಲ. ಅಲ್ಲಿ ಕೆಂಗಲ್ಲ ಹೋಗ್ಕೊಳ್ಳಿ ಇವಾಗ ಆ ಜಾಗದಲ್ಲಿ ನಿಂತ್ಕೊಂಡಿದ್ದೆ. ಆ್ಯಕ್ಚುಲಿ ಬಂದೆ ಈ ಸ್ಪಾಟಲ್ಲಿ ನಿಂತ್ಕೊಂಡಿದ್ದೆ. ಬಂದವ ಸ್ಟಿಕರ್ ಮುಚ್ಕೊಂಡು ನಿಂತ್ಕೊಳ್ಳೋದಿಲ್ಲ. ಹಿಂದೆ ಮುಂದೆ ಎಲ್ಲ ಟಚ್ ಮಾಡಬೇಕು ಹಂಗೆ ಈ ಇದು ಹತ್ತೋ ನೆಪದಲ್ಲಿ ನನ್ನ ಮೇಲೆ ಏನೋ ಕಾಲು ಒಳ್ಳೆಬಿಟ್ಟು ಬಿದ್ದೋಗ್ಬಿಡ್ತಾರಲ್ಲ ಆ ಥರ ನನ್ನ ಮೇಲೆ ಏನೋ ಟ್ರೈ ಮಾಡ್ತಾರೆ ಗೋಳಿ ಹೋಗುತ್ತೆ. ಅದಕ್ಕಿಂತ ಎಷ್ಟು ಚೆಂದ ಆಯಿತು ಅಂದರೆ ದೊಡ್ಡ ಪಕ್ಕದಲ್ಲಿ ಇಟ್ಟಿದ್ದೆ ಇಲ್ದ ಸರಿಯಾಗಿ ಕತ್ತಿಗೆ ಇಟ್ಬಿಡ್ತಾ ಇದ್ದೆ. ಬರೀ ಮುಂದೆ ಆಟಗಳೇ ಆಡ್ಕೊಂಡಿದ್ದೀನಿ. JP 9071 ಅಮ್ಮ ಗೊತ್ತಿಲ್ಲ. ಅದು ಕುಟ್ಸ್ವಾಮಿ ಅವರದು ಪೂಜ್ಯ ಪಿತಾಶ್ರೀ ಕುಟ್ಸ್ವಾಮಿ ಅವರು ಆ ಥರ ಓಡಾಡ್ಕೊಂಡಿರ್ತಾರೆ. ಆ್ಯಟಿಟ್ಯೂಡ್ ಇದ್ದು ಇರಬಹುದು. ಅಥವಾ ಇವರು ನಾನೀಗ ಏನಾದ್ರು ರೋಡ್ ವೇಸಲ್ಲಿ ನಂಜನಗೂಡಿಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟರೆ ಆ ಥರ ಕರ್ಕೊಂಡು ಹೋಗ್ತಾರೆ. ಅಥವಾ ಕರ್ಕೊಂಡು ಹೋಗೋದಿಲ್ಲ, ಎರಡೂ ಆಗುತ್ತೆ. ಉಲ್ಟಾ ಹೋಗೋಪತ್ತಿಗೆ ಅವ್ರಿಗೆ ಹೆಂಗೆ ಕಂಫರ್ಟಾಗಿ ಮಾಡಿಬಿಡ್ತಾರೆ. ಇದಕ್ಕೆ ತಿರ್ಗಾ ಪರ್ಮಿಷರಿ ಟೀಮ್ ತೊಗೊಂಡ್ರೆ ಫಸ್ಟು ಇವ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ, ಸೊ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಊಟ ಮೊಬೈಲ್ ಕಲ್ಸಿಡರ್ ಮಾಡಿದ್ರೆ ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಸೊ ನನ್ನನ್ನು ಕರ್ಕೊಂಡು ಹೋಗೋಲ್ಲ. ಅವ್ರಿಗೆ ಹೆಂಗೆ ಕಂಫರ್ಟು ಹಂಗೆ ಏನೋ ಒಂದು ಕತೆ ಮಾಡ್ತಾರೆ ಒಟ್ಟಲ್ಲಿ. ಆ್ಯಕ್ಚುಲಿ ಅದನ್ನು ಇವ್ರಿಗೂ ಸೇರಿಸಿ ಮಾಡಿರೋದು. ಯಾರಿಗೆ ಕಡ್ಕೊಳ್ಳೋ ರಮೇಶ ಸೇರಿಸಿ ಮಾಡಿರೋದು ಅಂದರೆ ಕಡ್ಕೊಳ್ಳೋ ರಮೇಶ ಸಿಗ್ತಾರೆ, ಕರ್ಕೊಂಡು ಹೋಗ್ತಾನೆ ನಿನ್ನ ಅಂತ ಆ್ಯಟಿಟ್ಯೂಡ್ ಸೇರಿಸಿ ಮಾಡಿರೋದು. ಟ್ರಾಫಿಕ್ ಗಾಡಿ ನಂಬರ್ ಓದಬೇಕಾಗುತ್ತೆ. ಟ್ರಾಫಿಕ್ ಬ್ರೇಕ್ಫಾಸ್ಟಿಗೆ ಟ್ರೈ ಮಾಡೋಕ್ಕೆ ಬಂದೆ. ತುಂಬ ಜನ ಕಾಯ್ಕೊಂಡಿದ್ದಾರೆ, ಬಟ್ ನಥಿಂಗ್ ಈಸ್ ಅವೈಲಬಲ್. ಜೊತೆ ಇಟ್ಲೆಲ್ಲ ಸ್ವಾಮಿಗಳು ಅದೇನು ಮಾಡ್ತಾವನೆ ಅಂತ ನಾನೇನು ಹೇಳಿ ಅವಶ್ಯಕತೆ ಇಲ್ಲ. JY 6736 ಸಾಮಾನು ತೋರಿಸ್ತಾ ಇರೋದು, ತೊಡೆ ತೋರಿಸ್ತಾ ಇರ್ತೀವಿ. JC 88106 ಇರಬೇಕು, ನಾಟ್ ಶ್ಯೂರ್. ಷಣ್ಮುಗಂ ರೀತಿ ಇತ್ತೆಲ್ಲ ಗಾಡಿ, ಷಣ್ಮುಗಂ ಜುಪಿಟರ್ ಗಾಡಿ ಥರದ್ದು ಗಾಡಿ ನೋಡಿದ್ದೆ. ಅದೇ ಷಣ್ಮುಗಂ ರೀತಿಯ ಗಾಡಿ ನೋಡಿದ್ದು. ಷಣ್ಮುಗಂ ಬಾಲ ಗೊತ್ತಿ. ಇನ್ನೊಬ್ಬ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮಾಲೆ ಹಾಕ್ಸ್ಕೊಟ್ಟಿದ್ದಲ್ಲ, ಅವನು ನಿಜ ಹೇಳ್ಬೇಕಂತ ಅವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನೇಣ ಹಾಕ್ಬೇಕು. ಒಳ್ಳೆ ಇರ್ತದೆ, ದೇವ್ರ ಹೆಸರು ಹಾಳು ಮಾಡ್ತಾರೆ. ಹಾಕ್ಕೊಳ್ಳೋದು ಮಾಲೆ, ಮಾಡಿರೋ ಕರ್ಮಗಳು ಕಳಿಯೋಕ್ಕೆ, ಪಾಪ ಕಳಿಯೋದಕ್ಕೆ ಮಾಲೆ ಹಾಕ್ಕೊಳ್ತಾರೆ. ಆ ಬಡ್ಡೆಗಳು ಆ ಮಾಲೆ ಹಾಕ್ಕೊಂಡೆ ಮಾಡಬಾರೋ ಹಲ್ಕ ಕೆಲಸ, ಹಲಾರ್ಕೊಲ್ ಕೆಲಸಗಳೆಲ್ಲ ಮಾಡ್ತಾರೆ. ಅವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನೇಣು ಹಾಕಬೇಕು. ನಡು ರಸ್ತೆಯಲ್ಲಿ ನೇಣು ಹಾಕೋದಲ್ಲ. ನಿಜ ಹೇಳ್ಬೇಕಂದ್ರೆ ಶಬರಿಮಲೆ ಸ್ವಾಮಿ ನೆಟ್ವರ್ಕ್ ಅವ್ರ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕಬೇಕು. ಬಡ್ಡೆ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡಿಸ್ಬೇಕು, ಕೇಸ್ ಹಾಕಿದ್ವಿ. ಎಂಥ ಮಾಲೆ ಹಾಕ್ಕೊಂಡು ಎಂಥ ಮೆಂಡ್ರಿಗೋಟ ಆಟ ಆಡ್ತಾರೆ ಬಡ್ಡೆ ಮಕ್ಕಳು. ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ಬಿಡ್ತಾರೆ. ಸಿಗ್ತಾರ್ಗೂ ಇಂಥವ್ರು. ಅಯ್ಯೋ ನಮ್ಮ ಮನೆ ಬಿಟ್ಟು ಬಂದಮೇಲೆ ಅದರಲ್ಲೂ ನಂಜನಗೂಡಲ್ಲಿ ದೇವಸ್ಥಾನ ಸುತ್ತಮುತ್ತ ಇಂಥ ಬಡ್ಡೆ ಮಕ್ಕಳ ನೋಡಿದ್ದೀನಿ. ಸಾಕಾಗೋಗುತ್ತೆ. ಇಂಥ ಬಡ್ಡಿ ಮಕ್ಕಳು ಮಾಡೋದ್ರಿಂದ ಮಾಲೆ ಹಾಕೊಂಡಿರೋರು ಬೈಬೇಕು. ಆ ಕರ್ಮಗಳು ನಮಗೆ ಗಾಡಿ ಸಾಕಾಗಿದೆ. ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಆ್ಯಕ್ಚುಲಿ ನನ್ನ ಪ್ರಕಾರ. ಮಹೇಂದ್ರ ಸೂಪರ ಮಾಡಿದ್ದಾರೆ. B6E ಸಖತ್ತಾಗಿದೆ, ಸಾಕಷ್ಟು ಶಾರ್ಪ್ ಇದೆ ಗಾಡಿ. ಬ್ರೇಕ್ಫಾಸ್ಟು ಬರೋದು ಡೌಟು. This side. House of Windsor. ಇಲ್ಲಿ ತಲೆ ಸರಿ ಬರ್ಕೊತಿದ್ದಲ್ಲ. ಟೊಮೊಟೊ ದಾಳಿಂಬೆ ಏನೋ ಇಟ್ಕೊಂಡವನೆ. ಫ್ರೂಟ್ಸ್ ದಾಳಿಂಬೆ ಇರಬೇಕು. ಹೌಸ್ ಆಫ್ ವಿಂಡ್ಸರ್ ದಾಳಿಂಬೆನೇ ಅದು. ಫ್ರೂಟ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ದಾಳಿಂಬೆನೇ ಆ್ಯಪಲ್ ಏನೋ ಇರ್ಬೇಕು. ಹತ್ರ ಬಂದರೆ ಗೊತ್ತಾಗುತ್ತೆ ಬಿಡಿ. ವಿಂಡ್ಸರ್ ಪಕ್ಕ ML 3909 ದಾಳಿಂಬೆ.
ಆ್ಯಪಲ್ ಇದೆ, ಸಿವಿಕಾ ಇದೆ, ದಾಳಿಂಬೆ ಇದೆ. ದಾಳಿಂಬೆ ಹೆಚ್ಚು ಹೈಲೈಟ್ ಆಗ್ತಿರುತ್ತಲ್ಲ ಜಾಸ್ತಿ, ಪಾದಗಳು ಬೇರೆ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ, ಕಾಲು ಹೇಳ್ಕೊಂಡು ಹೋಗ್ತೀವಿ ಅಂತ. ಹೌಸ್ ಆಫ್ ವಿಂಡ್ಸರ್, ಒಡೆಯರ್ ಬರೀ ದಾಳಿಂಬೆ ಡಿ ಎ ಅಂತ ಬರುತ್ತೆ, ದಸರಾ ದಾಳಿಂಬೆ ಎರಡು ಡಿ ಅಂತ ಬರುತ್ತೆ. ಹೀಗಾಗಿ ದಾಳಿ ಮಾಡ್ತೀವಿ ಅನ್ನೋದರ ಅರ್ಥ ಹಾಕಿಟ್ಟಿಡೋದು. ಅಲ್ಲೊಂದು ಹುಡುಗ ಓಡೋಗ್ತಾ ಇದ್ದಾನೆ, ಓಡೋಗಿ ಗಾಡಿ ಹಚ್ಕೊಳ್ತಾ ಇದ್ದಾನೆ, ಹಚ್ಕೊಂಡು ಓಡಾಕ್ತಿದ್ದಾನೆ ದಾಳಿಂಬೆ. ಪಂಚಮುಖಿ ಮುಖಕ್ಕೆ ಪಂಚ್ ಹೊಡಿ ಅಂತ ಹೋಗ್ತೀವಿ. ಪಂಚಮುಖಿ ನನ್ನ ಮೇಲೆ ಹಲ್ಲೆ ಮಾಡಿದವರೆಲ್ಲ ಮುಖಕ್ಕೆ ಹಲ್ಲೆ ಮಾಡಿ ಮುಖದ ಮೇಲೆ ಪಂಚ್ ಮಾಡಿದ್ದಾರೆ. ಸುರೇಶ ಟ್ರಾವೆಲ್ ಹಾಕಿ ಏನೋ ಬರೋದು ಬೇರೆ ಅಂತ ಆಗ್ಲಪ್ಪ. ನೀಲಕಂಠ JE 744 ಆ್ಯಕ್ಚುಲಿ ಉಗಿದೋದು ಸ್ವಲ್ಪ ಭಾಗ ನೋಡ್ಕೊಂಡು. ಉಗಿದ ಮತ್ತು ಕಥ ಹರೀಶ್ ಕುಮಾರ್ ಮತ್ತು ಉಗಿದ ಕಥ. ಅದು ರೆಡ್ ಲೈಟ್ ಇದೆ ಗುರು, ಹೋದ್ರು ಇಬ್ಬರು ಕ್ಯಾಮ್ರಾದಲ್ಲಿ ಮುಂಚೆ ಕವರ್ ಆಗಿರುತ್ತೆ. ಅಲ್ಲಿ ಇಟ್ಕೊಂಡಿದ್ದಲ್ಲ ಉಗಿದ ಕಥ. ಅದು K09 JE 744 ಗಾಡಿ ಮತ್ತು ಲಾಕ್ಕೆ 2 ರಾಜೇಶ್ ಆಂಟಿ ಊಟ ಕೊಡ್ತಾ ಇರೋದು. ಊಟ ಕೊಟ್ಟು ಅದನ್ನು ದಡಿಯ ದಾಂಡಿಗಿರೋದನ್ನ ತೋರಿಸ್ತಿದ್ದೀರಪ್ಪ. ಅವರೆಲ್ಲ ವಯಸ್ಸಾದವರು ಅಲ್ಲಿ ಕೊಡ್ತಾ ಇದ್ದಾರಲ್ವ. ಯಾವಾಗಲೂ ಸುಮಾರು ಸೇರಿ ತೋರಿಸಿದ್ವಿ. ನನಗೆ ಊಟ ನನಗೆ ಊಟ ಕೊಡೋದನ್ನು ಅಬ್ಜೆಕ್ಷನ್ ಮಾಡ್ತಾನೆ ಹುಡುಗ ಅಂತ. ಇವನು ಹೆರಿಟೇಜ್ ಹಿರಿಯರ್ ಆಗೋದಕ್ಕೆ ಊಟ ಕೊಡೋದಲ್ವ, ಇವ್ರು ಕೊಟ್ಟ ಪುರುಷೋತ್ತಮರದ ತೋರಿಸ್ತೀನಿ ನೋಡು. ಇವರೆಲ್ಲ ಸಿಕ್ಕಾಪಟ್ಟೆ ಇದಾಗಿರೋರು, ವಯಸ್ಸಾಗಿ ಬದುಕಿರೋ ಇವರೆಲ್ಲ ಊಟ ಇಸ್ಕೊಂಡವರು ಮಾತ್ರ. ಅವರೆಲ್ಲ ಬ್ಯಾಗ್ ಒಳಗಡೆ ಇಟ್ಕೊಂಡು ಏನು ಊಟ ಇಸ್ಕೊಂಡಿಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಗೊತ್ತಿದ್ದು ಕ್ಯಾಮ್ರಾ ಕವರ್ ಮಾಡೋದು ಡೈಕ್ಲಿಗೆ. ಇಬ್ಬರು ಬಂದಿರೋದೇ ರೀತಿ ಅಂದರೆ ಒತ್ತದ ಅದಲ್ಲಿ ದಾಸೋಭವದಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಊಟ ಇಸ್ಕೊಳ್ಳೋದಕ್ಕೆ ಬಂದು ಅದು ಉಗುರಿಕತ್ತೆ ಹೊರಗಿರುತ್ತೆ. ಇವನು ಕೊಡೋದು ವೇಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದ್ರ ಮನೆ ಮಠ ಎಲ್ಲ ಇದೆ, ಸ್ವಂತ ಮನೆ. ತಿಗ ಮುಚ್ಕೊಂಡು ಬದಲಿರೋದು ಬಿಟ್ಬಿಟ್ಟು ಈ ಬೀದಿಗೆ ಬಂದು ನಿಂತಾನೆ ಬಟ್ಟೆ ಇದೆ ಫೀಲ್ಡಿಂಗ್ ಮಾಡೋಕ್ಕೆ. ಅವ್ದೇನು ಫೀಲ್ಡಿಗೆ ಮಾಡ್ಬೋದು, ಯಾರು ಅವ್ರಿಗೆ ಹೋಯ್ತಿರಲ್ವ, ನಿಮ್ಗೆ ಅಯ್ಯೋ ಪಾಪ ಅನಿಸುತ್ತೆ. ಇಂಟರ್ವ್ಯೂರ್ಗೆಲ್ಲ ಬೈತಾರೆ ಬಟ್ಟೆ ಏನ ಸರಿ ಇಲ್ಲ ಅಂತ. ಬಟ್ ಅದು ಫೀಲ್ಡಿಗೆ ಮಾಡೋದು ಅದೇನು ಕೆಲಸ ಮಾಡೋದು ಗೊತ್ತಾ, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಅಂದರೆ, ಈಗ ಅಡ್ಡಕ್ಕೆ ಸಿಗ್ತಾ ಅಲ್ವಾ ಅವನು ಹೆದರಿಸೋದು. ಅದು ಆ್ಯಕ್ಚುಲಿ ಹೆರಿಟೇಜ್ ಹೆದರಿಸೋದೇನಾದರೆ ಫ್ರೀ ಅದು ನಿನಗೆ ಇದು ಬರುತ್ತೆ ಅಂತ ಅದು ಹೇಳೋದು. ನಿಮಗೆ ಈ ಥರ ಮಾಡ್ತೀವಿ ಅಂತ ತೋರಿಸೋದಕ್ಕೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಹೊಡೆದ್ಬಿಡ್ತೀನಿ ಅನ್ನೋದನ್ನು ಆ್ಯಟಿಟ್ಯೂಡ್ ಫಾರ್ಮುಲಾ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು. ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಹೊಡಿತೀನಿ ಅಂತ ಹೇಳೋದ್ರ ಬದಲು ಹೊಡೆದೇ ತೋರಿಸ್ತಾರೆ. ಹೊಡಿತೀನಿ ಅಂತ ಹೇಳೋದ್ರ ಬದಲು ಹೊಡೆದೇ ತೋರಿಸ್ತಾರೆ. ಅದೇ ರೀತಿ ನಿನಗೆ ಈ ಥರ ಬಬಲ್ಸ್ ಬರೋ ಥರ ಮಾಡ್ತೀವಿ. ವಿಕ್ರಮ್ದು ಮೂವಿ ಇದೆ. ಸೊ ಆ ಥರ ನಿನಗೆ ಇದರಲ್ಲಿ ದೇಹದ ಮೇಲೆಲ್ಲ ಬಬಲ್ಸ್ ಬರೆಸ್ತೀವಿ ಅಂತ ಹೇಳೋದ್ರ ಬದಲು ಬಾಳೆ ತೋರಿಸ್ತಾರೆ. ಸೊ ಇವ್ನ ಮುಂದೆ ಹಿಂಗೆ ಪಾಸ್ ಆದ ಅಂದರೆ ಆ ವ್ಯಕ್ತಿಗೆ ಟಾರ್ಗೆಟ್ ಆಗ್ತಾರಂತೆ. ಇದು ಆ್ಯಕ್ಚುಲಿ ಇದು ವೆರಿ ಕಾಮನ್. ನಾನು ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇದರಲ್ಲಿ
ಗಜ್ಜಿಗುಡಿ ದೇವಸ್ಥಾನ ಮತ್ತು ಬೇರೆ ಅಲ್ಲಿ ಇಲ್ಲಿ ಊಟ ಮಾಡ್ತಿದ್ದೀರಲ್ವ. ಈಗ ಫಾರ್ ಎಕ್ಸಾಂಪಲ್ ಈಗ ಅಡ್ಡಿಗೆ ಸಿಗ್ತಾ ಈಗ ಹೋಗ್ತಿರಲ್ವ, ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಯಾರು ಊಟ ಕೊಡಿಸ್ಬೋದು, ಅಥವಾ ಟೀ ಕೊಡಿಸ್ಬೋದು, ಅಥವಾ ಗಜ್ಜಿಗುಡಿ ದೇವಸ್ಥಾನ ಊಟ ಮಾಡ್ಬೋದು, ಅಥವಾ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾಡ್ಬೋದು. ಎಲ್ಲಿ ಎಲೆ ತಿಂದುಬಿಟ್ರು ಏನಾಗುತ್ತೆ ಅಂದರೆ ಮೈ ಮೇಲೆ ಗುಳ್ಳೆಗಳು ಬರ್ತವೆ. ಅವನು ಬಂದೈತಲ್ಲ ಅಷ್ಟು ದೊಡ್ಡ ಬೊಬ್ಬಸ್ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಮದುವೆಗೆ ಹತ್ತಿರದ ಗುಳ್ಳೆಗಳಾದ್ರು ಬರ್ತವೆ. ಆ್ಯಕ್ಚುಲಿ ನನಗೆ ನಂಬರ್ 2 ಹೋಗೋ ಜಾಗದಲ್ಲಿ ದಪ್ಪಕ್ಕೆ ಊದ್ಕೊಬಿಟ್ಟಿತ್ತು, ಪುರ ಅಂತಾರಲ್ಲ ಆ ಥರ ಅಷ್ಟು ದಪ್ಪಕ್ಕೆ ಊದ್ಕೊಬಿಟ್ಟಿತ್ತು. ಆ್ಯಕ್ಚುಲಿ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೆ. ಪೊಲೀಸವ್ರು ಬಂದಾರಲ್ಲ ಅವರು ಡಿಲೀಟ್ ಮಾಡಿಬಿಟ್ಟೆ. ಫೇಸ್ಬುಕ್ಕಲ್ಲಿ ಚಾಟಿಂಗ್ ಎಂಡ್ ಮಾಡಿದ್ದೀನಲ್ಲ ಅವತ್ತು ಇದು ಮಾಡಿಬಿಟ್ಟೆ, ಏನು ಅದು ಡಿಲೀಟ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಪೂರ್ತಿ ಆ್ಯಡ್ಸೆಟ್ರ ಫಾರ್ವರ್ಡ್ ಮಾಡಿಬಿಟ್ಟು ಸಿಬಿಂದ ಡೆಸ್ಟ್ರಾಯ್ ಹೋಗ್ಬಿಟ್ಟೆ. ಹೀಗಾಗಿ ಅದು ಡೇಟಾ ಹೊಟ್ಟೋಯ್ತು, ಬ್ಯಾಕಪ್ ಮಾಡೋಕ್ಕಿದ್ದಾಗುತ್ತೆ. ನನಗೆ ಗುಳ್ಳೆ 6 ರೇಂಜ್ ಗುಳ್ಳೆ ಬಂದಿತ್ತು ಅಂತ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ರಾಂಗ್ ಮೇಲೆಲ್ಲ ಕೆಳಗೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಸ್ಕೂಲ್ ವ್ಯಾನುಗಳು ರಾಂಗ್ ಮೇಲೆ ಬರ್ತಿರೋದು 04ME94995 ಅವ್ರ ವಿರುದ್ಧ ಆ್ಯಕ್ಷನ್ ತೊಗೊಳ್ದು ಬಿಡೋದು ಹೊರಟು. ಯಾಕಂದರೆ ಸ್ಕೂಲ್ ವ್ಯಾನು ಮಕ್ಕಳಿಗೆ ಏನು ಗೊತ್ತಿರ್ತದೆ, ಪೇರೆಂಟ್ಸ್ಗೆ ಏನು ಗೊತ್ತಿರ್ತದೆ. ಇವರು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಡ್ತೀರಿ, ಬದನೆಕಾಯಿ ಆಳುಗಳನ್ನು ಕೂಡಿಸ್ಕೊಂಡು ತೊಗೊಬಂದಿದ್ದೆಲ್ಲ ರಾಂಗ್ ಬಂದಲ್ಲೆಲ್ಲ ಗಾಡಿ ತಂದು ಹೆಚ್ಚು ಕಡೆ ಮಾಡ್ತಾರೆ. ಯಾರು ಹೊಣೆ ಅದಕ್ಕೆಲ್ಲ? ಸ್ಕೂಲ್ ಊದೇ ಊಟಕ್ಕೆ ಅವ್ನು ಸ್ವಂತ ಮಕ್ಕಳು, ಅವನು ಅವ್ನ ಮಕ್ಕಳು ಎಲ್ಲರೂ ಸಾಯೋದು ಅವನಿಗೆ ಬಿಟ್ಟಿದ್ದು. ಆದರೆ ಸ್ಕೂಲ್ ವ್ಯಾನ್ಗಳು ತೊಗೊಬರೋದು ತಪ್ಪು. ಪೇರೆಂಟ್ಸ್ ಎಲ್ಲ ಸಾವಿರಾರು ರೂಪಾಯಿ ಫೀಸ್ ಕೊಡ್ತಾರೆ. ₹1, ₹2, ₹100 ಅಲ್ಲ, ಸಾವಿರಾರು ರೂಪಾಯಿ ಫೀಸ್ ಕೊಡ್ತಾರೆ. ಅದು ಪಾಪ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು. ಮಕ್ಕಳನ್ನ ಓದಿಸಿ ಉದ್ಧಾರ ಮಾಡೋಕ್ಕೋಸ್ಕರ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಿ ಕಷ್ಟಪಟ್ಟು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟರೆ ಇವರು ಮಕ್ಕಳೆಲ್ಲ ಕುತ್ಕೊಂಡು ರಾಂಗ್ ಬಂದು ಅಲ್ಲಿ ಇಲ್ಲಿ ಗುದ್ದಿ ಮಕ್ಕಳಿಗೆ ಚಿಕಿತ್ಸೆ ಹೋಗ್ಬಿಟ್ರೆ ಅದು ಕ್ಯಾನ್ಸರಬಲ್ ಯಾರು. ಎಷ್ಟೋ ಜನ ವೀಡಿಯೋ ಕವರ್ ಮಾಡಿದ್ದೀವಿ. ಇವರು ಸ್ಕೂಲ್ಸ್ ವ್ಯಾನ್ಗಳು ರಾಂಗ್ ಬಂದಲ್ಲಿ ಹೋಗೋದು ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀನಿ. ಆಗಲೇ ಆಟೋಟಿಕ್ ಶುರು ಆಯಿತು. ಆ್ಯಕ್ಚುಲಿ ಅಲ್ಲೇ ಕವರ್ ಮಾಡಬೇಕಿತ್ತು. ಇಲ್ಲಿ ಶಿಲ್ಮೊಗ್ಗ ಅಂಗಡಿ ಹಿಂಭಾಗದೆ ಆ್ಯಕ್ಚುಲಿ ತಲೆಗೆ ಬೇಜಾರಾಗೋಯ್ತು. ಅಂದರೆ ಕವರ್ ಮಾಡಿ ಬೇಜಾರಾಗೋಯ್ತು. ಅದಕ್ಕೆ ತಿರುಗಿ ತೆಗಿಲಿಲ್ಲ. ಆ್ಯಕ್ಚುಲಿ ಆಟೋದಲ್ಲಿ ಆಳುಗಳು ಎಲ್ಲ ಮಾಮೂಲಿ ಶಿಲ್ಮೊಗ್ಗ ಬಾಗಲಿ ಟೀ ಕುಡಿಯೋದಕ್ಕೆ ಬ್ಯಾಟರಿ ಕ್ರಿಯೇಟ್ ಮಾಡೋದು, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಕೊಡೋದಾಗುತ್ತೆ. ಒನ್ ವೇಲ್ ಬಂದಿದ್ದು, ಅದು ರಾಂಗ್ ವೇನಲ್ಲಿ ಬಂದಿದ್ದು ಪಾಶ. ಅಲ್ಲಿ ಪ್ರತಿ ಸರಿ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಹೀಗೆ ಕವರ್ ಮಾಡೋದು ಹೋಗೋದಿಲ್ಲ. ಆ್ಯಕ್ಚುಲಿ ಬೇರೆಯವ್ರು ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಲೋಡಿಂಗ್ ಮಾಡ್ತಿದ್ದಾರಲ್ಲ, ಇದೇ ತಗಲಿಸೋ ಪ್ರಯತ್ನ ಮಾಡ್ತಾರೆ. ತಗಲಿಸೋದು ಅಂದರೆ ಬೋರ್ಡ್ಗಳೆಲ್ಲ ಬುಜು ಕೊಡಿಯೋ ಪ್ರಯತ್ನ ಮಾಡ್ತಾನೆ. ಮತ್ತು ಅಲ್ಲಿ ಮಾಮೂಲಿ ಹಾಲು ಮಾಡ್ತಾರಲ್ಲ, ಅದು ಕಾಲು ಮೇಲೆ ಕಾಲು ಹಾಕೋ ಕೂತ್ಕೊಳ್ಳೋ ಪ್ರಯತ್ನದಲ್ಲಿ ಅಂದರೆ ಕೂತ್ಕೊಂಡು ಕಾಲು ಮೇಲೆ ಕಾಲು ಹಾಕೊಳ್ಳೋ ಲೆಪ್ಪದಲ್ಲಿ ಆ ಕಾಲಲ್ಲಿ ನನ್ನ ಕಾಲಿಗೆ ಟಚ್ ಮಾಡೋ ಪ್ರಯತ್ನ ಮಾಡ್ತಾನೆ. ಓಕೆನಾ? ಅವರು ದಡಿಯೋ ದಾಟಕ ಇದ್ದಾರಲ್ಲ, ಅವ್ನ ಫೀಲ್ಡಿಂಗು ಬಂದಿರೋದು, ಬ್ಯಾಕ್ ಆಫ್ ಫೀಲ್ಡಿಂಗು. ಈ ಗುರು ಜುಪಿಟರ್ ಅವನದೇ ಇರಬೇಕು, ನಾಟ್ ಶ್ಯೂರ್. ಹ್ಯಾವ್ 8171 HV K09 HV. ಆ್ಯಕ್ಚುಲಿ K09 HV ಗಾಡಿ ಅಲ್ಲೂ ಬಂತು. ಎಲ್ಲಿ ಶಿಲ್ಮೊಗ್ಗ ಅಂಗಡಿ ಮುಂದೆ ಅದು ವೀಡಿಯೋ ಕವರ್ ಮಾಡಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಆ್ಯಕ್ಚುಲಿ ಅಲ್ಲೂ ಬಂತು. ಅದು ಆಟೋ ಬಂದಿದ್ದು. ಆ್ಯಕ್ಚುಲಿ ಆಟೋ ಅಗೇನ್ ಜುಪಿಟರ್ ಇವೊಂದು ಗುರು ಅಂತೀರಿ. ಶಿಲ್ಮೊಗ್ಗ ಬೈಕ್ ಬಾ ಅಂತ JK 2899. ಇದು ಲಕ್ಷ್ಮಬ್ಬ ಬಲಾಂಗೋಚಿ ಇದೇ ಬಂದು ಕವರ್ ಮಾಡಬೇಕಿತ್ತು. ಇದು ಲಕ್ಷ್ಮಬ್ಬ ಬಲಾಂಗೋಚಿ. ಅದೇ ಶಿಲ್ಮೊಗ್ಗ ಹತ್ರ ಹೋಗಿ ಸಹಾಯ ಕೇಳು ಅಂತ. ಇದು ಶಿಲ್ಮೊಗ್ಗ ಮತ್ತು ಹೊರಡ ಇಲ್ಲಿ ಕವರ್ ನೋಟಿಸ್ ಮಾಡೋದು ಗೊತ್ತಾಗೋದು. ಫಸ್ಟ್ ಇಲ್ಲಿ ಏನು ಇತ್ತಿರ್ತಿರಲಿಲ್ಲ. ಯಾರು ಅಂದರೆ ಇಲ್ಲಿ ಗಿರ್ಗಾನ ಏನೋ ಇದೆಯಲ್ಲ, ಇಲ್ಲಿ ಯಾರ್ದು ಏನೋ ಕಟ್ಟಿದ್ದಾರಲ್ಲ ಮುಸ್ಲಿಮ್ಸ್ದು. ಸೊ ಇಲ್ಲಿ ಫಸ್ಟು ಏನು ನಾನು ನೋಟಿಸ್ ಮಾಡ್ತಿರ್ತಿಲ್ಲ. ನಾನು ಮುಸ್ಲಿಮ್ಸ್ ವಿರುದ್ಧ ನೇರವಾಗಿ ಆಪಾದನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆಗ ಇಲ್ಲಿ ಕೈ ಮುಗಿಯೋದು, ನಮಾಜ್ ಮಾಡೋದು, ವರ್ಷಿಪ್ ಮಾಡೋದನ್ನು ನೋಟಿಸ್ ಮಾಡೋದಕ್ಕೆ ಪ್ರಾರಂಭಿಸಿದೆ. ಮತ್ತು ಚಿನ್ನಿ ರವಿ ಅಂತವರು ಅಲ್ಲಿ ನಿಂತ್ಕೊಂಡು ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಫಸ್ಟ್ ಏನು ಇರ್ತಿತ್ತಿಲ್ಲ, ಪೂರ್ತಿ ನಾರ್ಮಲ್ ಇರುತ್ತೆ. ಕ್ವೈಟ್ ನಾರ್ಮಲ್. ನನಗೆ ಯಾವಾಗ ಮುಸ್ಲಿಮ್ಸರ ಹಾಡುಗಳೆಲ್ಲ ನನಗೆ ಕನ್ಫರ್ಮ್ ಆಯಿತು, ಆವಾಗ ನಾನು ಯಾವಾಗ ಎಲ್ಲ ವೀಡಿಯೋಗಳಲ್ಲಿ ಮುಸ್ಲಿಮರ ಮುಂದೆ ಟೈಟಲ್ ಥೀಮ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಮುಸ್ಲಿಮ್ ನೇಟಿವಿಟಿ ಮೇಲೆ ಸಿಟಿಸನ್ಶಿಪ್ ಕೊಡಬೇಕು, ಮುಸ್ಲಿಮ್ಸ್ಗೆ ಮತ್ತು ಔಟ್ಸೈಡರಿಂದ ಬಂದು ಸೇರ್ಕೊಂಡಿರೋರಿಗೆ ಸಿಟಿಸನ್ಶಿಪ್ ಕ್ಯಾನ್ಸಲ್ ಮಾಡಬೇಕು, ಗೌರ್ಮೆಂಟ್ ಸವಲತ್ತುಗಳನ್ನು ಕಡಿಮೆ ಮಾಡಬೇಕು, ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಬೇಕು ಅವ್ರುಗಳಿಗೆ ಅಂತ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅದಾದ ನಂತರ ಅಲ್ಲಿ
ವರ್ಷಿಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಇವಾಗಲೂ ಆ್ಯಕ್ಚುಲಿ ಅಲ್ಲೊಬ್ಬ ವರ್ಷಿಪ್ ಮಾಡ್ತಿದ್ದು ಸಿಗಾಕೊಂಡಿದ್ದೆಲ್ಲ ಸಿಕ್ಕಿದ್ದು ಬೇಕಾಗ್ತಾರೆ ಸಿಕ್ಕಿದ್ದು. ಹಾಫ್ 100 ಯಾಕೆ ಅಂದರೆ ಅಲ್ಲೊಂದು ಫ್ರೂಟ್ ಶಾಪ್ ಇದೆ. ಆ ಫ್ರೂಟ್ ಶಾಪ್ ಅವರು ನನ್ನ ಸ್ಟೈಲಲ್ಲಿ ಕಾಫಿ ಕುಡಿತಾ ನನ್ನ ಸ್ಟೈಲು ಅಂದರೆ 250 ml ಮಗ್ ಹಿಡ್ಕೊಂಡು ಕಾಫಿ ಕುಡಿಯೋದು. ಸೊ ಅವನು ಅದೇ ಥರ ಇದು ಪುಕ್ಸಟ್ಟೆ ಪ್ರಚಾರ ಇವತ್ತು ಬೆಳಿಗ್ಗೆಯಿಂದ 2 ಸರಿ ನೋಡ್ತಾ ಇರೋದು ಪುಕ್ಸಟ್ಟೆ ಪ್ರಚಾರ. ಅದು ಮೊದಲನೇ ಸರಿ ಎಲ್ಲಿ ಗೊತ್ತಾ, ಪಾರ್ಕಿಂದ ಒಂದು 4-5 ಹೆಜ್ಜೆ ಮುಂದೆ ಬಂದೆ. ಪಾರ್ಕಿಂದ ಆರ್ಗೇಟ್ಗೆ ಹೋಗ್ಬೇಕಾದ್ರೆ ರೋಡ್ ಸಿಗುತ್ತಲ್ಲ, ಯಾವುದಾದ್ರು ಇನ್ಫ್ಯಾಂಟ್ರಿ ರೋಡಾ ಏನೋ ಯಾವುದೋ ಇದೆ, ಯಾವುದೋ ವ್ಯಕ್ತಿ ಹೆಸರಿದೆ ಅದು. ಸೊ ಅಲ್ಲಿ ಪಾರ್ಕ್ ಹತ್ರ ಒಂದು 10-15 ಹೆಜ್ಜೆ ಈಚೆ ಬಂದಾಗ ಆ ವ್ಯಕ್ತಿ ಬರೀ ಮಿಂಡ್ರಿಗೂ ಟಾಟಾಗಳೇ. ಆ ಬರಲೇ ಸೋಗ್ಸೋ ಪ್ಲ್ಯಾನ್ ಗುರು. 2 ಸರಿ ನೋಡ್ತಾ ಇದ್ದೀರಿ, ಅವಳು ಮಾಡ್ತಾಳೆ ಕೆಲಸ ಎಲ್ಲ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ. ಹಂಗಿದ್ರೆ 1 ಸರಿ ಫೇಲ್ ಆದರೆ 2ನೇ ಸರಿ ಚಗಳಿಸ್ತಾಳಲ್ಲ ಅವಳು, ಎಂಥ ಮಿಂಡ್ರಿಗೂ ಟಾಟಾ ಆಡ್ತಾಳೆ ಕಾಕಿ. ಆ್ಯಕ್ಚುಲಿ ಕಾಲು ಎಳ್ಕೊಂಬತ್ತಿದ್ದೆ, ಅವಳು ಕಾಲು ಎತ್ಕೊಂಬಿಟ್ಟ. ನೋಟಿಸ್ ಮಾಡಬೇಕಾಗಿರೋದು ಒಂದು ಮೇಜರ್ ರೀಸನ್ ಏನಂದರೆ, ಎರಡು ಮೇಜರ್ ಥಿಂಗ್ಸ್ ಏನೋ, 3 ಅಲ್ಲೊಬ್ಬ ಪಾದ ತೋರಿಸ್ಕೊಡೋದು, ಅದನ್ನು ವಾಟರ್ ಬಾಟ್ಲ ತೊಗೊಂಡೋಗ್ತಿರೋದು ವ್ಯಾನಲ್ಲಿ. ಸ್ಪೀಡ್ ಲಿಮಿಟ್ 40 ಇದು ಹೋಗಿದ್ದು. TVS ಹತ್ರ ಸೂಪರ್ ಆರ್ಗನೈಸ್ಡದು ಸಗಣಿ, ಅಲ್ಲಿ ಅವ್ರು ನಿಂತ್ಕೊಂಡಿದ್ದಾರಲ್ಲ ಅವ್ರು ಬೆಲ್ಲಿದೆ ಸಗಣಿ ಇದೆ, ಕಾಲುಗಳಿದೆ ಸಗಣಿ ಇದೆ. ಆ್ಯಕ್ಚುಲಿ ಸಗಣಿ ತುಳ್ಸೋಕ್ಕೋಸ್ಕರ ಇವ್ರು ನಿಂತಿರೋದು ಈ ಥರ. ಹೌದು ಇನ್ನೊಂದು ಅಲ್ಲ, ಹೌದು ಹೊಡ್ಕೊಂಡು ಹೋಗೋ ಪ್ರಯತ್ನ ಇಲ್ಲೂ ಅಷ್ಟೇ. ಪಂಚೆ ಅಂದರೆ ಗುದ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ಹೋಗೋದು ಇವಂದು ಅಷ್ಟೇ. ಮಳ್ಸಂದು ಆ್ಯಕ್ಚುಲಿ ದಾಲೆ ಸ್ಲೋ ಬರ್ತಿರೋದು, ಅಲ್ಲಿ ಮಧ್ಯೆ ನಿಂತ್ಕೊಂಡು ಕತೆ ಹೊಡಿತಾ ಇರೋದು ಅಷ್ಟೇ, ಕೈ ತಗಳಿಸೋದು. ಅಲ್ಲಿ ಇದು ಏನು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋದು ಅಂದರೆ, ಬೆಂಡೆಕಾಯಿ ಏನು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋದು ಅಂದರೆ, ಷಣ್ಮುಖ ಬಂಗ್ಲಲ್ಲಿ ನಾನು ಹೆಲ್ಪ್ ತೊಗೊಳ್ಳಿಲ್ವಲ್ಲ, ಟೀ ಕುಡಿಲಿಲ್ವಲ್ಲ, ಅದಕ್ಕೋಸ್ಕರ ನಿನ್ನ ಕತೆ ಹೀಗಾಗುತ್ತೆ ಅಂತ ತೋರಿಸ್ತಾ ಇರೋದು ಅವರು. ಇವರೆಲ್ಲ ಅಷ್ಟು ಸ್ಟಾರ್ಟ್ ಆಗಲ್ಲ ಗುರು. ಅಯ್ಯಯ್ಯೋ ಅನ್ಕೋಬೇಕು, ಅಯ್ಯೋ ಪಾಪ ಅನ್ಬೇಕು, ಅಯ್ಯಯ್ಯಪ್ಪ ಅಂತ ನಾವೇ ಎದುರ್ಕೋಬೇಕು, ಅಯ್ಯೋ ಪಾಪ ಅನ್ನೋದಲ್ಲ, ಅಯ್ಯಯ್ಯಪ್ಪ ನಾವೇ ಎದುರ್ಕೋಬೇಕು. ಆ ರೇಂಜ್ಗೂ ಇರುತ್ತೆ ಅದೆಲ್ಲ. miles again. ಯಾವಳು ಹಚ್ಕೊಳ್ಳಿ ಎದುರಿಸೋ ಥರ ಯಾರೋ ಹಚ್ಕೊಳ್ಳಿ. ಕುಬುದಳ ಕಂದನ ಬಾಲಗೋಚಿ, ಇದು ಮ್ಯಾಕ್ಸ್ ಮಂಜುಳ ಬಾಲಗೋಚಿ ಒಳಗಿರೋಳು ಪವರ್ ಸ್ಟಾರ್ A4535 ಐತಲ್ಲ, ಅದಕ್ಕೂ ಅದು ಮಂಜುಳ ಮ್ಯಾಕ್ಸ್ ಮಂಜುಳ ಬಾಲಗೋಚಿ ಒಳಗಡೆ ಇದ್ದಾಳೆ. ಇದು ಕುಬುದಳ ಕಂದನ ಬಾಲಗೋಚಿ ಮತ್ತು ಮಹೇಶ ಬಂದೂರು ಮಹೇಶ ಇಲ್ಲ ಕುಬುದಳ ಓಕೆ ಬಂದೂರು ಮಹೇಶ ಗುರು ಸೈಕಲ್ಲು ಮತ್ತು ಆ್ಯಟಿಟ್ಯೂಡ್ ಡಾಕ್ಟರ್ ಬಂದೂರು ಮಹೇಶನ ಬಾಲಂಗೋಚಿಗಳು. KT 5632 ಅದು ಆ್ಯಕ್ಚುಲಿ ಈ ಜಿಬ್ರಾ ಕ್ರಾಸಲ್ಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ ಇತ್ತು. ಅದರಲ್ಲಿ ನಾನು ಕತೆ ಹೊಡ್ಕೊಂಡು ನಿಂತಿದ್ದರಿಂದ ಅವ್ನಿಗೆ ಮ್ಯಾಚ್ ಆಗಲಿಲ್ಲ ಅಷ್ಟೇ, ಫಾಸ್ಟಾಗಿ ಹೊಟ್ಟೋಗ್ಬಿಟ್ಟ. ಅಲ್ಲಿ ವಾಟ್ರ್ ಬಾಟ್ಲು ಮತ್ತೆ ಹಿಂದಕ್ಕೆ ಹೋಗ್ತಾಯಿದ್ದೆ ಬರೋದು. ವಾಟ್ರ್ ಬಾಟ್ಲು ಇಲ್ಲಿ ಯೂಟರ್ನ್ ಹಾಕೊಂಡು ಹೋಗ್ತಾ ಇದ್ದಾನೆ, ಆದರೆ ಹಿಂದಕ್ಕೆ ಬಾ ಅಂತ. ಗಾಡಿ ನಂಬರ್ ಮೊದಲೇ K55A 3439 ಅದು 3439 ಅವರು ರೂಲ್ಸ್ ಬ್ರೇಕ್ ಮಾಡ್ದ ಅಂತಲ್ಲ, ಅವ್ನು ನಮ್ಮನ್ನು ಅಕ್ಕೆ ನನ್ನ ಹತ್ರ ಬಂದು ನನ್ನ ಮುಂದೆ ಹೋದ. ಅದಕ್ಕೆ ನಂಬರ್ 1 ತೋರಿಸ್ತಾ ಇರೋದು ಯೂಟರ್ದು
ಅಲ್ಲಿ ಈ ಥರದ ಎದಕ್ಕೆ ಹಾಕೊಂಡು ಹೋಗಿದ್ದು ಅಂದರೆ ಚಿಕ್ಕ ಗಡಿಯಾರ ಅದು ಆ್ಯಕ್ಚುಲಿ ಕೃಷ್ಣರಾಜ ಅಲ್ಲ ಇಲ್ಲ ಯಾವ ಮಾರ್ಕೆಟ್ ಅದು ದೇವರಾಜ ಮಾರ್ಕೆಟ್ ಅದು ಓಕೆ ದೇವರಾಜ ಮಾರ್ಕೆಟು ಪ್ಲಸ್ ಅದು ಚಿಕ್ಕ ಗಡಿಯಾರ ಬರುತ್ತೆ ಈ ಬೋಳಿ ಮಗನ ಲೆಫ್ಟ್ ಸೈಡಿಗೆ ಬಂದು ಹೋಗಿದ್ದು ಚಿಕ್ಕ ಗಡಿಯಾರ ಅಂತ ಚಿಕ್ಕ ಗಡಿಯಾರ ದೊಡ್ಡ ಗಡಿಯಾರ ಎರಡಿದೆ. ಸೊ ಚಿಕ್ಕ ಗಡಿಯಾರ ಚಿಕ್ಕಮ್ಮ ಆಂಟಿಗೆ ತೊಗೊಂಡಿದ್ದಾರೆ ಮಾರ್ಕೆಟ್, ಅದು ಮಾರ್ಕೆಟ್ ದೇವರಾಜ ಮಾರ್ಕೆಟು. ಸೊ ಮಾರ್ಕೆಟ್ ಇಮೇಜ್ ಫಾರ್ಮುಲಾ. ಸೊ ಸಕ್ಕ ಸಿಂಪಲ್ ಗುರು, ಇದು ರೆಕಾರ್ಡ್ ಆಯ್ತದೆ ಫಸ್ಟು. ಸಕ್ಕ ಸಿಂಪಲ್ ಗುರು. ಅಲ್ಲಿ ಕ್ರಿಯೇಟ್ ಆಯ್ತಲ್ಲ ಲ್ಯಾಟಿಟ್ಯೂಡು, ಅದು ಯಾವುದೋ ಜ್ಯುವೆಲ್ಲರಿ ಶಾಪ್ ಹತ್ರ ಶಂಕರ ಶೆಟ್ಟಿ ಜ್ಯುವೆಲ್ಲರೀಸ್ ಹತ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಯ್ತಲ್ಲ. ಅದೇನು ಸ್ಟೋರಿ ಅಂದರೆ ಮಾರ್ಕೆಟ್ ಇಮೇಜ್ ಫಾರ್ಮುಲಾ. ಅಲ್ಲಿ ಹೋಗಿದ್ದು ಮಂಜುಳಾ ಮತ್ತು ಮ್ಯಾಕ್ಸ್ ಮಂಜುಳಾ ಮತ್ತು ಮಹೇಶದ ಬಾಲಾಗೋಚಿಗಳಲ್ಲಿ ಆ ಸ್ಪಾಟಲ್ಲಿ ಸಿಕ್ಕಾಕೊಂಡವರು. ಮತ್ತು ಅವನು ಯೂಟರ್ನ್ ನೋಡ್ಕೊಂಡು ಹೋಗಿದ್ದು ವಾಟ್ಲು ಅದೆಲ್ಲ ಇತ್ತಲ್ಲ, ಅದೆಲ್ಲ ಸೇಮ್ ಅದೇ ಮಾರ್ಕೆಟ್ ಇಮೇಜ್ ಫಾರ್ಮುಲಾ. ಮತ್ತೆ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಅಲ್ಲಿಗೆ ಬಾ ಅಂತ ಅಂದರೆ ಅವ್ರು ಹೆಲ್ಪ್ ತೊಗೋಬೇಕು ಅವ್ರ ಹತ್ರ ಇಷ್ಟ. ಅಂದರೆ ಟೀಮ್ ಬಂದಿಲ್ಲ ಅಥವಾ ಲಕ್ಷ್ಮಮ್ಮ ಯೂನಿಟ್ ಇದ್ದಾರಲ್ಲ ಅವ್ರಗಳ ಜೊತೆ ಅವ್ರ ಹತ್ರ ಹೆಲ್ಪ್ ತೊಗೋಬೇಕು, ಅವ್ರ ಜೊತೆ ಟೀಮ್ ಅಪ್ ಆಗಬೇಕು. ಇಲ್ಲ ಅಂದರೆ ಈ ಥರ ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಮತ್ತೆ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂತ ಇವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಬಾಂಡ್ ಬಗ್ಗೆ ಬರೀ ಗುಡ್ಡ ಆಟಗಳು ಬರುತ್ತೆ. ತಿರ್ಬಿಟ್ಟು ಇಂಥ ಬೆಳಗ್ಗೆ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ವಾಚ್ ತೋರಿಸ್ತಾರೆ ಗೊತ್ತಿಲ್ಲ, ಅಷ್ಟೇ ನೋಡುವಂತೆ ನನಗೆ. ಪೌಲ್ಟ್ರಿ ಫಾರಮ್ ಪೊಲ್ಯೂಷನ್ ಗೊತ್ತಿಲ್ಲ. ವಾಚ್ ಯಾವುದು ಅಷ್ಟು ಹೇಳುತ್ತೆ. ವಾಚ್ ತೋರಿಸ್ತಾರೆ, ನಂಬರ್ 1 ತೋರಿಸ್ತಾರೆ. ಆ್ಯಟಿಟ್ಯೂಡ್ ಫಾರ್ಮುಲಾ ಆ್ಯಕ್ಚುಲಿ ಎಷ್ಟೋ ಸರಿ ವಿವರಿಸಿದ್ದೀರ, ಮತ್ತೆ ವಿವರಿಸ್ತೀವಿ. ಆ್ಯಟಿಟ್ಯೂಡ್ ಫಾರ್ಮುಲಾ ವೆರಿ ಡೇಂಜರಸ್. ಔಡಿ ಸಾಯಿವೆ ಕಾಡು ಆ್ಯಕ್ಚುಲಿ ಔಡಿ ಎಲ್ಲ. ಆ್ಯಟಿಟ್ಯೂಡ್ ಫಾರ್ಮುಲಾ ಏನಂದರೆ ವೆರಿ ಡೇಂಜರಸ್ ಫಾರ್ಮುಲಾ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ ಅಷ್ಟೇ. ಆ್ಯಟಿಟ್ಯೂಡ್ ಅಂದರೆ ಅಭಿಪ್ರಾಯ ಹೇಳೋದು, ತಮ್ಮ ಅಭಿಪ್ರಾಯವನ್ನು ಹೇಳೋದು, ಅಥವಾ ನಾವೇನು ಮಾಡ್ತೀವಿ ಅಂತ ಮಾಡಿ ತೋರಿಸೋದು. ಅದೀಗ ಹೊಡೆದ್ಬಿಡ್ತೀನಿ ಅನ್ನೋದ್ರ ಬದಲು ಹೊಡೆದೇ ತೋರಿಸ್ತಾರೆ, ಅದೇ ಆ್ಯಟಿಟ್ಯೂಡ್ ಫಾರ್ಮುಲಾ. ಮತ್ತು ಅದು ಎಷ್ಟು ಡೇಂಜರಸ್ ಆಗಿ ಮಾಡ್ತಾರೆ ಅಂದರೆ ತೋರಿಸೋ ನಾಟಕ ನೋಡಿ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಂಡು ಜನಗಳೇ ಹೆಚ್ಚು ಇದ್ದಾರೆ. ಅದು ಫಾರ್ ಎಕ್ಸಾಂಪಲ್ ಡಿ ಕೆ ರವಿ ಅಂತವರು. ಇನ್ನೊಂದು ಹೇಳೋದಾದರೆ ಅದು ಮಾಡೋರು ಯಾರು ಮಾಡ್ತಾರೆ ಅಂದರೆ ಯೆಲ್ಲೋ ಕಿಂಗ್ ಆ್ಯಟಿಟ್ಯೂಡ್ ಎ ಟಿ ಅಂತ ಸ್ಟಾರ್ಟ್ ಆಗುತ್ತೆ, ಎ ಟಿಯಿಂದ. ಸೊ ಎ ಸ್ಟ್ಯಾಂಡ್ ಫಾರ್ ನಂಬರ್ 1 ಪ್ರೈಮ್ ಜಾನ್ವರಲ್ಲಿ ಹುಟ್ಟಿದವರು, ಪ್ರೈಮ್ ಕಿಂಗ್ ಆರ್ ಕ್ವೀನ್ ಪೊಸಿಷನ್ ಹೋಲ್ಡರು. ನನ್ನ ಸ್ಟೋರಿಯಲ್ಲಿ ಇದನ್ನು ಅಪ್ಲೈ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಿರೋ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಶ್ರುತಾ ಬಳ್ಳಾಳ್ ಇಬ್ಬರು ಅದರಲ್ಲಿ ಸೇರ್ಕೊಂಡಿದ್ದಾರೆ. ಸೊ ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಅದರಲ್ಲೇ ಬರೋದು, ನಂಬರ್ 1 ಬರೋದು. ಸೊ ಇನ್ನು ನಂಬರ್ 8 ತುಂಬ ಜನ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ನಾವು ಫಸ್ಟ್ ಲೆವೆಲಲ್ಲಿ ಮ್ಯಾಕ್ಸ್ ಮಂಜುಳಾ ನಮ್ಮ ಚಿಕ್ಕಮ್ಮ ಬರ್ತಾರೆ, ನೆಕ್ಸ್ಟು ರಾಘವೇಂದ್ರ ರಾಜ್ಕುಮಾರ್ ಬರ್ತಾರೆ. ಸೊ ಈ ಥರ ಇನ್ನೂ ಸುಮಾರು ಜನ ಬರ್ತಾರೆ. ಮತ್ತು ಕಿಶೋರ್ ಸರ್ಜಾನು ಅದರಲ್ಲೇ ಬರೋದು. ಕಿಶೋರ್ ಸರ್ಜಾ ಬರ್ತಿಲ್ಲ, ಆದರೂ ಕಿಶೋರ್ ಸರ್ಜಾ ಹೆಸರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ ಥರ ಸುಮಾರು ಜನ ಬರ್ತಾರೆ. ನಂಬರ್ 1 ಜನವರಿ ಮತ್ತು ನಂಬರ್ 8 ಆಗಸ್ಟಲ್ಲಿ ಹುಟ್ಟಿದವರು ಇಬ್ಬರು ಸೇರ್ಕೊಂಡು ಕ್ರಿಯೇಟ್ ಮಾಡುವಂಥದ್ದು. ಸೊ ಇವರು ಯಾರನ್ನು ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಬಳಸೋರನ್ನು ಕೂಡ ಫಾಸ್ಟ್ ಪೀಪಲ್ನ ಕರ್ಕೊಬರ್ತಾರೆ. ಈ ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಜನಗಳು ಅಂದರೆ ಈಗಾಗಲೇ ಅಧಿಕಾರದಲ್ಲಿ ಇರೋರು ಅದು ಪ್ರೆಸೆಂಟ್ಗಿಂತಲೂ ಫಾಸ್ಟ್. ಆ್ಯಕ್ಚುಲಿ ಈ ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಜನಗಳನ್ನ ಕರ್ಕೊಬಂದು ಅವರ ನೆಟ್ವರ್ಕ್ ಜನರನ್ನ ಕರ್ಕೊಬಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಅನಿಸುತ್ತೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಫುಟ್ ರೆಸ್ಟ್ ನೋಡ್ಬೋದು. 2 to 5 ಅವ್ರ ಪ್ರೊಫೆಷನ್ ಏನು ಅಂತ ಅವ್ರ ಫುಟ್ ರೆಸ್ಟ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಇದು ಈ ಬೋಳಿ ಮಗಂದು ಅಷ್ಟೇ ಸಾಯ್ತಾವನೆ ಸುಮ್ಮನೆ. D2311 ಇದು ಸೌತ್ ಫಾರ್ಮುಲಾ ಎಲ್ಲ ಹೊರಗಡೆ ಗಣಪತಿ ಫೋಟೋ ಇದೆ ಅದರಲ್ಲಿ. ಸಮಥಿಂಗ್ ಇಸ್ ಮೆಸ್ಸಿ, ಅದಕ್ಕೆ ಸ್ಟಾಪ್ ಮಾಡೋಣ. ಗಣಪತಿ ಬಾಲಾಗೋಚಿ ಅಲ್ಲಿ ಅವನು ಒಬ್ಬ ಜೊತೆಯಲ್ಲಿ ಮಾತಾಡ್ಕೊಂಡು ಹೋದ್ನಲ್ಲ,
ಅವನು ಅವ್ನ ಮೊಬೈಲಲ್ಲಿ ಗಣಪತಿ ಇತ್ತು, ಫೋಟೋ ಇತ್ತು. ಫೋಟೋ ನೋಡೋದಕ್ಕಿಂತ ಚಿಕ್ಕ ಏನದು 3D ಡಿಸೈನ್ ಅಂತ ಇಟ್ಕೊಳ್ಳೋಣ. X9989 K55 ಅದು ಹೆವಿ ಸ್ಪೀಡಲ್ಲಿದ್ದ ಅವನು. ಮತ್ತಿಲ್ಲ ಅಷ್ಟೇ ಹೇಳೋದು. ಹೊಡೆದೇ ಬಿಡಬೇಕು ದೊಡ್ಡಲ್ಲಿ ಅಂತ ಬಡ್ಡೆ ಏನು ಕೊಡ್ತೀನಿ, ಏನು ಮಾಡೋದು. ಇನ್ನೂ ಆ ಸಮಯ ಬಂದಿಲ್ಲ. ಆ್ಯಕ್ಚುಲಿ ಇವಾಗ ಕಿವಿಲಿ ಗುಡ್ಡೆ ತೆಗಿತಾವನ. ಇಲ್ಲೇ ಬರುವಾಗ 100 ರೂಪೀಸ್ ತೋರಿಸ್ತಾರದು. ಅಲ್ಲೊಬ್ಳು ಹೋಗ್ತಾ ಇದ್ದಾಳಲ್ಲ ಅವಳು ಮ್ಯಾಕ್ಸ್ ಬಂಜುಳ ಅವರ ಬಾಲಮುಚ್ಚಿಯಲ್ಲಿ ಚೂಡಿದಾರ ಕೊಡೋಯ್ತಲ್ಲ ಬಾಬಾ ಕೊಟ್ಟಾಜೆ ಮುಂದೆ ಬ್ಯಾರಿಕೇಡ್ಸ್ ಹೋಗ್ತಾ ಇದ್ದಾಳೆ ಒಬ್ಬಳೆ. ಆ್ಯಕ್ಚುಲಿ ಹೋಗ್ತಿರೋ ಒಬ್ಬಳು ಲೇಡಿ. ಅದು ಕಿವಿ ಕ್ಲೀನ್ ಮಾಡ್ತಾರೆ, ಮತ್ತೆ ಕ್ಲೀನ್ ಮಾಡ್ತಾವನೆ ಇಬ್ಬಳು ಇವಾಗ. ಅದು ಆ್ಯಕ್ಚುಲಿ ರಾಜೇಶನ ಬಲಂಗುಚ್ಚಿ ಅವನ ಹುಡುಗ. ರಾಯಲ್ ಬ್ಲೂ ಓಡಾಕ್ಟಿವಲ್ಲ, ಸಾರಿ ಜುಪಿಟರ್ ಗಾಡಿ ರಾಜೇಶ್ವರ ಬಲಂಗುಚ್ಚಿ. ಆ್ಯಕ್ಚುಲಿ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡುತ್ತೆ. ಇದು ಅಂದರೆ ಯೂರಿನ್ ಫಾರ್ಮುಲಾ ಅವನಿಗೆ KA42M 6262 ಗಾಡಿ ಅದು MS. ಸುಮ್ಮನೆ ಎಷ್ಟು ಏನು ಗೊತ್ತೇ ಇಲ್ಲದ್ರೆ ಅತಿ ಮುಗ್ಧ ಅಂತಾರಲ್ಲ ಆ ಥರ. ಆ ಕಡೆಯಿಂದ ಈ ಸೀದಾ ಈ ಕಡೆ ಬಂದ್ಬಿಟ್ಟ. ಅಲ್ಲಿ ಕೊನೆಯ ಮುಂದಕ್ಕೆ ಎಷ್ಟು ಸೀದಾ ಸಿಂಪಲಾಗಿ ಬಂದ್ಬಿಟ್ಟಾದರೆ ಏನು ಟ್ರಾಫಿಕೇ ಇಲ್ವಲ್ಲ ಅನ್ನೋ ಥರ ಸಕ್ಕ ಸಿಂಪಲಾಗಿ ಬಂದ್ಬಿಟ್ಟ. ಮುಂದೆ ಬರ್ತಿದ್ದು ಬೈಕಲ್ಲೆಲ್ಲ ಬಾಯ್ ಬಿಡ್ಕೋಬೇಕು ಆ ಥರ. ಸೊ ಏನು ಹೇಳ್ತಿದ್ದೆ ಅದೇನಾದರೆ ರಾಜೇಶ್ ಹತ್ರಕ್ಕೆ ಅಂತ ಇದ್ದರೂ ಇರಬಹುದು ಯೂರಿನ್ ಫಾರ್ಮುಲಾ ಅದೇ. ಆದರೆ ಮತ್ತೆ ರಾಜೇಶ್ ಹತ್ರ ಹತ್ರ ಬಿಡ್ರು ಕೊಟ್ಟವ್ರೆ ಬರೀ ಸುಮ್ಮನೆ ಬರ್ತಾನೆ ಇರ್ತಾರೆ, ಜೊತೆ ಸಿಗ್ತಾರೆ ಇರ್ತಾರೆ. ಬರೀ ಅವ್ರು ವೆರಿ ಕಾಮನ್ ಏನಂದರೆ ಕಿವಿ ಹತ್ರ ಬಂದು ಕೂತ್ಕೊಳ್ಳೋದು. ಏನೋ ಪದಾರ್ಥಗಳು ಮಾಡ್ತಾನೆ, ತಿನ್ನೋ ಐಟಮ್ಗಳು. ಸಿಟಿ ಬಸ್ ಬಂದರೆ ಕಿವಿ ಹತ್ರನೇ ಬಂದು ಕೂತ್ಕೊತಾನೆ. ಇಲ್ಲೇ ಮುಂದೆ ಬರೋದು ಚೊತ್ತ ಕೈ ಬೇರೆ ಒಂದು, ಆ ಕೈ ತೆಗೆಸ್ಕೋಬೋದು. ಆಟೋ ನೋಡಿದ್ರು ಗಾಡಿ ನಂಬರ್ ನೋಡೋಕ್ಕಾಗಿ 7823 K09. ಹೋಗಿ ಪೂರ್ತಿ ಬಟ್ಟೆ ಪೊಲ್ಯೂಷನ್ ಆಯಿತು ಅಂದರೆ ರೋಡೇ ಕಾಣ್ತಾ ಇಲ್ಲ ಬಿಡು. ಆ ಮಟ್ಟಿಗೆ ಆಯಿತು. ಆ್ಯಕ್ಚುಲಿ ಕಪ್ಪು ಹೊಗೆ ಬಂದಿದ್ದರೆ ಕ್ಲೀನಾಗಿ ಗೊತ್ತಾಗ್ತಾಯಿತ್ತು. ಈ ಥರ ಹೊಗೆ ಈಗ ಗೊತ್ತಾಗಲ್ಲ. ಬೆಳಗ್ಗೆ ಬೇರೆ ಸ್ಮಾಗ್ ಇರುತ್ತೆ, ಮಂದಿ ಬೇರೆ ಇರುತ್ತೆ, ಈಗ ಗೊತ್ತಾಗಲ್ಲ. ಯಾವಾಗಿರುತ್ತೆ ಆ್ಯಟಿಟ್ಯೂಡ್ HT 9166 ಆ್ಯಟಿಟ್ಯೂಡ್ ಟಿಕೆಟ್ ಇತ್ತು ಅವನಿಗೆಲ್ಲ. ಕಷ್ಟ ಆಗುತ್ತೆ. ಗೊತ್ತಿಲ್ಲ. EP 1312 ಬೇಕು ಸೌಂಡ್ ಮಾಡಿದ್ದು ನಾವು ಅಂತ. ಹೆಡ್ಲೈಟ್ ಆನ್ ಮಾಡ್ಕೊಬರ್ತೀರ ಸೋಳ ಮಕ್ಕಳುಗಳೆಲ್ಲ. ನನ್ನೇ ನೋಡ್ಕೊಂಬರೋ ಬರ್ತಾರೆ ಅಂದರೆ ನನಗೆ ಹೆಡ್ಲೈಟ್ ಬಿಡ್ತಾ ಇರೋದು ಅಂತ ಕನ್ಫರ್ಮ್. 2 ಗಾಡಿ ಹೋಗ್ತಿಲ್ಲ. 2 ಗಾಡಿ ಹೆಡ್ಲೈಟ್ ಬರ್ತಾವೆ, 3 ಗಾಡಿ ಹೆಡ್ಲೈಟ್. ಇಲ್ಲಿ ಬರ್ತಿರವೇ 3 ಗಾಡಿನೂ ಹೆಡ್ಲೈಟ್ ಅಂತ ಮಾಡ್ತೀವಿ. ಮಾಸ್ಕ್ ಬರ ಹಾಕೊಂಡು ಹೋಗಲ್ಲ. ಅಲ್ಲೂ 2 ಗಾಡಿಗಳು ಹೆಡ್ಲೈಟ್, ಬೈಕ್ಗಳು. ಸುಮಾರು ಒಂದು 10 ಗಾಡಿ ಹೋಯ್ತು ಬಿಡು. ಇಲ್ಲೇ ಅಕ್ಕಪಕ್ಕ ಅಲ್ಲಿ ಬರ್ತಾರೆ 2 ಗಾಡಿ ಹೆಡ್ಲೈಟ್ ಅವನು. ರಾಯಲ್ ಎನ್ಫೀಲ್ಡ್ ಬರ್ತಾಳೆ, ಕ್ಯಾಶ್ ಅದ ಯೂನಿಕಾರ್ನ್ ಬರ್ತಾ ಇದೆ. ಯೂನಿಕಾರ್ನ್ ಶೈನ್ ಅಲ್ಲೂ ಬರ್ತಾರೆ 2 ಗಾಡಿಗಳು ಹೆಡ್ಲೈಟ್. ಇದು ಪಕ್ಕ ಆ ಕಡೆ 3 ಗಾಡಿಗಳು, 4 ಗಾಡಿ ಹೆಡ್ಲೈಟ್. ಲಕ್ಕಿ
ಕುಬುದಾಳ ಮಗನ ಕುಬುದಾಳ ಕಂದನ ಲಕ್ಕಿ ಅಂತ ಕರೆಯೋದು. ಲಕ್ಕಿ ಅಂತ ಹೆಸರಿಟ್ಕೊಂಡಿದ್ದು ಆಗಲೇ ಬರ್ತಾನೆ ಕುಬುದಾಳ ಕಂದ. ಕಂದನ ಬಾಲಂಗೋಷ್ಠಿ ಇಲ್ಲೋದ ಮೋರ್ ದೆನ್ 50% ವೆಹಿಕಲ್ಗಳು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಬರೋಷ್ಟೊಳಗೆ ಅಲ್ಲಿ ಆ ಸರ್ಕಲಿಂದ ಎಚ್ಕೋಟೆ ಆಂಜನೇಯ ದೇವಸ್ಥಾನದಿಂದ ಇದು ಆರ್ಜನ್ ರೀಚ್ ಆಗಿಲ್ಲ. ಅದು ಸ್ಟೇಷನ್ ಹೋದ ಆಲ್ಮೋಸ್ಟ್ 50%, ಮೋರ್ ದೆನ್ 50% ವೆಹಿಕಲ್ಗಳು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ನೋಡಿದ್ರು 1, 2 ಅಂತ ಡ್ರೈವರ್ ಬಸ್ಸೋದಕ್ಕೆ ಪಂಚೆ ಹಾಕೊಂಡು ಬೋಳೆ 3 ವೆಹಿಕಲ್ 4 ವೆಹಿಕಲ್ಗಳು ಇಲ್ಲಿ ಹೋಗ್ತಿರೋದೇ. ಒಂದು 6 ವೆಹಿಕಲ್ಗಳು, ಅದರಲ್ಲಿ 4 ವೆಹಿಕಲ್ಗಳು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ಕಣ್ಣಿನ ಕಥೆ ಗೋವಿಂದ ಗುರು ಹೆಡ್ಲೈಟ್ ಆನ್ ಮಾಡ್ಕೊಂಡಿರ್ತಾವಲ್ಲ, ಹೆವಿ ಡೇಂಜರಸ್ ಅವು. ಸಿಗ್ಬೇಕಂತಲೇ ಹೆಡ್ಲೈಟ್ನ ಕಣ್ಣಿಗೆ ಬಿಡೋಗೋದಕ್ಕೆ ಅಂತಲೇ ಬಂದುಬಿಡ್ತಾರೆ. ಸೊ ಸಿಕ್ಕಾಬಿಟ್ಟೆ ಡೇಂಜರಸ್ ಅವು, ಕಣ್ಣಿನ ಹೋಗ್ಬಿಡುತ್ತೆ. ಇದು ಒಬ್ಬ ಹೆಡ್ಲೈಟ್ ಹೋಂಡಾ ಆಕ್ಟಿವಾ HU2083 ಹೌದು ಅಷ್ಟೇ, ಪ್ಲಾಟಿನ ಹೆಡ್ಲೈಟ್ ಅದು, ಜುಪಿಟರ್ ಹೆಡ್ಲೈಟು. ಎಷ್ಟು ಚೆನ್ನಾಗಬೇಕಾಗುತ್ತೆ ಪ್ಲಾಟಿನ. ಇಲ್ಲೂ ಒಂದು ಹೆಡ್ಲೈಟು Q1336 KA55. ಅಲ್ಲೂ ಅಷ್ಟೇ ಯೂನಿಕಾರ್ನ್ ಶೈನ್ ಅಂತಾರೆ, ಯೂನಿಕಾರ್ನ್ ಶೈನ್ ಹೆಡ್ಲೈಟ್. ನನ್ನ ಕಡೆಗೆ ಬರ್ತಾವೆ ನೀವು ಬರ್ತೀವಲ್ಲ. 18EN4854 ನನ್ನ ಕಡೆಗೆ ಹುಡುಕೊಂಬತ್ತಾರದು. ಇಲ್ಲಿ ಹೋಗ್ತಾ ಇರೋದು, ಇಲ್ಲಿ ಕಣ್ಣು ಕಾಣ್ತಾ ಇರೋದು 4 ವೆಹಿಕಲ್ಗಳು. 4ರಲ್ಲಿ ಆಲ್ಮೋಸ್ಟ್ 4 ಹೆಡ್ಲೈಟ್ ಆನ್ ಮಾಡ್ಕೊಂಡು. ಇಲ್ಲೂ ಒಬ್ಬ ಹೆಡ್ಲೈಟ್ ರಾಯಲ್ ಆಕ್ಟಿವಾ, ಸೌಂಡ್ ಬೇರೆ, ಜುಪಿಟರ್ ಹೆಡ್ಲೈಟು, ಆಕ್ಸಿಸ್ ಹೆಡ್ಲೈಟ್, ಸ್ಪ್ಲೆಂಡರ್ ಹೆಡ್ಲೈಟ್, ಡಿಯೋ ಹೆಡ್ಲೈಟ್ 125cc ಡಿಯೋದು. ಇದು ಅಷ್ಟೇ ಡಿಯೋ ಹೆಡ್ಲೈಟ್, ಜುಪಿಟರ್ ಹೆಡ್ಲೈಟ್, ಡಿಯೋ ಹೆಡ್ಲೈಟ್, NS ಹೆಡ್ಲೈಟ್, ಆಕ್ಟಿವಾ ಹೆಡ್ಲೈಟ್, ಗ್ಲಾಮರ್ ಹೆಡ್ಲೈಟ್. ಎಷ್ಟು ಗಾಡಿ ಬೇಕು. ಇದು ಅಷ್ಟೇ ಮೂರು ಹೆಡ್ಲೈಟ್ ಆನ್ ಮಾಡ್ಕೊಳ್ಳಲ್ಲ ಅಲ್ಲಿ ಪಾಸ್ ಆಗುತ್ತೆ. ಇವು ಗೊತ್ತಿದ್ದ ಪಿಕಪ್ ಕೊಡ್ಕೊಳ್ಳಿ ಅಂತ ಬಂದ 4-5 ಗಾಡಿಗಳು ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೋಗ್ತಾವೆ. ಅವಳು ಬೆಳಿಗ್ಗೆ ಅವಳು ಬ್ಯಾಗ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆರ್ಗನೈಸ್ಡ್ ಅದು ಅವ್ರದ್ದು ಸ್ಟೈಲ್. ಇಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಈಗ ಟೈಮ ನಡ್ಕೊಬತ್ತೀನಿ ಹೇಳಲ್ಲ, ಅಲ್ಲಿ ಚಿಪ್ಸೋ ಏನೋ ಬಿಸಾಡಿದ್ದಾರೆ. ಇದು ವೀಡಿಯೋ ಸ್ಟ್ಯಾಂಡ್. ಪ್ರಣವ್ ಪಕ್ಕ
ಬಲಾಗೋಚಿ ಪ್ರಣವ್ ಅಂತ ಗಾಡಿ ಇದೆ AB 5043. ಈಗ ಆಟೋದಲ್ಲಿ ಎಲ್ಲಿ ಥರ ಹೇಳಿದ್ರು 9239 ಅದು ಗಾಡಿ AB 9239. ಇದು ನಿನ್ನೆ ಕೇಸ್ ಥರ ಇದು ಇಳಿಸ್ತಾ ಇದ್ದೀವಿ. ಕವರಾಗಿರ್ಲಿಕ್ಕಿಲ್ಲ ಇವರು ಹೆಲ್ಮೆಟಲ್ಲಿ ಹೊಟ್ಕೊಂಡು ಹೋಗ್ಬೇಕು. ಹೆಲ್ಮೆಟಲ್ಲ ಮೊಬೈಲು, ಅದು ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದ್ದಲ್ಲ ಅವನು ಮುಖ ಕವರ್ ಆಗಿರಲಿಕ್ಕಿಲ್ಲ. ಅವ್ನು ಏನಂದರೆ ಅವ್ರ ಸ್ಟೋರಿ ಏನಂದರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೈ ದೊಣ್ಣೆ ಇದೆಯಲ್ಲ, ಅದನ್ನು ದೊಣ್ಣೆನ ಕೈಗೆ ಟಚ್ ಮಾಡಿಬಿಡ್ತಾರೆ. ಹೇಳೋದು ಮೊಬೈಲ ದೊಣ್ಣೆ ಹೊಡೆದ್ಬಿಡ್ತಾರೆ. ದೊಣ್ಣೆ ಹೊಡೆದ್ಬಿಟ್ಟು ಕೈಗೆ ಮೊಬೈಲ್ ಬಿಡಿಸ್ಬಿಟ್ಟು ಕತೆ ಹೊಡೆಯೋದು ಅಂದರೆ ಕೊಯ್ಯ ಕೊಸ ಅನ್ನೋದು. ಯಾರು ಎತ್ಕೊಂಡಿಲ್ಲ ಇದು. ಹೋಗೆ 1819 F42. ಆ್ಯಕ್ಚುಲಿ ಉಗಿದ ಹಾಕೋದೆಲ್ಲ ಬಲೆಗೊಚ್ಚಿ ಅದು ಉಗಿದ ಅವನು ಇಲ್ಲ ಕವರ್ ಆಯ್ತಲ್ವ, ಅದು ಕವರ್ ಆಗಿದೆ. ಅಭೀಶ್ ಫಾರ್ಮುಲಾ ಏನು ಗೊತ್ತಾ, ಈಗ ಅಲ್ಲಿ ಬಿಟ್ಟು ಅಲ್ಲಿ ಬಿಸಾಕೋಗಿದ್ರು. ಓಕೆನಾ, ಅಲ್ಲಿ ಬಿಸಾಕೋಗಿದ್ರು. ಸೊ ಅದನ್ನು ಹತ್ಕೊಂಡು ಮುಂದೆಗೆ ಬಂದು 4 kg ಮುಂದೆಗೆ ಬಂದೆ. ಸೊ ಹುಡುಗ ಅಭೀಶ್ ಬಲೆಗೊಚ್ಚಿ ಸೈಕಲಲ್ಲಿ ಹೋಗ್ತಿದ್ದೋ ತುಪ್ಪಕ್ಕಂತ ಉಗಿದೋಗೋದ. ಇಬ್ಬರು ಇದ್ದರು ಆ್ಯಕ್ಚುಲಿ. ಒಬ್ಬ ಔಟ್ ಫೀಲ್ಡರು, ಅವ್ರಿಗೆ ಅವ್ನು ಬ್ಯಾಕಪ್ ಫೀಲ್ಡರು. ಅಂದರೆ ದಾದೇದಾರು ಅವ್ರಿಗೆ ಉಗಿದವ್ರಿಗೆ ಏನಾದ್ರು ಹಲ್ಲೆಗಿಲ್ಲೆ ಮಾಡಿದ್ರೆ ಅಥವಾ ಬೈದರೆ ಏನಾರು ಮಾಡಿದ್ರೆ ಅವನ್ನ ಡಿಫೆಂಡ್ ಮಾಡೋದಕ್ಕೆ ಅಥವಾ ಅವನ ಪರವಾಗಿ ಕೆಲಸ ಮಾಡೋದಕ್ಕೆ ಅಥವಾ ಅಟ್ಲೀಸ್ಟ್ ಅವ್ರ ಫೋನ್ ಇರ್ಬೋದು, ಫೋನ್ ಮಾಡಿ ಬೇರೆಯವ್ರ ಹತ್ರ ಹೆಲ್ಪ್ ಕೇಳ್ಬೋದು, ಸುತ್ತಮುತ್ತ ಜನರನ್ನ ಕರೆಕ್ಟ್ ಕೇಳ್ಬೋದು, ಏನೋ ಒಂದು ಮಾಡ್ಬೋದು. ಅಂತಲ್ಲಿ ಅವನು ಬ್ಯಾಕಪ್ ಫೀಲ್ಡರು. ಅಲ್ಲಿ ಇನ್ನೊಬ್ಬ ಬರ್ತಾ ಇದ್ದಾರೆ, ವಾಟರ್ ಬಾಟ್ಲ್ ಇವನು, ಅವ್ರ ಕತೆ ಹೇಳ್ತೀರಿ. ಬ್ಯಾಕಪ್ ಫೀಲ್ಡರ್ ಅವರು ಇಲ್ಲ. ಅದೇನಂದರೆ ಈಗ ಆಲ್ರೆಡಿ ಅದಕ್ಕಿಂತ ಮುಂಚೆ ಕೋಟೆ ಆಂಜನೇಯನಿಂದ ಆ ದೇವಸ್ಥಾನದಿಂದ ಈ ಕಡೆ ಮುಂದೆ ಬರಬೇಕಾದ್ರೆ ತೋರಿಸ್ದೆ ಲಕ್ಕಿ ಇದು ಕುಬ್ದಳಕ್ಕಂತ ಲಕ್ಕಿದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಜನ ತೋರಿಸ್ತಾರೆ ಆ್ಯಕ್ಚುಲಿ ಹುಡುಗರು. ಮತ್ತು ಹೆಡ್ಲೈಟ್ ಆನ್ ಮಾಡಿದ್ದು ಎಷ್ಟೊಂದಲ್ಲಿ ತೋರಿಸಿದ್ನಲ್ಲ, ಅದು ಏನಂದರೆ 50% ತಗೊಂಡು ತಿನ್ಬಿಟ್ಟು ಆಮೇಲೆ ಸ್ಬಿಡ್ತೀವಿ ಅಂತ. ಆ್ಯಕ್ಚುಲಿ ಇದೇನಂದರೆ ಇದು ಓಪನ್ ಮಾಡಿದ್ದಾರೆ, ಯಾರೋ ಓಪನ್ ಮಾಡಿಬಿಟ್ಟು ತಿನ್ಬಿಟ್ಟು ಮಿಕ್ಕಿದ್ದನ್ನು ಸಿಕ್ಕಿಟ್ಟು ಅಲ್ಲಿ ಇಟ್ಟಿದ್ದಾರೆ ಕ್ಲೀನಾಗಿ ಕವರ್ ಮಾಡಿ. ಅದೇ ರೀತಿ ಅದೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದ್ರೆ ಕುಮುದ ಮತ್ತು ಅವಳ ಕಂದ KA55 ಬರುವಂಥ ಫಸ್ಟ್ ನಂಬರ್ 5 ಮತ್ತು ಪ್ರೊಜೆಕ್ಟ್ ನಂಬರ್ 5 ನಾವು ಯೂಸ್ ಮಾಡಿಕೊಂಡು ಫಸ್ಟು ಎಲ್ಲರೂ ಅಂದರೆ ವ್ಯಕ್ತಿಗಳು ವಸ್ತುಗಳು ಎರಡನ್ನೂ ಯೂಸ್ ಮಾಡಿಕೊಂಡು ಆಮೇಲೆ ನಿನಗೆ ಕೊಡ್ತೀವಿ ಅನ್ನೋದರ ಆ್ಯಟಿಟ್ಯೂಡ್. ಆಮೇಲೆ ಎಸೈತೀವಿ, ಉಗಿತೀವಿ ಅಂತ. ಅದೇ ತಿನ್ಬಿಟ್ಟು ಉಗಿಯೋದು ಅಂತೀವಲ್ಲ ಆ ಥರ. ಜೊತೆಗೆ ಇನ್ನೊಂದೇನೆಂದರೆ ಡೈರೆಕ್ಟ್ ಕೂಡ ಏನು ಹೇಳೋದು, ಮಹೇಶ ಅದು ಮಾರ್ಕೆಟ್ ಇಮೇಜ್ ಫಾರ್ಮಲ್ಲ ಬಂದಿರೋ ಮಹೇಶ ಇದೆಯಲ್ಲ, ಅವನು ವಿ ಕ್ಯಾಪ್ಚರ್ ಇಲ್ಲೇ ಬರ್ತಾ ಇದ್ದಾರಲ್ಲ ಮುಂದೆ. ಲಾಸ್ ಏಂಜಲ್ಸ್ ಲೇಕರ್ಸ್ ಇಮೇಜ್ ಫಾರ್ಮುಲಾ ಇದೆಯಲ್ಲ, ಅದ್ರ ಬೇಸ್ ಬೆಟ್ ಇಟ್ಕೊಂಡು ಬಂದಿರೋ ಮಾರ್ಕೆಟ್ ಫಾರ್ಮುಲಾ ಮತ್ತು ಇದು ಒಡೆಯರ್ಸ್ ಫ್ಯಾಮಿಲಿಯವರ ವಿ ಕ್ಯಾಪ್ಚರ್ ಫಾರ್ಮುಲಾ. ಇದೇನು ಮಾಡ್ದೆ ಅಂತಂದು ಹೇಳಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ ಏಂಜಲ್ಸ್ ವೀಕರ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಬಂದು ಮಹೇಶ ಸೆಪ್ಟೆಂಬರ್ 2022 ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಂಡು ಇವನು ಈ ಗೋಳಿ ಮಗ ಇದೆಲ್ಲ ಇವನು ವಿ ಕ್ಯಾಪ್ಚರ್ ಒಡೆಯರ್ಸ್ ಫ್ಯಾಮಿಲಿಯವರು ಸ್ನೋವರ್ಲ್ಡ್ ಮತ್ತು ಲೋಕರಂಜನ್ ಅವರೆಲ್ಲ ಸೇರಿಕೊಂಡು ವಿ ಕ್ಯಾಪ್ಚರ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿಕೊಟ್ರು, ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡಿಕೊಟ್ರು. ಸೊ ಅದನ್ನು ಹೇಳೋಕ್ಕೆ ಹೊರಟಿದ್ದು ಇವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇದು ನಂಬಲೇಬೇಕಾದ ಗದಗೋರ ಸತ್ಯ ಏನಂದರೆ ಇವರು ಅವಾಗಿದ್ದರೆ ಕ್ಲೀನ್ ಮಾಡ್ತಾನೆ. ಅವರು ಯಾವಾಗಿಂದ ಗೊತ್ತಾ, ಅದು ಈ ಕಡೆಯಿಂದ ಹೋದ್ಮೇಲೆ ಅವಾಗ ಆ್ಯಕ್ಚುಲಿ ಸಿಟಿ ಕಾರ್ಡ್ ಪೊರ್ಷನ್ ಹುಡುಗ ಕಸ ಎತ್ತಾಗ್ತಿದ್ದಲ್ಲ, ಕ್ಯಾಮ್ರಾದಲ್ಲಿ ಕವರ್ ಆಗಿದೆ ಇಲ್ವೋ ಅದಕ್ಕೆ ಸರಿಯಾಗಿ ಗೊತ್ತಿಲ್ಲ. ಆ ಹುಡುಗನೇ ಆ್ಯಕ್ಚುಲಿ ಇದರಲ್ಲಿ ಸರ್ಕಸ್ ಗ್ರೌಂಡ್ ಹತ್ರ ಹಿಂಗೆ ಆಟೋ ತಂದು ನಿಲ್ಲಿಸ್ಕೊಟ್ರು, ಹೇಗೆ ಕ್ಲೀನ್ ಮಾಡ್ತಾಯಿದ್ರು. 4 ಹೆಜ್ಜೆ ಮುಂದಕ್ಕೆ ಹೋದೆ, ಅಲ್ಲಿ ರೈಟ್ ಸೈಡಲ್ಲಿ ಒಂದು ಕವರ್ ನೇತು ಹಾಕಿದ್ರು, ಕವರ್ ಹ್ಯಾಂಡ್ ಬ್ಯಾಗು.
ಅವರಿಬ್ಬರು ಪ್ರಕಾಶ್ ಟೈಟಲ್ ತಿಂದು ಕವರ್ ಮಾಡಿದ್ದು. ಇದು ಅಷ್ಟೇ, ಇನ್ನು ಮುಖ ಕವರ್ ಆಗಿ ಗಾಡಿ ನಂಬರೇ ಇಲ್ಲ. ಆ್ಯಕ್ಚುಲಿ ಹೊಸದಲ್ಲ ಗಾಡಿ ಅದು. ಆ್ಯಕ್ಚುಲಿ ಅವ್ರು ಎಲ್ಲಿ ಕ್ರಾಸ್ ಮಾಡಿದ್ದು ಅಂದರೆ ಇಲ್ಲಿವರೆಗೂ ಈ ಸುಳಭ ಮುಂದೆ ನಿಂತಿದ್ದ, ಅದು ಆ ಕಡೆ ಇರಲಿ. ಅವ್ರೀಗ ಸೈಕಲ್ ಹೋಗ್ತಾ ಇದ್ದಲ್ಲ, ಅದೇ ಪ್ರಕಾಶ್ ಟೈಟಲ್ ತಿಬೋದು. ಎಲ್ಲ ಕೂದಲ ಕಂದ ಕೂದಲ ಕಂದ ಸೈಕಲ್ ಹೋಗ್ತಿದ್ದಾರಲ್ಲ, ಸೇಮ್ ಅದೇ ಥರ ಪ್ರಕಾಶ್ ಹೋಗೋದು. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಗಲ್ಲ ಬೋಳಿ ಮಗ ಅವನು. ರೋಡ್ ಕ್ರಾಸ್ ಮಾಡೋದು ಚಂದನೇ ಬೇರೆ ಅವನು. ಇಲ್ಲೇ ಟರ್ನ್ ಮಾಡ್ಕೊಂಡು ಇವನು ಇಲ್ಲಿ ಗೇಟಿಂದ ಬರ್ಬೇಕಾದ್ರೆ ಒಳಗಡೆ ನಡೆದು ಡ್ರಾಮಾ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇರ್ ಮಾಡೋದಕ್ಕಿಂತ ಕ್ಲೀನಾಗಿ ಕವರ್ ಆಗಿದೆ. ಎಕ್ಸ್ಪ್ಲೇರ್ ಮಾಡೋಕ್ಕೆ ಆಗಲೇ ಇಲ್ಲ, ಅಷ್ಟೊಂದು ಜನ ಇದ್ರು ಇಲ್ಲಿ. ಪ್ರತಿಯೊಂದು ಪಾಯಿಂಟ್ಸ್ ಎಲ್ಲ ಮಿಸ್ ಆಗೋಯ್ತು ಆ್ಯಕ್ಚುಲಿ. ಅಲ್ಲಿ ಓದೋನು ಕುಂದಳಕ್ಕಂದ ಇವರೆಲ್ಲ ಅಲ್ಲಿಂದ ಹೇಳ್ಕೊಬಂದಿಲ್ಲ, ಸೇಮ್ ಅದೇ ಸ್ಟೋರಿ. ಈಗ ಆ್ಯಕ್ಚುಲಿ ಅದೆಲ್ಲ ಬಿಟ್ಟಾಕಿ ಈ ರೋಡ್ ಇದೆಲ್ಲ ನಡೆದಿದ್ದು ಕವರ್ ಆಗಿರುತ್ತೆ. ಅದೆಲ್ಲ ರಾಂಗ್ ಬೇಲ್ ಹೋಗಿದ್ದು, ಲೈಟ್ ಆನ್ ಮಾಡಿ ಎಲ್ಲ ಕವರ್ ಆಗಿರುತ್ತೆ, ಅದೆಲ್ಲ ನಡೆಯುವಂಥದ್ದೇ. ಸೊ ಇದನ್ನು ಹೇಳ್ತೀನಿ, ಇದ್ರ ಕತೆ. ಆ ಹುಡುಗ ಸಿಟಿ ಕಾರ್ಪೊರೇಷನು 4 ಹೆಜ್ಜೆ ಮುಂದಕ್ಕೆ ಹೋದೆ. ಅಲ್ಲಿ ಹಂಗೆ ಇಲ್ಲಿ ಸರ್ಕಸ್ ಗ್ರೌಂಡ್ ಹತ್ರ ಹಿಂಗೆ ಕಸ ತುಂಬ ಬ್ಯಾನ್ ನಿಲ್ಲಿಸ್ಕೊಂಡು ನಿಂತಿದ್ರು. ಸೊ ನಾವು ನೋಡಿಕೊಂಡು 4 ಹೆಜ್ಜೆ ಮುಂದಕ್ಕೆ ಹೋದೆ. ಅವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಕವರ್ ನೇತಾಕಿದ್ರು. ಅದು ಬಿಸ್ಕೆಟ್ ಥರ ಕಾಣ್ತು. ಹತ್ರಕ್ಕೆ ಹೋಗಿ ನೋಡಿದೆ, ಬಿಸ್ಕೆಟ್ ಎಲ್ಲ ಇತ್ತು. ಸುತ್ತಮುತ್ತ ನೋಡಿದೆ ಯಾರು ನಾಯಿಗೆ ಬಿಸ್ಕೆಟ್ ಹಾಕೋದಕ್ಕೆ ಏನಾದ್ರು ತೊಗೊಬಂದು ಇಲ್ಲಿ ಬೀಳ್ಸಾಕಿರ್ಬೋದು, ಇಟ್ಟು ಹೋಗಿರ್ಬೋದು ಅಥವಾ ಅಂತ ನೋಡಿದೆ. ಸೊ ಅದು 5 ನಿಮಿಷ ನಿಂತ್ಕೊಂಡು ನೋಡಿದೆ ಸುತ್ತಮುತ್ತ ಯಾರು ಕಾಣಿಸ್ಕೊಬೋದು ಅಂತ. ಯಾರೂ ಕಾಣಿಸ್ಕೊಳ್ಳಿಲ್ಲ, ಯಾರೂ ಬರಲಿಲ್ಲ. ಸೊ ಕೈ ಎತ್ಕೊಂಡು 5 ನಿಮಿಷ ಅಲ್ಲೇ ನಿಂತ್ಕೊಂಡೆ. ಟೋಟಲಿ ಆಲ್ಮೋಸ್ಟ್ 10 ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡಿದ್ದೆ. ಇನ್ನೂ ಯಾರೂ ಬರಲಿಲ್ಲ. ಸೊ ಅವಾಗ ನೋಡಿದೆ ಒಳಗಡೆ ಏನಿದೆ ಅಂತ. ಅದರೊಳಗೆ ಬಿಸ್ಕೆಟ್ಗಳಿತ್ತು, ಸುಮಾರು ಒಂದು 5-6 ಥರ ಬಿಸ್ಕೆಟ್ಗಳಿದ್ವು. ಮತ್ತು ಚಾಕ್ಲೇಟ್ಸ್ ಇತ್ತು, ಒಂದು 20-30 ಚಾಕ್ಲೇಟ್ ಇದ್ದು, ಚಿಕ್ಕದು ₹1 ಬರುತ್ತಲ್ಲ ಆ ಥರ ಸ್ಟ್ರಾಬೆರಿದು ಚಾಕ್ಲೇಟ್ಸು. ತಿಂಡಿಗಳಂತೂ ಸಿಕ್ಕಾಪಟ್ಟೆ ಇತ್ತು. ಆ್ಯಕ್ಚುಲಿ ಅವತ್ತು ಊಟ ಮಾಡಿರಲ್ಲ, ಹೊಟ್ಟೆ ತುಂಬ ಹಸಿತಾಯಿತು. ಸೊ ಹೊಟ್ಟೆ ತುಂಬ ತಿಂದು ಎಲ್ಲನೂ ಅಷ್ಟೊಂದು ಹೊಟ್ಟೆ ತುಂಬ ತಿನ್ನುವಷ್ಟು ತಿಂಡಿ ಬಿಸ್ಕೆಟ್ಗಳು ಆಳು ಮುಳೆಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ಆ ಬಹುಶಃ ಆ ಹುಡುಗನ ಇಟ್ಟಿರೋದು. ಆ್ಯಕ್ಚುಲಿ ಲೇಟರ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಆ ಹುಡುಗನೇ ಅದನ್ನೆಲ್ಲ ಇಟ್ಟಿದ್ದು. ಮತ್ತು ಇನ್ನೂ ಒಂದು ದಿವಸ ಸೇಮ್ ಅದೇ ಥರ 4 ಹೆಜ್ಜೆ ಮುಂದಕ್ಕೆ ಹೋದಾಗ ಬಿರಿಯಾನಿ ಇತ್ತು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಅದು ಬಿಸಿ ಫುಲ್ ಬಿಸಿ ಮಟನ್ ಬಿರಿಯಾನಿ, ಹೆವಿ ಮಟನ್ ಬಿರಿಯಾನಿ ಇತ್ತು. ಬಿಟ್ಟು ಹೊಡೆದ ಫುಲ್ ಬಿಸಿ ಐತೆ. ಯಾರೋ ಬಿಸಿ ಬಿರಿಯಾನಿ ಇಟ್ಟವರಲ್ಲಪ್ಪ ಅಂದ್ಬಿಟ್ಟು ಪುನಃ ಅವಾಗ ಈಗೇನು ಅಲ್ಲೇ ಸುಮ್ಮನೆ ಕೂತ್ಕೊಂಡು 5 ನಿಮಿಷ ನೋಡಿದೆ, ಯಾರೂ ಬರಲಿಲ್ಲ. ಪುನಃ ಕೈಗೆ ಎತ್ಕೊಂಡು 5 ನಿಮಿಷ ಅಲ್ಲೇ ವೇಟ್ ಮಾಡಿದೆ, ಆಗಲೂ ಯಾರೂ ಬರಲಿಲ್ಲ. ಸೊ ಅಗೇನ್ ಎತ್ಕೊಂಡು ಹೋಗಿ ಕುತ್ಕೊಂಡು ತಿಂದೆ. ಬಿಸಿ ಬಿರಿಯಾನಿ, ಅದು ಮಟನ್ ಬಿರಿಯಾನಿ. ಹುಡುಗ 2 ಸರಿ ಹಾಕಿದ್ದಾನೆ, ಆ ಥರ ಇಟ್ಟಿದ್ದಾನೆ. ಇನ್ನೊಂದು ಸರಿ ಫಸ್ಟ್ ಅವ್ನು ಪರಿಚಯ ಆದಾಗ ನನ್ನ ಹತ್ರ ಅಲ್ಲಿ ವಿಷಯ ಎಲ್ಲ ಕೇಳಿಬಿಟ್ಟು ನನಗೆ ಊಟ ತಂದುಕೊಡೋ ಪ್ರಯತ್ನ ಮಾಡ್ದೆ. ಆದರೆ ಅವತ್ತು ಊಟ ಮುಗಿದೋಗಿತ್ತು. ಸೊ ಇಷ್ಟೇ ಸದ್ಯಕ್ಕೆ ದುಡ್ಡಿರೋಗ್ಬಿಟ್ಟು ₹33 ದುಡ್ಡು ಕೊಟ್ಟ ಕೈಗೆ. ಜೊತೆಗೆ ಐಸ್ ಕ್ರೀಮ್ ಏನೋ ತೊಗೊಟ್ಟ, ಆಮೇಲೆ ಇನ್ನೂ ಏನೋ ತಿಂಡಿ ಏನೋ ಕೊಟ್ಟ. ಆವಾಗ ಅವನ ಹತ್ರ ಇದ್ದಿದ್ದು ಏನೋ ಬಾರ್ದೆ ಹೋಟೆಲ್ಲಿ. ಇವಾಗ ಆ್ಯಕ್ಚುಲಿ ಮಾಸ್ಕಿಸ್ಗೆಲ್ಲ ಹಾಕೋಗ್ಬಿಟ್ಟಿದ್ದ ಅವನು, ಕವರ್ ಮಾಡ್ತಾರೆ ಅಂತ ಗೊತ್ತು. ಮತ್ತು ಅಲ್ಲಿ ಬರ್ತಾವದಲ್ಲ, ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು. ಊಟ ಏನೋ ಹಿಡ್ಕೊಬತ್ತಾರದು. ಊಟ ವಾಟರ್ ಬಾಟ್ಲೆಲ್ಲ ಹಿಡ್ಕೊಬರ್ತಾಯಿದ್ದಾರೆ. ಅಂದರೆ ನನಗೆ ಇದು ಮಾತ್ರ ಸಿಕ್ಕಿದ್ದು ಕೊಟ್ಟಿದ್ದೀವಿ. ನಾನು ಊಟ ತಿಂತಾಯಿದ್ದೀನಿ ಅನ್ನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವ್ರು. ಆ್ಯಕ್ಚುಲಿ ಓಕೆನಾ, ಇದು ಏನೋ ಹೇಳೋಕ್ಕೆ ಅಂತ ಅಂದ್ಕೊಂಡೇ ಬರ್ತೈತೆ. ಆದರೆ ನನಗೆ ಇಷ್ಟೇ ಸಿಕ್ಕಿರೋದು, ಅವ್ರಿಗೆ ಸಿಕ್ಕಿದೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರೋದು. ತಮಿಳಿಯನ್ಸು ಅಲ್ಲಿ ಆ್ಯಕ್ಚುಲಿ ಹುಡುಗ ಹೋಗ್ತಿದ್ದಾರೆ, ಬರ್ತಾರೆ ಬಹುಶಃ ಇಲ್ಲಿಗೂ. ಅಲ್ಲಿ ನನ್ನ ಮುಂದೆ ಕೂತ್ಕೊಂಡು ಪಾರ್ಕ್ ಕೂತ್ಕೊಂಡಿದ್ದೆ. ನನ್ನ ಮುಂದೆ ಕೂತ್ಕೊಂಡು ಮುದ್ದಾಡೋದು, ಜಗಳ ಮಾಡೋದು, ಮಾಮೂಲಿ ರೊಮ್ಯಾಂಟಿಕ್ ಫಿಲಬಲ್ ತೋರಿಸಲ್ಲ, ಫಿಲ್ಮಿ ಸೀನ್ಗಳು, ರೊಮ್ಯಾನ್ಸ್ ಮಾಡೋದು, ಹಾಳು ಬಳು ಇರ್ತದಲ್ಲ. ಸೊ ಅದು ಮಾಡ್ತಾಯಿದ್ರು. ಆ್ಯಕ್ಚುಲಿ ಅದೇ ಪ್ರಕಾರ ಬರ್ತಿರೋದು. ಆ್ಯಕ್ಚುಲಿ ಈಗ ಫಿಲಪ್ ಆಗ್ತಿರೋದು ಏನಕ್ಕೆ ಅಂದರೆ ತಮಿಳ್ನಾಡು ಹುಡುಗಿ ಕಾಲು ತೋರಿಸೈತೆ. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಲಕ್ಕಿ. ಇವತ್ತು 1ನೇ ತಾರೀಕಲ್ವಾ, 13ನೇ ತಾರೀಕಲ್ವಾ, 13ನೇ ತಾರೀಕಲ್ಲಿ ನಂಬರ್ 1 ಪಾಸ್ಟ್ ಪ್ರೈಮ್ ಎಲ್ಲೋ ಕಿಂಗ್ ಆರ್ ಕ್ವೀನ್ ಪೊಸಿಷನ್, ನಂಬರ್ 1 ಪ್ರೈಮ್ ಕಿಂಗ್ ಆರ್ ಕ್ವೀನ್ ಪೊಸಿಷನ್ ಕೆಲಸಬಾರ್ದು. ನಂಬರ್ 3 ನೈಟ್ ಪೊಸಿಷನ್ ಕೆಲಸಬಾರ್ದು, ಅದು ಉತ್ತರಾಧಿಕಾರಿ. ಸೊ ಅದಕ್ಕೋಸ್ಕರ
ರಾಜೇಶ ಅಂತ ಹೇಳ್ದೆ. ಆ್ಯಕ್ಚುಲಿ ಬಾಲಂಗುಚ್ಚಿ ಪಂಚ ಹುಡುಗ, ಒಬ್ಬ ವ್ಯಕ್ತಿ ಬಿಳಿ ಪಂಚ ಹಾಕೊಂಡು ಕೆಲಸ ಮಾಡ್ತಾಯಿದ್ದಾನೆ, ಅದೇ ಬಾಲಂಗುಚ್ಚಿ ಅವನು, ಕೃಷ್ಣ ಬಾಲಂಗುಚ್ಚಿ. ಇವನು ಈ ಹುಡುಗ ರಾಜೇಶನ ಹೆಸರು ಹೇಳ್ದ. ರಾಜೇಶನ ಹೆಸರು ಹೇಳ್ದ ಅಂದರೆ ಒಡೆಯರ್ ಫ್ಯಾಮಿಲಿ ನೆಟ್ವರ್ಕ್ಗೋಸ್ಕರ ಈಗ ಮಾಡಿದೆ ನಾನು ಅಂತ ಆ್ಯಟಿಟ್ಯೂಡ್ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇರೋದು. ಜೊತೆಗೆ ಯಾರು ಮಾಡಿದ್ದು ಅನ್ನೋದಕ್ಕೂ ಇಲ್ಲಿ ಸಾಕ್ಷಿ ಇದೆ. ಏನಪ್ಪ ಅಂದರೆ ತಮಿಳಿಯನ್ಸ್ ಇವರು, ಇಲ್ಲಿ ಪಕ್ಕ ಬಂದು ಕೂತ್ಕೊಂಡು ಕತೆ ಹೊಡಿತಾ ಇದ್ದಾರಲ್ಲ ತಮಿಳಿಯನ್ಸ್ ಇದು. ಆ್ಯಕ್ಚುಲಿ ನಾನು ಮೊಬೈಲ್ ಚಾರ್ಜ್ ಹಾಕ್ತೀನಿ, ಚಾರ್ಜ್ ಹಾಕ್ಬಿಟ್ಟಾಗ ಅಲ್ಲೇ ಕೂತ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಬಂದು ಫಿಲಪ್ ಆಗಿರೋದು ಅವರು. ಯಶೋಮತಿ ಅದು ಆ್ಯಕ್ಚುಲಿ ಅದು ಯಶೋಮತಿ ಬಾಲಂಗುಚ್ಚಿ. ಯಶೋಮತಿ ರೇವತಿ, ದೀಪ ಮತ್ತು ಬಟಾರ್ ಅಂತ ಅಪ್ಲೋಡ್ ಮಾಡಿದ್ದೀನಲ್ಲ ಅದು ಬಾಲಂಗುಚ್ಚಿ. ಇದು ಲಕ್ಷ್ಮಮ್ಮ ಅವರ ಬಾಲಂಗುಚ್ಚಿ. ಈಗ ಬೆಳಿಗ್ಗೆ ನಂಬರ್ 1 ಪಾಸ್ಟ್ ಪ್ರೈಮ್ ಕ್ವೀನ್ ಕೆಲಸ ಮಾಡ್ತಲ್ಲ ಅದಕ್ಕೋಸ್ಕರ ಇವರೆಲ್ಲ ಬರ್ತಾರೆ. ಅಲ್ಲಿ ಬರ್ತಾರೋದು ಪುಟ್ಸ್ವಾಮಿ ಅವರ ಬಾಲಂಗುಚ್ಚಿಗಳು. ಇಲ್ಲಿ ಹೋಗ್ತಿರೋದು ಸುರೇಶನ ರೆಪ್ರೆಸೆಂಟ್ ಮಾಡ್ತಾರೆ. ಸುರೇಶ್ ಅಲ್ಲಿ ಕಬ್ಬನ್ ಜ್ಯೂಸ್ ಮಾಡ್ತಾರಲ್ಲ, ಸೊ ಹಾಗಾಗಿ ಇವನು ಸುರೇಶನ ರೆಪ್ರೆಸೆಂಟ್ ಮಾಡ್ತಾನೆ. ಜೊತೆಗೆ ರವಿ ನಾಗರಾಜಗೌಡ ಅವರ ಮಗ ರವಿಕುಮಾರ್ ಅಂತ ಇರಬೇಕು, ಅದ್ರ ಫುಲ್ ದಡಿಯ ಅವ್ರು ರೆಪ್ರೆಸೆಂಟ್ ಮಾಡ್ತಾನೆ. ಆ್ಯಕ್ಚುಲಿ ಅವನು ರವಿ ಕೂಡ ಮೈಸೂರಲ್ಲೆಲ್ಲ ಶುಗರ್ ಕೆನ್ ಎಕ್ಸಿಬಿಷನ್ ಗ್ರೌಂಡಲ್ಲಿ ಶುಗರ್ ಕೆನ್ ಅಂಗಡಿ ಇಟ್ಟಿದ್ದೀನಿ, ಸ್ಟಾಲ್ ಹಾಕಿದ್ದೀನಿ ಅಂತ ಹೇಳ್ತಾರೆ. ಅದೇನು ಕಥೆ ಏನಾಗುತ್ತಿಲ್ಲ. ಇದು ಪುಟ್ಸ್ವಾಮಿ ಅವರ ಬಾಲಂಗುಚ್ಚಿ. ಇದು ಲಕ್ಷ್ಮಮ್ಮ, ಮಂಜುಳಾ ಎಕ್ಸೆಟ್ರಾ ಪ್ಲಸ್ ಯಶೋಮತಿ. ಮತ್ತು ಇವನು ಕಡ್ಕೊಳ ರಮೇಶ ಬಾಲಂಗುಚ್ಚಿ, ಇವನು ದಡಿಯ ನೀತಿ ಅನ್ನೋದವ. ಅಲ್ಲಿ ಪಂಚ ಈಗ ಆಲ್ರೆಡಿ ಹೇಳಿದೆ, ಅವನು ಕೃಷ್ಣ, ಚಾಮುಂಡಿ ಬೆಟ್ಟದ ಕೃಷ್ಣನ ಬಾಲಂಗುಚ್ಚಿ ಅವನು. ಅದು ಶಿವನ ದೇವಸ್ಥಾನ ಲಕ್ಷ್ಮಿ, ಅದು ಶಿವ ಮತ್ತು ಲಕ್ಷ್ಮಿ ಸಣ್ಣ ಮಾಡ್ಕೊಂಡಿದ್ದು, ಶಿವರಾಜ್ ಕುಮಾರ್ ಮತ್ತು ಲಕ್ಷ್ಮಮ್ಮ. ಆ್ಯಕ್ಚುಲಿ ಊಟ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ನನಗೆ ಚಿಪ್ಸ್ ಕೊಟ್ಟರು. ಮತ್ತು ಇನ್ನೊಬ್ಬ ವಿಷ್ಣು ಹುಡುಗ ಓಡಾಡ್ತಾನಲ್ಲ ಅವನಿಗೆ ಇದು ಕೊಟ್ಟರು, ಏನು ಹೇಳೋದು, ಜಾಸ್ತಿ ಊಟ ಕೊಟ್ಟರು. ಇನ್ನೊಂದು ತಮಾಷೆ ವಿಷಯ ತೋರಿಸ್ತೀನಿ. ಬೇಸಿಕ್ ಫೋನ್ ತೋರಿಸ್ತಾರೆ ಅವ್ರು, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಪಾಸ್ಟ್ 3-4 ಡೇಸಿಂದ ನನಗೆ ಬೇಸಿಕ್ ಹ್ಯಾಂಡ್ಸೆಟ್ಗಳು ಎಲ್ಲ ಸುತ್ತಮುತ್ತ ಎಲ್ಲರಿಗೂ ಬಂದು ಬೇಸಿಕ್ ಹ್ಯಾಂಡ್ಸೆಟ್ ತೋರಿಸ್ತಾರೆ. ಜೊತೆಗೆ ರೇಡಿಯೋ ಪ್ಲೇ ಮಾಡಿ ತೋರಿಸ್ತಾರೆ. ರೇಡಿಯೋ ಪ್ಲಸ್ ಬೇಸಿಕ್ ಹ್ಯಾಂಡ್ಸೆಟ್ ತೋರಿಸ್ತಾರೆ. ಇವನು ಅದೇ ಮಾಡಿದ್ದು, ಬೇಸಿಕ್ ಹ್ಯಾಂಡ್ಸೆಟ್ ತೋರಿಸಿದ್ದು, ರೇಡಿಯೋ ತೋರಿಸಿದ್ದು. ಮತ್ತು ಸಿಗ್ನೇಚರ್ ವಾಟರ್ ತುಂಬ್ಕೊಂಡ್ರೆ ಸಿಗ್ನೇಚರ್, ಮತ್ತು 18EL3507 18 ಅರ್ಜುನ್ ಸರ್ಜಿ ಆ್ಯಕ್ಚುಲಿ ಅದು ಹೋಂಡಾ ಆ್ಯಕ್ಟಿವಾ. ಗಾಳಿಗೆ ಬರೋದಕ್ಕಾಗಲಿಲ್ಲ, ಅದು ಕೃಷ್ಣದ ಬಾಲಂಗುಚ್ಚಿ. ಚಾಮುಂಡಿ ಬೆಟ್ಟ, ಅದಕ್ಕೆ ಆ ಕಡೆಗೆ ಬೇರೆ ಹೋಗ್ತಾನೆ. ಶುರುವಾಯಿತು. ಹೋಂಡಾ ಹೆಲ್ಮೆಟ್, ಆರ್ಡಿನರಿ ಹೆಲ್ಮೆಟು ಅಲ್ಲ ಅದು. ಮುಂಡೆವು ಶುರು ಕಾಟ ತಗೊಳ್ಳು ಅಂತ ಎಲ್ಲಿಂದ ಎಲ್ಲಿಗೆ ಹೋಗೋದು, ಬಂದು ಸಾಯ್ತಾ ಸುಮ್ಮನೆ ಆ ಜಾಗ ಹೋಗ್ಬಿಟ್ಟು ಬಂದು ಎಲ್ಲಿ ಕೂತಿದ್ರು ಸುಮ್ಮನೆ ಬಂದು ಜಾಸ್ತಿ ನಿಲ್ಕೊಂಡು ಸಾಯ್ತಾ ಬಿಡೋದು. ಈ ಗೋಳಿ ಒಂದು ಅಷ್ಟೇ ಮುಂದಿಂದ ಕೂತ್ಕೊಂಡಿರೋದು. ಕೈಯಲ್ಲಿ ಬಂದು 8343 ಇನ್ನು ಅಲ್ಲಿ ಕೂತ್ಕೊಂಡು ಕಡೆ ಹೊಡಿತಾ ಇದ್ನಲ್ಲ, ಅಲ್ಲಿ ಕೂತ್ಕೊಳ್ತೀನಿ. ಅಲ್ಲೆಲ್ಲ ಆ್ಯಕ್ಚುಲಿ ಜಾಗ ಹೋಗ್ಬಿಡೋದು, ಇಲ್ಲಿ ಕೂತಿದ್ದೀನಿ. ಇಲ್ಲಿ ಗಾಡಿ ತಂದು ನಿಲ್ಸ್ಕೊಂಡು ಕೂತಿರೋದು ತೀಟೆ ಸುಬ್ಬ ಅನ್ನೋದಕ್ಕೆ. ಇದಕ್ಕಿಂತ ದೊಡ್ಡ ಎವಿಡೆನ್ಸ್ ಗೊತ್ತಿಲ್ಲ. ಉದ್ದ ಬಾಲ ಬುಂಡೆ, ಮೊಟ್ಟೆ ತೋರಿಸ್ಕೊಂಡು ಪಾದಗಳು ತೋರಿಸ್ಕೊಂಡು ಕೂತ್ಕೊಂಡು ಕದೆ ಹೊಡಿತಾ ಇರೋದು. ಮುಂದೆ ಪಾದ ಎಷ್ಟು ಚೆನ್ನಾಗಿ ತೋರಿಸ್ತಾವ ಅವನು ಆ್ಯಕ್ಚುಲಿ. ಇಲ್ಲಿ ಒಬ್ಬಳು ಮಂಜುಳ ಬಾಲಂಗುಚ್ಚಿ ಪಾದ ತೋರಿಸ್ತಾವಳು ಮತ್ತು ಲಾಕೆಯ.
ಎತ್ತೆತ್ತ ಜನಗಳು ಇರ್ತಾರೆ ಜಗತ್ತಲ್ಲಿ ಅಂದರೆ ಅಬ್ಬಬ್ಬ. ಸುಮ್ಮನೆ ಸಾಮಾನ್ಯ ಪ್ರದರ್ಶನ ಮಾಡೋದಕ್ಕೋಸ್ಕರ ಪೂರ್ತಿ ಎಲ್ಲ ಬಿಚ್ಕೊಂಡು ನಿಂತಿದೆ ಸರ್. ಇವಾಗ ಅದಕ್ಕೆ ಬರೀ ಅಲಾಬಾದ್ ಹೇಳಿದ್ರೆ ಸಾಕು, ಸಾಲದು ಭೂಮಿ ಮೇಲೆ ಇರೋಲ್ಲ ದಸರಾ ಧೂಳು ಹೇಳಿಸ್ತಾ ಇರೋದು ಇವಾಗ ಸ್ವೀಟ್ ಕಟರ್ ಏಕಲ್ಲ ಕಾರ್ನರಲ್ಲಿ ಓಡಿಸ್ತಾ ಇರೋದು. ಆರ್ಗನೈಸ್ಡ್ ಇದು ಆರ್ಗನೈಸ್ಡ್ K09J1429 ಇದಾರಲ್ಲ ಅವರು ಯಾವಾಗಲೂ ಹಿಂಗೆ ಹೆವಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಾರೆ. ಈ ಟೂರಿಸ್ಟ್ ಗೈಡ್ಗಳಿವರು ಟೂರಿಸ್ಟ್ಗಳಿಗೆಲ್ಲ ದಾರಿದೀಪ ಅವರು ಹೋಟ್ಲವರು ರೂಮ್ ಕೊಡ್ಸೋದು ಆಳ್ಬೋದು. ವೆಹಿಕಲ್ಗಳನ್ನ ಅಡ್ಡಕ್ಕೆ ಹಿಡಿದು ಟ್ರಾಫಿಕ್ ಜಾಮ್ ಮಾಡೋದಷ್ಟೇ. ರೋಡ್ ರೂಲ್ಸ್ ವೈಲೇಟ್ ಮಾಡೋದು ಅಲ್ಲದೆ ನಿಂತ್ಕೊಂಡಿರೋದು ಜಾಗ ಇಂಥ ಜಾಗ ಅಂದ್ಕೊಂಡು ರಾಂಗ್ ಆ್ಯಕ್ಚುಲಿ. C9957 K059 ಏನಾಗುತ್ತೆ ಅವ್ರು ಈ ಥರ ಸ್ಟೈಲ್ ನೋಡ್ಬೋದು. K05JW ಅದು 7356 ಇರಬೇಕು, ನಾಟ್ ಶ್ಯೂರ್. ಹೋಗಿ ಬೆಟ್ಟ ತೆಗಿತಾರೆ ಪ್ರಕಾಶ್ ಬಾಲ್ ಆಗಬೇಕು ತೋರಿಸೋದು. ಪ್ರಕಾಶ್ ಕಾಂಟ್ಯಾಕ್ಟ್ ಆ್ಯಕ್ಚುಲಿ K55 ಜನ ಬೇಕು ನನಗೆ ಮೈಸೂರಲ್ಲಿ. ಅದಕ್ಕೆ ಪ್ರಕಾಶ್ ಕಡೆ ತೋರಿಸ್ತಾರೆ, ಪ್ರಕಾಶ್ ಹತ್ರ ಅಂತ. ಆ ಬಾಳಿದಾಗ ಎತ್ತಿನ ನಾಯಿ ಅದು ₹100 ಕೊಡೋಕ್ಕೆ 1 ಗಂಟೆ ಇಲ್ದಿರೋದೆಲ್ಲ ಮಾತಾಡ್ತಾರೆ. ಇದು ಬಿರಿಯಾನಿ ಯಾವಾಗ ಆವಾಗಿದ್ದಾರೆ ಇದು ತಂದು ಜಿಬ್ರಾ ಕ್ರಾಸ್ ಮೇಲೆ ಬೀಳ್ತದೆ. ಇಬ್ಬರು ಲೇಡೀಸ್ ಹೋದ್ರಲ್ಲ ಫೀಲ್ಡರ್ಸ್ ಅವರು, ಇಬ್ಬರು ಲೇಡೀಸ್ ಹೋದ್ರಲ್ಲ ಕೈ ಹಿಡ್ಕೊಂಡೋದಲ್ಲ, ಇಬ್ಬರು ಲೇಡೀಸ್ ಕೈ ಹಿಡ್ಕೊಂಡೋದಲ್ಲ ಅವ್ರು ಡ್ಯಾಮ್ ಫೀಲ್ಡರ್ಸ್. ಅವ್ರದ್ದು ಸ್ಟೋರಿ ಏನು ಅಂದರೆ ಚಡದ ಬಾಲ ನೋಡ್ತಿದ್ದು ಅವ್ರು ಯಾಕಲ್ಲಿ ಫೀಲ್ಡರ್ಸ್ ಆರ್ಗನೈಸ್ ಆಗಿದ್ದೀವಿ ಅಂದರೆ ಅತಿ ಅಪಾಯಕರ ಥರ ಬಂದು ಅಡ್ಡಾಗಿ ನಿಂತ್ಕೊಬಿಡ್ತಾರೆ. ನಮಗೆ ಮುಂದಕ್ಕೂ ಹೋಗ್ಬಿಡಲ್ಲ, ಮುಂದಕ್ಕೂ ಹೋಗ್ಬಿಡಲ್ಲ. ಇನ್ನೊಂದು ಬರೋ ವೆಹಿಕಲ್ಗಳಿರ್ತಾವಲ್ಲ ಜಿಬ್ರಾ ಕ್ರಾಸ್ ಹತ್ರ ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡಿಂದ ವೆಹಿಕಲ್ ಬರ್ತಾವಲ್ಲ ಅವ್ರುಗಳಿಗೂ ಕನ್ಫ್ಯೂಸ್ ಮಾಡೋರ ಥರ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಅವ್ರುಗಳಿಗೆ ತೊಗೊಬಂದು ವೆಹಿಕಲ್ಗಳು ತೊಗೊಬಂದು ನಮಗೆ ಗುದಿಬೇಕು. ಆ ಥರ ಅವ್ರುಗಳಿಗೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಆ್ಯಕ್ಚುಲಿ ವೆಹಿಕಲ್ ತಂದು ಗುದಿತಾನಲ್ಲ ಅವನು ಆ್ಯಕ್ಚುಯಲ್ ಫೀಲ್ಡರು. ಚರಣ ಬಾಲಂಗುಚಿ ವೆಹಿಕಲ್ ತಂದು ಗುದಿಯೋನು ಆ್ಯಕ್ಚುಯಲ್ ಫೀಲ್ಡರು. ಅವನಿಗೆ ದಾರಿ ಮಾಡಿಕೊಡ್ತಾರಲ್ಲ, ಕೆಲಸ ಮಾಡಿ ಉದಿಯೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರಲ್ಲ, ಅವರು ಬ್ಯಾಕಪ್ ಫೀಲ್ಡರ್ಗಳು. ಅವ್ರುಗಳಿಂದನೂ ಬ್ಯಾಕಪ್ ಫೀಲ್ಡರ್ ಇರ್ತಾರೆ. ಅವ್ರನ್ನ ಡಿಫೆಂಡ್ ಮಾಡೋದಕ್ಕೆ ಅಂದರೆ ಯಾರೇನಾದರೂ ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ಡಿಫೆಂಡ್ ಮಾಡೋದಕ್ಕೆ, ಜಗಳ ಹೇಳಿದ್ರೆ ನಾನು ಜಗಳ ಸಮಾಧಾನ ಮಾಡೋದಕ್ಕೆ, ಅವ್ರ ಪರವಾಗಿ ನನ್ನನ್ನು ಬೈಯೋದಕ್ಕೆ, ಆ ಥರದ ಕೆಲಸಗಳನ್ನ ಮಾಡೋದಕ್ಕೆ ಫೀಲ್ಡರ್ಸ್ಗಳಿಂದ ಬ್ಯಾಕಪ್ ಫೀಲ್ಡರ್ಗಳು. ಅವ್ರುಗಳಿಗೂ ಬ್ಯಾಕಪ್ ಫೀಲ್ಡರ್ಸ್ ಅಲ್ಲ, ಒಂದಿಂದ ಒಬ್ಬರಿಗೂ ಮಾಡೋದಿಲ್ಲ. ಅದೆಲ್ಲ ಆಡಿದರೆ ವಿಷಯನೇ ಅಲ್ಲ. ಬರೀ ಪ್ರಚಾರ ಆಗ್ತದೆ, ಆಡಿಕೊಂಡು ಸಾಯ್ತಾ ಇರ್ತಾರೆ ಅರಸೋರಲ್ಲಿ. ಈಗ ಯಾವಾಗಲೂ ಇಲ್ಲಿ ಸುಮಾರು ಸಾಯ್ತು ಕಾಣಿಸ್ಕೊಳ್ತಾರೆ ವಿತೌಟ್ ಡೌಟ್. ದೊಡ್ಡ ಹಿಡಿತೀರ ಅಂತ ಎಕ್ಸ್ಪೆಕ್ಟ್ ಮಾಡಿದ ಕ್ಯಾಮ್ರಾದಲ್ಲಿ ತೊಗೊಬಿಡ್ರೆ. ಆ್ಯಕ್ಚುಲಿ ಸೌಂಡ್ ಕೇಳಿಸ್ತು, ಅವ್ನು ಕಾಲಲ್ಲಿ ಚೊಕ್ ಕೊಟ್ಟಿದ್ದು ಕೇಳಿಸಿರ್ಲಿಲ್ಲ. ಇದು ಮಾಡಿದ್ದು ಏನು ಹೇಳೋದು ಸುಧಾಬಳ್ಳಾಗವರು ಅವರು ಫೈಲ್ ಕೊಟ್ಟಿದ್ದು ಆಡ್ಕೊಂಡಿದ್ದು ಕವರ್ ಆಗಿದ್ದು ರ್ಯಾಗಿಂಗ್. ಆ್ಯಕ್ಚುಲಿ ಅವರು ಏನು ಬರ್ತಾರೆ, ಕಾಲು ನಡ್ಕೊಂಡು ಹೋಗ್ಬೇಕಲ್ಲ, ಕಾಲಿನ ಮಧ್ಯೆ ಕೊಡೋನಿಗೆ ಹಿಂಗಂತ ಚಿರ್ಕಂತ ಸೌಂಡ್ ಮಾಡಿದ್ರು ಅಷ್ಟೇ. ಅಂದರೆ ಕಾಲು ಕದ್ದುಕೊಳ್ಳಿಲ್ಲ, ಚಪ್ಪಲ್ ಸೌಂಡ್ ಮಾಡಿದೆ ಅಷ್ಟೇ. ಕ್ಯಾಟ್ ಕವರ್ ಆಗಿದೆ ನಾನು ನೋಡಿಲ್ಲ, ಇವಾಗ ನೋಡ್ಕೊಳ್ತೀನಿ ಚಪ್ಪಲ್.
ಶಶಾಂಕ್ ದೀದಿ ಆ್ಯಕ್ಚುಲಿ ದೀದಿ 019098 ಇರಬೇಕು. ದೀದಿ ಅಕ್ಕ ದೀದಿ ಡಿ ಇದು ಸುತ್ತಬಳ್ಳಾಗಲ್ಲ ಅದು ಇದು ಆರ್ಗನೈಸ್ ಇದೆ ಚೊಕ್ ಕೊಡ್ತಾ ಇರೋದು ಇದಕ್ಕೆ ಬರ್ತಾರೆ ಯೂರಿನ್ ಫಾರ್ಮಲ್ ಆ್ಯಕ್ಚುಲಿ ಇದು. ಪೇಷನ್ಸ್ ಟರ್ನ್ಸ್ ಡ್ರೀಮ್ ರಿಯಲ್ ಅಂತ ಇವುಗಳು ಮಾತೆಲ್ಲ ದಬ್ಕೊಂಡು ಹೋದರೆ ತಿಗ ಓಡಿಸ್ಕೊಳ್ಳೋದು. ಯೂಟರ್ನ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತೀನಿ, ಹಿಂದಿಗೆ ಬಾ ನಂಜನಗೂಡು ರೋಡ್ಗೆ ಹಿಂದಿಗೆ ಬಾ ಅಂತ ಇದೆ ಆಗಿದ್ದಲ್ಲಿ ಇವರು ಅದೆಲ್ಲ ತಲೆ ಕೆಡಿಸೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಅದು K55 ಜನ ಬೇಕು ನನಗೆ ಮೈಸೂರಲ್ಲಿ. ಬರೀ ಕಳ್ಳರುಗಳೇ ತುಂಬಿ ತುಳುಕ್ತಾ ಇದ್ದಾರೆ. ಬರೀ ವಿರೋಧ ಪಕ್ಷದವ್ರನ್ನೇ ನನ್ನ ಮುಂದೆ ತಂದಿಡ್ತೀರಾ, ಫೇಕ್ ಪೇಪರೆಲ್ಲ ತಂದಿರ್ತೀರಾ. ನನ್ನ ಪರವಾಗಿ ಕೆಲಸ ಮಾಡೋಕ್ಕೆ ಒಬ್ಬ ವ್ಯಕ್ತಿನ ಕೊಟ್ಟಿಲ್ಲ ಹೆಲ್ಪ್ ಮಾಡೋದಕ್ಕೆ, ಅಟ್ಲೀಸ್ಟ್ ಊಟಕ್ಕೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಕೇಳಿದೆ. ಅದಕ್ಕೆ ಪ್ರಕಾಶ್ ಹತ್ರ ಹೆಲ್ಪ್ ತಗೋ, ಅವ್ರು K55 ನೆಟ್ವರ್ಕೆಲ್ಲ ಅಸೈನ್ ಆಗಿದ್ದಾರೆ ಅಂತ ಕತೆ ಹೊಡೆದ್ರು. ಈಗ ಶ್ರುತಬಳ್ಳಾಳು ಹೆಲ್ಪ್ ತಗೋ, ಅವಳು K55ಗೆ ಶೆಡ್ಯೂಲ್ ಆಗಿದ್ದಾಳೆ ಅಂತ ಹೇಳ್ತಿರೋದು. ಬಟ್ ಇಲ್ಲ, ಅವರೆಲ್ಲ ಟೀಮ್ ವನಿಲಾದಲ್ಲಿ 009 ಕೆಲಸ ಮಾಡ್ತಿದ್ದಾರೆ. PF ಹತ್ರದ ಅಲ್ಲಿಂದ ಇಲ್ಲಿವರೆಗೂ ಈ ಬ್ಲೂ ಕಲರ್ ಬಟ್ಟೆ ಇದ್ದಾರಲ್ಲ, ಅದು ಆ ಕಡೆ ಹುಡುಗ ಶಬರಿಮಲೆ ಬಟ್ಟೆ ಹಾಕೊಂಡಿದ್ದಾನೆಲ್ಲ ಹುಡುಗ, ಅಲ್ಲಿ ಅಂಗಡಿ ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ಕತೆ ಹೊಡಿತಾ ಇದ್ದ. ಈ ಸೇಮ್ ಹಾಕಿದ್ದು K02 KS 3014 ಈ ಟರ್ನ್ ಅಂತೆಲ್ಲ ಹುಡುಗ ಇದ್ದಾರಲ್ಲ ಅವರು ಅಲ್ಲೂ ಅಷ್ಟೇ ಬ್ಲೂ ಕಲರ್ನಲ್ಲಿ ನಿಂತ್ಕೊಂಡು ಏನಾಗುತ್ತೆ ಅವನ್ನೆಲ್ಲ ಸೇಮ್ ಎಕ್ಸಾಕ್ಟ್ಲಿ ಅಲ್ಲೂ ಹಂಗೆ ಅಂದ್ಕೊಂಡು ಹೋಗ್ತಾ ಇದೆ. ಅದು ಏನಂದರೆ ಇದರಲ್ಲಿ ನಡೀತಲ್ಲ, ಅದರಲ್ಲಿ ಟಾರ್ಗೆಟ್ ಹತ್ರ ದರ್ಗಾ ಇದೆಯಲ್ಲ, ದರ್ಗಾ ಮುಂದುಗಡೆ ಅವರು ಚೋಕ್ ಕೊಟ್ಟರಲ್ಲ, ಸೇಮ್ ಎಕ್ಸಾಕ್ಟ್ಲಿ ಏನು ತೋರಿಸ್ತಾ ಇರೋದು ಅಂದರೆ ಯೂಟರ್ಗೆ ಹೋಗುವಂಥ ವಾಪಸ್ ನಂಜನಗೂಡು ರೋಡ್ಗೆ ಹೋಗುವಂಥ. ಸೊ ನಂಜನಗೂಡು ರೋಡ್ಗೆ ಹೋಗಲಿಲ್ಲ ಅಂದರೆ ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೀವಿ ಇವರು ಕಲಾಕಾರಗಳು. ಕವರಾಗಿಲ್ಲ ಆ್ಯಕ್ಚುಲಿ ಟೀ ಪೇಪರ್ ಕವರಿಗೆಲ್ಲ ಅದನ್ನು ಬರ್ತಾ ಇರೋ ಬಿಳಿ ಆ್ಯಕ್ಚುಲಿ ಮೊಳಸದ್ದಿಲ್ಲಿ ಹೊಡೆಯೋದು ಮೊಬೈಲ ತೋರಿಸೋದು ಆಡು ಮೂಳೆ ಎಲ್ಲ ನಡೀತು. ಅಲ್ಲಿಂದ ಮುಂದಕ್ಕೆ ಹೇಳಿಲ್ವ, ಮುಂದಕ್ಕೆ ಹೋದ್ರೆ ತೊಂದರೆ ಆಗುತ್ತೆ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ರಾಂಗ್ ಇದೆಲ್ಲ. K04 MW 2719 ಆ್ಯಕ್ಚುಲಿ ಆರ್ಗನೈಸ್ಡ್ ಇದು, ಹೇಳಿಲ್ವ ಆರ್ಗನೈಸ್ಡ್ ಅಂತ. F4970 ಇದು ಆರ್ಗನೈಸ್ಡ್. ಹೋಗಿ ಒಳಗಡೆ ಅದು ಆ್ಯಕ್ಚುಲಿ ಬೇಕ್ ಬೇಗ ಬಂದಿರೋದು ಬಡ್ಡೆ ಇದೆ. ಬೇಗ ಬಂದಿದ್ದಿರೋದೇ ಏಕೆ ಅಂದರೆ ಅದಪ್ಪ ನಾನು ಅವನು ಬಂದ ಹಂಗೆ ಅಂದ್ಕೊಂಡಿನಿ. ಅಂದರೆ ಮುಂದಕ್ಕೆ ಏನಾರು ಮೂವ್ ಆಗಿದ್ರೆ ಅಂದರೆ ಸಿಟಿ ಬಸ್ 6ಗೆ ಹಾಕೊಳ್ತಾ ಇದ್ದ, ಅದಕ್ಕೆ ಹೇಳೋದು ಆರ್ಗನೈಸ್ಡ್ ಅಂತ. ಕೂಡ ಹಾಕೊಂಡು ಹೋಗ್ತಿದ್ದೆ ಅವಾಗ ಬ್ಯಾಗಲ್ಲಿ ಹೊಡೆಯಕ್ಕೆ ಇರೋದು. ಹೇಳಾಡಿಸ್ತಾರಲ್ಲ, ಇದು ತೆಗಿಸ್ಕೊಂಡು ಹೋಗೋದು. ಮತ್ತೆ ಹೊಟ್ಟೆಗೆ ಅಥವಾ ಸೆಂಟ್ರ್ ಪಾಯಿಂಟ್ ಹೊಡಿತಾರೆ. ಅದಷ್ಟು ಇಬ್ಬರು ಸೇಮ್ ಅದೇ ಮುಂದೆ ಬಿಡಿಸೋದಿಲ್ಲ ಹೊಡಿಯೋದು. ಟೈಮ ಬ್ಯಾಗಲ್ಲಿ ಹೊಡಿತಾಳೆ, ಕೈನ ಹೊಡೋದು. ಪ್ರಕಾಶ್ ಬಾಲಂಗ್ ಪಂಚೆ ಇವರು ಅಷ್ಟೇ ಅತಿ ಅಭಾಷರು. ಇವು ನೋಡಿದ್ರೆ ಶೆಡ್ಡುಗ ಅವ್ನು ಕೊಟ್ಟಿದ್ದು ಚಪ್ಪಲ್, ಅದು 3 ಬ್ಯಾಗ್ ಇಟ್ಕೊಟ್ಟಿದ್ದಾನಲ್ಲ ಹೆಲ್ಪ್. ಬ್ಯಾಗಲ್ಲಿ ಕಾಲು ನಾಡ್ಸ್ಕೊಂಡು ಇದು ಅಷ್ಟೇ. ಅಲ್ಲಿ ಹೋದ ಲೈಟ್ ನೋಡಿದ್ರೆ ಗೊತ್ತಾಯ್ತು ದಿನಾಗಿ ಒಂದು ಟೆನ್ಷನ್
ಸುಮ್ಮನೆ ನಿಂತ್ಕೊಂಡಿದ್ರು. ಆ ಕಡೆ ಹೋಗ್ತಿದ್ದ ನಿಮಗೆ ಎಲ್ಲಾಡ್ಸ್ಕೊತಿದ್ದಾನೆ. ಸ್ವಿಂಗ್ ಬೌಲಿಂಗ್ ಬರ್ತದಲ್ಲ, ಆಗ ಸ್ವಿಂಗ್ ಬೌಲಿಂಗ್. ಕ್ರಿಕೆಟಲ್ಲಿ ಬೌಲಿಂಗ್ ಮಾಡೋರು ಬರ್ತಾರೆ, ಸ್ವಿಂಗ್ ಬೌಲಿಂಗ್. ಅದೇ ಯೂ ಟರ್ನಲ್ಲಿ ಹೋಗ್ತಾರೆ, ಕಾಮನೇ ಬೀಳ್ತಾರೆ, ಸ್ವಿಂಗ್ ಅಂತ ಬಂದು ಹೋಗುತ್ತೆ. ಆ ಥರ ಒಂದು ಊಟ ಆಟಗಳು ಆಡೋದು ಇಲ್ಲ. ಇವರು ಅಷ್ಟೇ. ಈಗ ಆ ಕಡೆ ಈ ಕಡೆ ಹೋದ್ರೆ ಇಬ್ಬರಿಗೂ ಹೊರಗಡೆ ಇಷ್ಟೇ. ಆ ಕಡೆ ಬಿಡ್ತಾ ನನ್ನ ಕಡೆಗೆ ಬಂದ. ನಾನು ಆ ಕಡೆ ಈ ಕಡೆ ಇರೋದ್ರಲ್ಲಿ ಯಾವ ಕಡೆ ಹೋಗಿ ಸಿಗಲ್ಲ. ಎದುರುಗಡೆ ಗೊತ್ತಿರೋ ನಾವು ಜನ ಇರ್ತಿದ್ದೆ. ಕರೆಕ್ಟ್ ಪಾಯಿಂಟ್. ಆ್ಯಕ್ಚುಲಿ ನಾನು ಸ್ಲೋ ಮಾಡಿದೆ, ಅವ್ನು ಫಾಸ್ಟ್ ಆಗೋದು. ಅದು ಅಷ್ಟೇ. ಅವ್ರು ಬಂದಿರೋದು ಬಂದಿರೋದು ದಾಕ್ಷಿ ಅವರು 10-1056 ಗಾಡಿ ಅದು. ಆಟೋ ಎನ್ಕ್ವೈರಿ ಇರಲಿ. ಅದು ಬಂದೂರು ಒಂದು ದೀಪು ಅಂತ ಇದ್ದಾನೆ. ದೀಪು ಅಂಕಲ್ ಅಂತಿದ್ವಿ. ದೀಪು ಒಂದು ನಾಲ್ಗೆ ಹೇಳ್ಕೊಂಡು ಹೋಗ್ತೀವಿ ಅಂತ. ಆ್ಯಕ್ಚುಲಿ ಅಲ್ಲಿ ಕಾರಲ್ಲಿ ಹೋಂಡಾ ಶೈನಲ್ಲಿ ಹೋಗ್ತಿದೆಯಲ್ಲ, ಹೋಂಡಾ ಶೋಲ್ಲಿ ಹೋಗ್ತಿದೆಯಲ್ಲ, ಅವ್ರ ಕಾಲು ಡ್ಯಾಮೇಜ್ ಆಗಿದೆ. ಕಾಲಿಗೆ ಬ್ಯಾಂಡೇಜ್ ಸುತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು 2 ದಿವಸದಿಂದ ಜಾಸ್ತಿ ಜನ ನೋಡ್ತಾಯಿದ್ದೀನಿ ಆ ಥರದವ್ರದ್ದು. 2-3 ದಿವಸದಿಂದ ನಾನು ಹೆಚ್ಚು ನೋಡ್ತಾ ಇರೋದು 2 ಹೊಸ ಬೆಳವಣಿಗೆ ಅಂದರೆ, ಒಂದು ಆ ಥರ ಕಾಲಿಗೆ ಬ್ಯಾಂಡೇಜ್ ಸುತ್ಕೊಂಡಿರೋರು, ಒಂದು ಕಾಲಿಗೆ ಬ್ಯಾಂಡೇಜ್ ಸುತ್ಕೊಂಡಿರೋರು, ಇನ್ನೊಂದು ಬೇಸಿಕ್ ಫೋನ್ ತೋರಿಸೋರು. ಬೇಸಿಕ್ ಫೋನ್ ತೋರಿಸ್ತಾ ಇದ್ದಾರೆ ಹೆಚ್ಚಿಗೆ ಜನ. ರೇಡಿಯೋ ಪ್ಲೇ ಮಾಡೋದು, ಬೇಸಿಕ್ ಫೋನ್ ತೋರಿಸೋದು, ಈ ಥರದ್ದೆಲ್ಲ ಮಾಡ್ತಾಯಿರ್ತಾರೆ. 2-3 ದಿವಸದಿಂದ ಹೊಸ ಬೆಳವಣಿಗೆ ಅದು. ಒಂದು ಫೋನ್ ತೋರಿಸೋದು, ಇನ್ನೊಂದು ಕಾಲಿಗೆ ಬ್ಯಾಂಡೇಜ್ ಆಗಿದೆ ಸುತ್ಕೋಬೇಡ, ವಾಯಕ್ಕೆ ಊಟ ಸಿಗುತ್ತೆ. ಊಟ ಕುಬರ್ ಬಾಲ್ ಆಗೋದು. ಟಿ ಶರ್ಟ್ ಕೋಡ್, ಟೀ ಕೂಡ ಟೀ ಲೋಟ ಥರ ಕುಡಿತಿದ್ದಾರೆ, ಸ್ಟೀಲ್ ಲೋಟ. ಅದು ಹೆಂಗೆ ಬಂದ ನೋಡಿದ್ರ. ಇದು ಅಷ್ಟೇ. ಈ ಸೊಳ್ಳೆ ಮಗ ಆರ್ಗನೈಸ್ಡ್ HS 4409 A09. ಹುಡುಗರದ್ದು ಆರ್ಗನೈಸರ್ ಕಿಶೋರ್ ಅವರು ಒಳ್ಸಂದೆ ಕ್ಯಾಬ್ರ ಆಫ್ ಮಾಡೋಂಗೆ ಇಲ್ಲ ಅವರು. ಆ್ಯಕ್ಚುಲಿ ದಿಢೀರಂತ ಹೆಚ್ಚಾಗಿ ಬರ್ತೇವೆ ಅವ್ರಿಗೆ. 2 ಸರಿ ಆ್ಯಕ್ಚುಲಿ ಕ್ಯಾಬ್ರ ಆರು ಮಾಡಿದ್ದೆ ಸಾಕು. ಆ್ಯಕ್ಚುಲಿ 2 ಸರಿ ಟಚ್ ಮಾಡೋ ಪ್ಲ್ಯಾನ್ ಅಲ್ಲ ಅವರು. ಅಂದರೆ ಎಕ್ಸಾಕ್ಟ್ ಎಂಟ್ರಿ ಆಯ್ತು ಸರ್. ಅಂಗಡಿಯಿಂದ ದಿಢೀರಂತ ಹೆಚ್ಚಾಗಿ ಬಂದು ಮತ್ತೆ ಒಳಗೆ ಹೋಗೋ ಟೆಸ್ಟ್ ಮಾಡೋದು. ಮತ್ತು 3 ಪಾಸಿಬಿಲಿಟೀಸ್ ಇರ್ತವೆ ಅವರಲ್ಲಿ. ಒಂದು, ಅಂಗಡಿಯಿಂದ ಹೊರಗಡೆ ಬರುವಾಗ ಟಚ್ ಮಾಡ್ತಾರೆ, ಅಥವಾ ಒಳಗಡೆ ಹೋಗುವಾಗ ಟಚ್ ಮಾಡ್ತಾರೆ. ಜೊತೆಗೆ ಟೆಸ್ಟ್ ಮಾಡೋದು, ಹೊಸರ ಧೂಳೋದು. ಯಾಕಾಗಿ ಮಾಡಿದ್ದೇವ್ರೆ, ನಾನು ನದಿ ಹೋಗಿಲ್ಲ ಸ್ನಾನ ಮಾಡೋಕ್ಕೆ, ಅದಕ್ಕೆ ಧೂಳು ಇಳಿಸ್ತಿದೆ. ಧೂಳು ಇಳಿಸ್ತಾರೆ. ಸ್ವಲ್ಪ ಊಟ ಸಿಗೋದು ಡೌಟು. ಅಲ್ಲಿ ಕೆರೆಸ್ಪಟ್ಲು ಹೋಗುವಾಗ ಈ ಬಟ್ಟೆ ಕಿಶೋರರ ಮತ್ತೆ ಭಾರಿ ಶರ್ಟ್ ಇರೋದು ಊಟ ಸಿಗೋದು ಡೌಟು. ನಾನು ನೀರಿಗೆ ಹೋಗಿ ಈಗ ನೀವು ಬರ್ತಾರೆ ಆ್ಯಂಗಲ್ ಲೈನ್ ನೋಡೋದು. ಒಳಸಂದಿ ಕೂದಲ ಕದ್ದ ಒಂದು ಕೊಡ್ತಾರೆ ಹೊಲ ಕೊಚ್ಚಿ. ಇಬ್ಬರು ಆರ್ಗನೈಸ್ಡ್ ಇದೆಯಾ, 3 ಜನ ಆರ್ಗನೈಸ್ಡ್.
ಆಯ್ತು ಪ್ಲಸ್ ತಗೊಳ್ಳಿಸೋದು. ಆ್ಯಕ್ಚುಲಿ ಬ್ಯಾಗೆಲ್ಲ ಹೊಡಿತು ಕವರ್ ಮಾಡ್ತೀನಿ. ಇದೆಲ್ಲ ಹೊಡೋಕ್ಕೆ ಬಾಲ್ಗಳು ಇಬ್ಬರು ಕೈಲಿರೋ ಬ್ಯಾಗಲ್ಲಿ ಟಚ್ ಮಾಡ್ತಾರೆ. ಕಾಲಿಗೆ ಹೊಡಿತಾರೆ ಆ್ಯಕ್ಚುಲಿ ಅವರು ಆ ಬ್ಯಾಗಲ್ಲಿ. ಸೇಫ್ ಸ್ಟೈಲಲ್ಲಿ ಹಿಂಗಡೆಯಿಂದ ಬಂದವರಲ್ಲಿ 2 ಅವರು ಎಲ್ಲ ಬಜೆಟ್ ಟಿ ಶರ್ಟ್ ಹಾಕಿದ್ದೆ ಸ್ಟೈಲಲ್ಲಿ ವಾಕ್ ಮಾಡ್ಕೊಂಡು ಬಂದಿದ್ದೆ. ಮೊಬೈಲ್ ಟಚ್ ಮಾಡೋದು ಒಬ್ಬ ಉದ್ದೇಶ. ಮೊಬೈಲ್ ಟಚ್ ಮಾಡೋದು ಅಂದರೆ ಹೊಡೆದ್ಬಿಟ್ಟು ಮೊಬೈಲ್ ಕೆಳಗೆ ಬೀಳಿಸ್ಬಿಡ್ತಾರೆ. ಇದು ಅಷ್ಟೇ ಬಳಸೋದು. ಕೈ ಸುಮ್ಮನೆ ಒತ್ತರಿಸ್ಕೊಂಡು ಹೋಗೋದು. ಒಡೆಯರು ಒತ್ತರಿಸ್ಕೊಂಡು ಹೋಗೋದು. ಒತ್ತರಿಸೋದು ಬರೀ ಒತ್ತರಿಸೋದಲ್ಲ. ಇಲ್ಲಿ ಬ್ಲಾಕ್ ಒತ್ತಡ ಈಗಿಲ್ಲ. ಏನೋ ಪದ ಇದೆ ಗೊತ್ತಿರುತ್ತೆ. ಶಿಲ್ಮೊಗ್ಗ ಕೈ ಎಲ್ಲಿವರೆಗೂ ಬಂದಿತ್ತು ನಾನು ಸಾಮಾನ್ಯವರೆಗೂ ಬಂದಿತ್ತು ಅವ್ನ ಕೈಗೆ. ಇದೆಲ್ಲ ಆರ್ಗನೈಸ್ ಇದೆ. ಇಲ್ಲಿ ಬಂದವರೆಲ್ಲರೂ ಆರ್ಗನೈಸ್ ಇದೆ. ಇಲ್ಲಿ ಇಲ್ಲಿವರೆಗೆ ಒತ್ತರಿಸೋದು ಅಂತಾರಲ್ಲ, ಒತ್ತರಿಸ್ಕೊಂಡು ಹೋಗೋದು. ನೀವು ಕಳಿಸಲ್ವೇನೋ ನಮ್ಮ ಹೇಳ್ತಿ ಎಲ್ಲ ಅವ್ರಿಗೆ ಬಡಿಸಂದಿ ಹೊಡೆಯೋ ಪ್ಲಾನ್ ಅವ್ರದ್ದು ಬಳಸಂದಿ. ಬಳಸಂದಿ ಬಹುಶಃ ಮೊಘಲ್ಸ್ ಕ್ಲೈಮ್ ಮಾಡಿರ್ಬೋದು. ಅದಕ್ಕೆ ಬಳಸಂದಿ ಹೇಳಿ ಬರ್ತಾರೆ. ಮುಸ್ಲಿಮ್ಸ್ ಮೊಘಲ್ಸ್. ಹುಡುಗರು ನಿಂತ ರೋಡ ಪಕ್ಷಿ ಬೆಟ್ಕರಿಸ್ತಾ ಇರೋ ಈ ಆರ್ಗನೈಸ್ ಈ WA17 GS ಫೋರ್ಸ್ ಅಂತ ಈಗ ಟ್ರಾಫಿಕ್ ಗೇಟ್ ಒಳಗೆ ಓಡಾಡ್ತಾವೆ. ಆರ್ಗನೈಸ್ಡ್ ಆರ್ಗನೈಸ್ ಓಡಾಡ್ತೀವಿ. ಕರೆಕ್ಟಾಗಿ ಬಂದಿದ್ದಾನೆ. ರಾಂಗ್ ವೇ ಅಲ್ಲ ಅದು, ಪರ್ಫೆಕ್ಟ್ ವೇ. ಆದರೆ ಪಕ್ಕ ಉತ್ತರಿಸ್ಕೊಂಡು ಹೋಗೋದು. ನಿಂತ್ಕೊಂಡಿದ್ರು ಆ್ಯಕ್ಚುಲಿ ಅವ್ರು ಯಾರೋ ಗಾಡಿ ರನ್ನಿಂಗಲ್ಲಿ ಇರಲ್ಲ, ನಿಂತ್ಕೊಂಡಿದ್ರು. ನಾನು ಹತ್ರ ನನಗೆ ನೋಡೋದು ಸ್ಟಾರ್ಟ್ ಮಾಡ್ಕೊಂಡು ಬುದ್ಧಿ ಬಂದಿದ್ದು. ಆರ್ಗನೈಸ್ಡ್ ಆಟೋ ಅದು. ಇಲ್ಲಿ ಪ್ಯಾಚ್ ಇದೆ ರೋಡು. ಅವ್ರು ರೋಡ್ ಬ್ಲಾಕ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಅದು ಪಾಟ್ ಹೋಲ್ ಮೇಲೆ ನಡ್ಕೊಂಡು ಹೋಗೋಕ್ಕಾಗಿ ಬರುತ್ತೆ. ರಾಂಗ್ ವೇ ಇದು. BJ 2863 ರಾಂಗ್ ಹಲವರು ಹೋಗಲಿ ಸಿಗ್ತಿಲ್ಲ. ಅದೇ ನನಗಿಲ್ಲ ನಷ್ಟ ಏನು ಅಂದರೆ ಹೊಡ್ಕೊಂಡು ಹೋಗೋದು. ಆರ್ಗನೈಸ್ ಇದೆ. HM 8594 ಇವನು. ಇದು ಆ್ಯಕ್ಚುಲಿ ಇದೇ ಸ್ಟೈಲ್ ಬರೋದು. ನಾನು ಆ್ಯಕ್ಚುಲಿ ಬೆಳೆ ರಾಜಶೇಖರದ ಅಂಗಡಿ ಇದೆಯಲ್ಲ, ಅಲ್ಲಿ ಕೂತ್ಕೊತಿದ್ದಾಗ ಮೊಬೈಲ್ ಮೇಲ್ಗಡೆ ಇಟ್ಬಿಟ್ಟು ಕೆಳಗಡೆ ಚಾರ್ಜರ್ ಕೂತ್ಕೊತಿದ್ನಲ್ಲ, ಆವಾಗ ಈ ಬಡಿ ಮಗ ಹಿಂಗೆ ಬಂದು ನಿಂತ್ಕೊಂಡು ಬಗಳೋದು ನಾಯಿಕ್ಕಿಂತ ಹೆಚ್ಚಾಗಿ ಬಗಳವನು. ಊಡಲ್ಲಿ ಕಾಣಿಸ್ಕೊಳ್ತಿರ್ತಾನೆ ಅವಾಗ. ಎಕ್ಸಾಕ್ಟ್ಲಿ ಅಲ್ಲಿ ಒಂದು ಹುಡುಗ ಕೂತಿದ್ದಾನಲ್ಲ ವ್ಯಕ್ತಿ, ಸೇಮ್ ಹಾಗೆ ಕೂತ್ಕೊಳ್ತಿದ್ದೆ ನಾನು. ಪ್ರಕಾಶ್ ಬಲಂಗುಚ್ಚಿ ಗಾಡಿ ನಿಂತ್ಕೊಂಡಿರೋದು. ನಾಯಿ ಥರ ಕೈಯೋ ಸಾಯ್ತಾ ಇರ್ತಾನೆ ಯಾವಾಗಲೂ ಕೆಳಗೆ ಬಂದು. ಈಗ ಮುಚ್ಕೊಂಡು ಅಂಗಡಿ ಒಳಗೆ ಕೂತ್ಕೊಳ್ಳಲ್ಲ. ಒಂದೇ ಒಂದು ಶಾಪ್ ಇದೆ ಪಕ್ಕದ್ದು, ಏನೋ ಕರೆನ್ಸಿ ಎಕ್ಸ್ಚೇಂಜು ಏನೋ ಟೂರಿಸ್ಟು ಏನೋ ಒಂದು ಅಂಗಡಿ ಇದೆ. ಆ್ಯಕ್ಚುಲಿ ನೋಡಿಲ್ಲ. ನಂಜನಗೂಡಲ್ಲಿ ಕಾಣಿಸ್ಕೊಳ್ತಿದ್ದೆ. ಆರ್ಗನೈಸ್ಡ್
JT6819K01. ಇದು ಆರ್ಗನೈಸ್ ಶಬ್ದ, ಇದು ಆರ್ಗನೈಸ್ ಇದೆ. HZ3214 ಅದು ಬಿಳಿ ಪಂಚೆ, ಕಲರ್ ಪಂಚೆ. ಆ್ಯಕ್ಚುಲಿ ಲೆಫ್ಟ್ ಸೈಡ್ಗೆ ಹೋದ್ರಲ್ಲ, ರೈಟ್ ಹ್ಯಾಂಡ್ ಸೈಡ್ಗೆ ಈ ಕಡೆಯಿಂದ ಬಂದು ರೈಟ್ ಸೈಡ್ಗೆ ಹೋದ್ರಲ್ಲ, ಅವ್ರೆಲ್ಲರದ್ದು ಆರ್ಗನೈಸ್ಡ್, ಎಲ್ಲರದ್ದು ಒಂದೇ ಥೀಮ್, ಹೊಡ್ಕೊಂಡು ಹೋಗೋದು. ಸೈಡ್ ಸ್ಟ್ಯಾಂಡಿ ಫುಟ್ ರೆಸ್ಟ್ ಇರುತ್ತಲ್ಲ, ಫುಟ್ ರೆಸ್ಟ್ ಟಚ್ ಮಾಡ್ಕೊಂಡು ಹೋಗೋದು. ಲೈಕ್ ಸೈಲೆಂಟ್ ಪಾಲಕ್ಗಚ್ಚಿ. ಕವರ್ ಆಗಿದೆ ನಾವು. ಹೆಡ್ಲೈಟ್ ಷಣ್ಮುಗಮ್ದು ಗಾಡಿ ಅದು, ಅವನದೆಲ್ಲ ಅದು ಥರ ಪಾಲಕ್ಗಚ್ಚಿ. ಎಷ್ಟು ಸರಿಯಾದ ರೋಡಲ್ಲೇ ಬಂದಿದ್ದಾರೆ, ರೌಂಡ್ ವೇ ಎಲ್ಲ ಅದು ಕರೆಕ್ಟಾಗಿ ಬಂದಿದ್ದಾನೆ. ಬಟ್ ಪುಕ್ಸಟೆ ಪ್ರಚಾರ ಮುಂದೆ ಸಿಗ್ತಾರೆ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರ್ತಾರೆ, ಮಾಡ್ತಾರೆ. ಒಳಗಡೆ ಪ್ಯಾಸೇಂಜರ್ ಯಾರಿದು ನಾನು ನೋಡಲಿಲ್ಲ, ಅವ್ರು ದೊಡ್ಡದೇ ಗೊತ್ತಾಗೋಗೋದು ಕರೆಕ್ಟಾಗಿ. ಹೆಡ್ಲೈಟ್ ಆನ್ ಮಾಡ್ಕೊಡೋದು ದೊಡ್ಡೈತೆ ಇದು. ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ ಹಿಂಗಡೆ ಲೈಟ್ ಉರಿತಾ ಇರೋದೆಲ್ಲ ಹೆಡ್ಲೈಟ್ ಆನ್ ಆಗುತ್ತೆ. ಇದು ಹೆಡ್ಲೈಟ್ ಆನ್ ಮಾಡ್ಕೊಂಡು ಐಶ್ವರ್ಯ ಗಾಡಿಗೆ ಅವಾಗವಾಗ ಮುಂದೆ ಬರ್ತಾ EY9749. ಆ್ಯಕ್ಚುಲಿ ಓವರ್ ಸ್ಪೀಡ್ ಅಂತ ಹೇಳ್ಬೋದು. ಹೀರೋ ಹೆಡ್ಲೈಟ್ ಸ್ಪೀಡ್. ಇದು ರಾಜಶೇಖರದ ಬಾಲಂಗುಚೆ ಅಲ್ಲ, ಗುಂಡೆ ಪಂಕಾಗಿ ಚಿಂಕ ಅಂತ ಮೆಚ್ಕೋಬೋದಲ್ಲ. ಅದು ಆ್ಯಕ್ಚುಲಿ ಆರ್ಗನೈಸ್ ಇದೆ. ಊರು ಆರ್ಗನೈಸ್ ಏನಕ್ಕೆ ಅಲ್ಲಿ ಕ್ರಾಸ್ ಪಾಟಲ್ ಪ್ಯಾಚಸ್ ಇದೆ, ಪಾಟೋಲ್. ಇಲ್ಲಿ ಟ್ರಾಫಿಕ್ ಕ್ರಿಯೇಟ್ ಮಾಡೋದ್ರಿಂದ ನಾನು ಪಾಟೋಲ್ ಮೇಲೆ ನಡ್ಕೊಂಬರ್ಬೇಕಾಗಿ ಬರುತ್ತೆ. ಹೆಡ್ಲೈಟ್ ರಾಂಗ್ ವೇಲಿ ಬರ್ತಿರೋರಲ್ಲ, ಬಂದಿರೋಲ್ಲಿರ್ಬೇಕು ಗಾಡಿ. ಇಲ್ಲ ತಮಿಳ್ನಾಡು 36A ಆರ್ಗನೈಸ್ಡ್. ಇದು ರಾಂಗ್ ವೇ ಸೌಂಡ್ JC5475 A05 ಹೆಡ್ಲೈಟ್ ರಾಂಗ್ ವೇ JC8792 ರಾಂಗ್ ವೇ. ಇವತ್ತು ನಾನು ನಾಲ್ಕರ ಅವ್ರು ಹೆಂಗೆ ಬಂದ ಅಂತ ನಾನು ರಾಜೇಶ್ವರ ಬಾಲಗಟ್ಟಿ. ಆ್ಯಕ್ಚುಲಿ ಇದು ಅವ್ರು ಯೂನಿಫಾರ್ಮ್ ಆಗಿತ್ತು, ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ ಅವನು. ಅವನು ಇದು ನಂಬರ್ 1 ಹೋಗ್ತಾರೆ. ಇವನು ಅಷ್ಟೇ ಹೌದು. ಚರಳ ಏರ್ಬಡ್ಸ್ ತಗೊಂಡಿದ್ದೀವಿ, ಏನು ಮಾತಾಡೋದು ಕೇಳಿಸ್ಲಿಲ್ಲ. ಫುಟ್ಬಾಲ್ ಎಲ್ಲೂ ಇಲ್ಲ, ಖಾಲಿ ಲೋಟಗಳಿದೆ. ಷಣ್ಮುಗಮ್ ಕೈ ಇಲ್ಲ ಅಲ್ಲಾಡಿಸ್ತಾನೆ. ಮುಂದೆ ಬಂದೆ ನನ್ನ ಫೇವ್ರೆಟ್ ಗಾಡಿ CBC ಹೀರೋ ಹೋಂಡಾ. ಚರಳದ ಬಾಲಗೋಚಿ ಹೊಗೆ ಹೋಗ್ತಾ ಇದೆ. ಹೆವಿ ಸ್ಮೋಕ್. ಈ ಗಾಡಿ ಹೋಂಡಾ ಆ್ಯಕ್ಟಿವ್ ಕವರ್ ಮಾಡಬೇಕಿದ್ದು ಸ್ಪೀಡಿಂದ. ಪೆಟ್ರೋಲ್ ಬ್ಯಾಂಕಿಂದ ರಿಕ್ಷೆ ಬಂದಿದೆ. ಸ್ಟ್ರೈಟ್ ಸೀಬ್ರಾ ಕ್ರಾಸ್ ಮೇಲೆ ಸೀದಾ ಬರ್ತಾ ಇದ್ದ. ನಾನೇನಾದ್ರು ಆ ಸೈಡ್ ಹೋಗಿರೋ ಹೇಗೆ ಬೀಳೋದು. ಕಲ್ಲಿಂದ ಬಟ್ಟೆ ತಗೋಬೋದು, ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು ಮಾರ್ತಾ ಇರಬೇಕು.
ಹೋಲ್ಸೇಲಾಗಿ ಮಾಡ್ತಾವ್ರೆ. ಅಪ್ಗ್ರೇಡ್ ಆಗೋಗೋದು ಇವಾಗಲೂ ರೀಟೇಲ್ ವ್ಯಾಪಾರ ಎಲ್ಲ ಈಗ ಅವ್ರದ್ದು ಹೋಲ್ಸೇಲ್ ವ್ಯಾಪಾರ. ರೀಟೇಲ್ ವ್ಯಾಪಾರ ಮಾಡೋಂಗೆ ಹೋಲ್ಸೇಲಾಗಿ ಮಾಡ್ತಾವ್ರೆ. ಸಾಬಡ ಗುರು ಅವನು ಮಸಾಜ್ ಸ್ಟುಡಿಯೋ ಒಂದು ಜಾಸ್ WRV ಏನಾದ್ರು ಗೊತ್ತಿಲ್ಲ. ಹೋಂಡಾ WRV ಮತ್ತು ಹೋಂಡಾ ಜಾಸ್ ಇದೆರಡು ಕಥೆ ಇಲ್ಲೇ ಏನಿದೆ. ಆ್ಯಕ್ಚುಲಿ ಕಡ್ಕೊಳ್ಳೋ ರಮೇಶ್ ಇದ್ದಾರಲ್ಲ, ಕಡ್ಕೊಳ್ಳೋ ರಮೇಶ್ ಈ ಗಾಡಿ ಹೋಗಿ ಎನ್ಕ್ವೈರ್ ಮಾಡಿದೆ ಮೊನ್ನೆ ಅವ್ರ ಜೊತೆ ಬಂದಲ್ಲ, ಹಾಗೆ 20 ರೂಪೀಸ್ ಕೊಡಲಿಲ್ಲ ಅಂತ ಸ್ಟೋರಿ ಮಾಡಿದ್ದೀರಲ್ಲ. ಸೊ ಅವಾಗ ಹೋಂಡಾ ಜಾಸ್ ಬಗ್ಗೆ ಎನ್ಕ್ವೈರಿ ಮಾಡ್ದೆ ಅವನು. ಕಾರ್ ಹೆಂಗಾಯ್ತು ಅದು ಹಂಗೆ ಅಂತ. ಆ್ಯಕ್ಚುಲಿ ಆ ಕಥೆ ಏನು ಅಂದರೆ ಹೋಂಡಾ ಥೀಮ್ ಕ್ಯಾರಿ ಮಾಡುತ್ತೆ ಅದು ಲೋಗೋ ಹೋಂಡಾದು, ಮತ್ತು ಜಾಸ್ ಮತ್ತು WRV ಎರಡೂ ಅವಿಶ್ ಹೋಂಡಾ ಜಾಸ್ ಮತ್ತು ಹೋಂಡಾ WRV ಎರಡೂ ನೋಡೋಕೆ ಒಂದೇ ಥರ ಇದ್ದಾವೆ. ಎಲ್ಲ ಒಂದೇ ಗಾಡಿ. ಅದು ಏನು ಡಿಫ್ರೆನ್ಸ್ ಇದೆ ಅದು ನನಗೂ ಐಡಿಯಾ ಇಲ್ಲ. ನೋಡೋಕ್ಕಂತೂ ಒಂದೇ ಥರ ಇದೆ. ಮೇ ಬಿ ಇಂಜಿನ್ ಸ್ಪೆಸಿಫಿಕೇಷನ್ ಕೂಡ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಮೇ ಬಿ ನೆಕ್ಸ್ಟ್ ವರ್ಷನ್ ಚೇಂಜ್ ಮಾಡಿದಾಗ ಹೆಸರು ಬದಲಾಯಿಸಿರೋ ಸಾಧ್ಯತೆ ಇರ್ತದೆ. ಅಂದರೆ ಮಾಡಲು ನೇಮ್ ಬದಲಾಯಿಸಿರ್ತಾರೆ ಅಷ್ಟೇ, ಮಾಡಲ್ ಹಾಗೆ ಇರುತ್ತೆ. ಬಹುಶಃ ಒಡೆಯರ್ ಫ್ಯಾಮಿಲಿ ಮತ್ತು ಡೆಬಿಟ್ ಫ್ಯಾಮಿಲಿಗೂ ಬೇರೆ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡೋದು. ಶರೀಫ್ ಗಾಡಿ ಎಲ್ಲ ಹೋಯ್ತು ಗುರು, ಅಲ್ಲೆಲ್ಲ ಹೋಯ್ತು. ಸಡೇನಿ ಕ್ಯಾಬ್ರಲ್ಲಿ ಕವರ್ ಆಗಿದೆ. ಒಂದ್ಸಲ ಶರೀಫ್ ಅಂತ ಬರುತ್ತೆ ಗಾಡಿ ಬಲ 10EE8919 ಅದು ಚಂಡುಗ ಬಲ ಗೊತ್ತೆ. ಹೌದು ಷಣ್ಮುಗಂ ಬಲಂಗುಚ್ಚಿ ಡಬಲಿ ಗಾಡಿ ಹೋಗಿದೆ. 55 ಬರುತ್ತೆ. ಅದು ಹೇಳಿ ಹೇಳ್ತಾ ಇದೆ. ಶರೀಫ್ ಅಂತ ಬರ್ತಿತ್ತು ಆ್ಯಕ್ಚುಲಿ. ಅದು ಒಂದು ಲಗೇಜ್ ಗಾಡಿ ಶರೀಫ್ ಅಂದರೆ ಅದೇ ಈ ಸ್ವಲ್ಪ ಹೊತ್ತು ನನಗೆ 55 ಜನ ಬೇಕು ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಅಂತ ಕೇಳೋದಲ್ಲ. ಸೊ ಅದಕ್ಕೆ ಇಬ್ಬರು ತೋರಿಸಿದ್ದಾರೆ ಸದ್ಯಕ್ಕೆ. ಪ್ರಕಾಶ್ ಮತ್ತು ಷಣ್ಮುಗ ಇಬ್ಬರು ಕೆಲಸ ಮಾಡ್ತಾರೆ. 55 ಅದು ತೋರಿಸಿದ್ದಾರೆ. ಸ್ಥಳ ಇಲ್ಲಿ ತಿಂತಾರೆ. ಇಲ್ಲಿ ಸ್ಪಾಟಲ್ಲಿ ಹೊರಗಡೆ ಹೋಗಿ ಬಲಿಕತ್ತಾರೆ. ಕೇಳೋರಿಲ್ಲ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು. ಆ್ಯಕ್ಚುಲಿ ಈ ಹುಡುಗನ ಜೊತೆ ಮಾಡುವಂಥದ್ದು ಏನೂ ಇಲ್ಲ. ಅಂದರೆ ಒಂದು ಹುಡುಗ ಪಲ್ಸರ್ ಗಾಡಿ ತೊಗೊಂಡ್ಬರ್ತಾನೆ, ಬಸ್ಸಿಂದ ಆ ಕಡೆ ಇರುತ್ತೆ. ಸರಿದಿದ್ದೇನು ಅಂದರೆ ಅವನು ರೂಪನ ಮಗ, ರೂಪನ ಕನ್ನಡ ಬಾಲಗೋಚಿ ಅವನು. ಇರೋರೆಲ್ಲ ಹೆವಿ ಇನ್ಫ್ಲೂಯೆನ್ಸ್ ಕೊಡಿ ಅವ್ರನ್ನ ಸೇವ್ ಮಾಡ್ತಾರೆ. ಈ ಪೊಲೀಸ್ ತಿಂತಾರೆ, ಪೊಲೀಸ್ ತಿಂತಾರೆ, ಆ ಕಡೆ ಹೋಗುವಂತ ಕಳಿಸ್ತಾರೆ. ಆಯಿತಾ, ಜೊತೆಗೆ ಮುಂದೆ ಪೊಲೀಸ್ಗಳು ಹೋದ್ರು ಅವ್ರು ಏನು ಅವನ್ನ ಮಿಸ್ ಆದ ಕ್ಯಾಮ್ರಾದಲ್ಲೂ ಸಿಕ್ಕಿಲ್ಲ. ಹೇಳಿಲ್ವಾ ಬಸ್ಸಿಗೆ ಬಸ್ ಪ್ರೈಸ್ ಇರುತ್ತೆ JX 3709 ಅವರಾದ ಅಲ್ಲಿ ಊಟ ಅಂತ K11 ಇರಬೇಕು. ಅದು ಅಲ್ಲಿಗೆ ಬಾ ಅಂತ ಬಹುಶಃ ಬೆಳಿಗ್ಗೆ ಹೇಳಿಲ್ವಾ ಅದು ರಾಜೇಶ್ ಊಟ ಎಸ್ಕೊಳ್ತಿದ್ದಲ್ಲ ಅಲ್ಲಿಗೆ ಬಾ ಅಂತ. ಜೊತೆಗೆ ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ ಫಸ್ಟು ಸಿಟಿ ಬಸ್ ಸ್ಟಾಪಲ್ಲಿ. ಸೊ ಸಿಟಿ ಬಸ್ ಸ್ಟಾಪಿಗೆ ಬಾ, ಅಲ್ಲಿಗೆ ಬಾ ಅಂತ ಏನೋ ಮಾಡ್ತಾ ಇದ್ದಾರೆ. ಅದೇ ರಾಜೇಶ್ ಊಟ ಎಸ್ಕೊಳ್ತಿದ್ನಲ್ಲ ಅಲ್ಲಿ, ಅಥವಾ ಸಿಟಿ ಬಸ್ ಸ್ಟಾಪಲ್ಲಿ ಕೂತ್ಕೊಳ್ತಿದ್ನಲ್ಲ ಅಲ್ಲಿ. ಎರಡು ಪಾಯಿಂಟ್ ಆ ಕಡೆನೇ ಬರೋದು. ಸೊ ಅಲ್ಲಿಗೆ ಬಾ ಅಂತ ನಂಬರ್ 11 ಹೋಗ್ತಾ ಇರೋದು. ಹರೀಶ್ ಗುರುಗಳ ಬಾಲಂಗೊಚ್ಚಿ ಜುಪಿಟರಲ್ಲಿ ಗುರು ಗಾಡಿಯಲ್ಲಿ. ಸೈಲೆನ್ಸರ್ ನೋಡ್ಕೊತಾನೆ. MH ಮಹಾರಾಷ್ಟ್ರ ಮಹಾರಾಜ KH1 MH 510 ಮಹಾರಾಷ್ಟ್ರ ಮಹಾರಾಜ. ಇದೆ ಆಟಿಟ್ಯೂಡ್ ಇದೆ ಅದಲ್ಲ ಲೈಟಾಗಿ ಬಿಟ್ಕೊಂಡ್ರೆ ಅಷ್ಟೇ. ಎರಡು ದಿವಸದಿಂದ ಕಾಲು ಗಾಯ ಆಗಿರೋರನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿಲ್ಲ. ಅದೇ ಗಾಡಿ ನಂಬರ್ ಅದು KA ಅಡಿಗೆ KA11Y 7452 KA11Y 7452. ಆ್ಯಕ್ಚುಲಿ ಏನು ಪ್ರಕಾಶ್ ಬಾಲಂಗೊಚ್ಚಿ ಕಾಲಿಗೆ ಬ್ಯಾಂಡೇಜ್ ಸುಟ್ಕೊಂಡಿದ್ದಾರೆ. ಬ್ಯಾಂಡೇಜ್ ಗೊತ್ತಿಲ್ಲ ಯಾಕೆ ಅಂತ. ಮಾಸ್ಟ್ 3-4 ಡೇಸಿಂದ 2-3 ಡೇಸಿಂದ ತೋರಿಸ್ತಾರೆ. 2 ಜನ ಬ್ಯಾಂಡೇಜ್ ಸುಟ್ಕೊಂಡಿರೋರು, ಇನ್ನೊಂದು ಬೇಸಿಕ್ 4 ಇಟ್ಕೊಂಡು ಓಡಾಡೋರು, ಬೇಸಿಕ್ 4 ತೋರಿಸ್ಕೊಂಡು ಓಡಾಡೋರು. ಯಾಕೆ ಅಂತ ಗೊತ್ತಿಲ್ಲ.
JQ3779 ಗಾಡಿ ಹೋಯಿತು. ಒಂದು ಹುಡುಗ ಶಾರ್ಟ್ಸ್ ಹಾಕೊಂಡಿದ್ದ. ಆ್ಯಕ್ಚುಲಿ ಏನು ಕಥೆ ಅಂತಂದರೆ ಅಲ್ಲಿ ಮುಸ್ಲಿಮ್ಸ್ ಫ್ಯಾಮಿಲಿ ಹೋಗ್ತಿದ್ದೆ, ಮತ್ತು ಆ ಕಡೆ ಬರ್ತಿರೋದು ಮಂಜುಳಲ್ಲ ಬಾಲ್ಯ ಮುಚ್ಚೋದು. ಇದ್ರ ಕಥೆ ಏನಂದರೆ ಹುಡುಗ ಸ್ಕೂಟರ್ ಬಂದು ನಿಲ್ಲಿಸ್ಕೊಂಡ. ಕರೆಕ್ಟಾಗಿ ಇದೇ ಸ್ಪಾಟ ನಿಲ್ಲಿಸ್ಕೊಂಡು ನನ್ನ ಮುಂದೆ ಗಾಡಿ ತಂದು ನಿಲ್ಲಿಸ್ಕೊಂಡು ಡಿಕ್ಕಿ ಒಳಗಿದ್ದ ಹೆಲ್ಮೆಟ್ ಹಾಕೊಂಡು ಹೋದ. ಅಲ್ಲಿಂದ ವಿತೌಟ್ ಹೆಲ್ಮೆಟ್ ಬಂದವರು ಹೆಲ್ಮೆಟ್ ಹಾಕೊಂಡು ಹೋಗೋದ ಸೇಫ್ ಝೋನಲ್ಲಿ ಹೋಗ್ಬಿಟ್ಟ. ಸೊ ಅದು ಮುಂದೆ ಟೈಟಲ್ ಟೇಬಲ್ ಮಾಡಿದ್ದು, ಅಂದರೆ ನಾನು ಮುಂದೆನೇ ಮಾಡಿದ್ದು. ಅದು ಯಾರಿಗೋಸ್ಕರ ಅಂದರೆ ಮ್ಯಾಕ್ಸಿಮಮ್ ಇರೋಗೋಸ್ಕರ ಸಿಂಪಲ್ ಮುಂದೆ ಮತ್ತು ಮುಂಚೆ ಟೈಟಲ್ ಯಾವುದೂ ಕವರ್ ಮಾಡಬೇಕಿತ್ತು. ನನ್ನ ಕೆಲಸ ಅದೆಲ್ಲ ನನಗೆ ಬೇಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಪಡೆದ ಸ್ವಲ್ಪ ನಿಂತ್ಕೊಂಡಿದ್ದೆ. ಅಂತ ಬಟ್ಟೆಗಳು ನನ್ನ ಕಡೆ ತೋರಿಸ್ಕೊಂಡು ಮುಂದೆ ಟೈಟಲ್ ಕೆಲಸ ಮಾಡಿದಾಗ ಗಾಡಿ ನಂಬರ್ ಹೆಡ್ಲೈಟ್ ಎಪ್ರಿಲ AP39GX8076. ಆ ಗಾಡಿ ಯಾಕೆ ನಾನು ತೊಗೊಬಂದು ಹೇಳ್ತಾ ಇದ್ದೀನಿ ಅಂದರೆ, ಕರೆಕ್ಟಾಗಿ ಇಲ್ಲಿ ನಿಂತ್ಕೊಂಡು ಹೆಡ್ಲೈಟನ್ನ ನನ್ನ ಕಡೆಗೆ ತಿರುಗಿಸ್ಕೊಂಡು ಮಾತಾಡ್ತಾಯಿದ್ದಾರೆ. ಸುಮಾರು ಜನ ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೋಗಿದ್ದಾರೆ, ಬಟ್ ಅವನು ನನ್ನ ಕಡೆಗೇ ನಿಲ್ಲಿಸ್ಕೊಂಡು ಹೆಡ್ಲೈಟ್ ಬಿಡ್ತಾಯಿದ್ದ. ಆಂಧ್ರ ಪ್ರದೇಶ ಮತ್ತು UP. ಬೇರೆ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಬೇಕು. ಇವತ್ತು ಆ್ಯಟಿಟ್ಯೂಡ್ ಅಂದರೆ ನಾನಿಬ್ಬರು ಹುಡುಗಿಯರದ ತಂಗಿ ಯಾರನ್ನಾಗಿ ದತ್ತು ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಅದು ಮೈತ್ರಿ ಅಯ್ಯಂಗಾರ್ ಮತ್ತು ಸಾನಿಯಾ ಅಯ್ಯಂಗಾರ್. ಸೊ ಅವರಿಬ್ಬರು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರೋದು. ಏಪ್ರಿಲ್ ಆ ಗಾಡಿಯನ್ನು ಅವ್ರಿಗೆ ಶೆಡ್ಯೂಲ್ ಮಾಡೋದಕ್ಕೆ ಹೇಳಿದ್ದೀನಿ. ಜೊತೆಗೆ ಶಾಬಾಬಿ, ನಮ್ಮ ತಂದೆ ಪುರ್ಸಾಬಿನು, ಸಿಕಾರು, ನಮ್ಮ ಅಕ್ಕನ ಮಗಳು ಯಶೋಮತಿ, ತುಂಬ ಜನ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ವಿಂಡ್ಸರ್ ಗಾಡಿ ಅದು ಪುರ್ಸಮೆ ಬಾಲಂಗೋಚೆ ಎದುರಿಸ್ತಾ ಇರೋದು. ನಾಲ್ಗೆಗೆ KA09ML2467 ಗಾಡಿ ಅದು. ಇಲ್ಲಿ ಹೋಗ್ತಾ ಇರೋದು ಪುರ್ಸಮೆ ಮತ್ತು ಪುರ್ಸಮಿಯವರ ಬಾಲಂಗೋಚ ಹೆರಿಟೇಜ್ ಹಿರಿಯ ನಾಗರಿಕ. ಅದೇನೋ ಹಾಳ್ಬಿದ್ದವಲ್ಲಿ ಈಗ ಹಿಂಗಡೆ ಕೈ ಕಟ್ಕೊಂಡು ಹೋಗ್ತಿದ್ದಾರಲ್ಲ, ಚೆರಿ ರೆಡ್ ಅಥವಾ ಪರ್ಪಲ್ ಕಲರ್ದು ಶರ್ಟ್ ಹಾಕ್ಕೊಂಡು ಅವನು ನಾಲ್ಗೆಯಲ್ಲಿ ಈಗ ಎದುರಿಸುವಾಗ ನಾಲ್ಗೆ ಮಾಡ್ತಾರಲ್ಲ ಆ ಥರ ತೋರಿಸ್ಕೊಂಡು ಹೋದ. ಎದುರಿಸ್ತಾರೆ ಅಂತ ಆ್ಯಕ್ಚುಲಿ. ಎಕ್ಸಾಕ್ಟ್ ಹೇಳಬೇಕಾದ್ರೆ ಇಷ್ಟೊತ್ತಿಗೆ ಊಟ ಬರಬೇಕಿತ್ತು, ಬಂದಿಲ್ಲ. ಅದೇ ಬ್ಲೂ ಕಲರ್ 2 ದಿವಸ ಕವರ್ ಮಾಡಿದ್ದೀನಲ್ಲ ವೀಡಿಯೋ, ಅವರು ಬರಬೇಕಿತ್ತು, ಬಂದಿಲ್ಲ. ಇವತ್ತು ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಕರೆಕ್ಟಾಗಿ 12:30 ಬರ್ತಾರೆ. 12:30 ಇಲ್ಲೇ ಇದ್ದೆ ನಾನು. ಆ್ಯಕ್ಚುಲಿ 12:30 ಇಲ್ಲೇ ಇದ್ದೆ. ಸೊ ಅವರು ಇನ್ನೂ ಬಂದಿಲ್ಲ. ಬಂದು ಹೋಗಿರೋ ಸಾಧ್ಯತೆ ಇಲ್ಲ. ಇಲ್ಲ ಕಡಿಮೆ ಬಂದು ಹೋಗಿದ್ದೀರ ಅವ್ರು ಯಾರು ಕೂತ್ಕೊಂತಿರ್ತಿರಲಿಲ್ಲ, ಅಲ್ಲಿರೋರೆಲ್ಲ ಹೊರಟಾಗಿರ್ತಿದ್ರು. ಅವ್ರು ಬಂದಿಲ್ಲ. ನಾಳೆ 12:15ಗೆ ಇಲ್ಲಿ ಇರ್ತೀನಿ. ಆಗಲೇ ಬರುವಾಗಲೇ ರೋಡಲ್ಲಿ ಹೇಳಿ ಊಟ ಸಿಗೋದಿಲ್ಲ, ಖಂಡಿತ ನಮ್ಮ ಹುಡುಗ ಹೋಗಲಿ ಅಂತ ಊಟ ಕೊಡಲ್ಲ, ಆ್ಯಕ್ಟಿಟ್ಯೂಡ್ ಚೆಕ್ ಮಾಡ್ತಿದ್ದಾರೆ ಅಂತ. ಸೊ ಅದೇ ಥರ ಆಗಿದೆ. ಇವನು ಬರಲಿಲ್ಲ, ಯಾರು ರಾಯಲ್ಗೂ ನ್ಯಾನೋ ಬರಲಿಲ್ಲ, ಕ್ರಿಶ್ಚಿಯನ್ಸು. ಸೊ ಇವರು ರಾಜೇಶ್ ಅಂತ ದೇಶಗಳಿಗೆ ಹೋಗ್ತಾರೆ. ರಾಜೇಶ್ ಇಂಥವ್ರಿಗೆ ಊಟ ಕೊಡೋದು. ಅವ್ರು ಹೇಳೋದೇನಾದರೂ ನಾವು ಹಿರಿಯ ನಾಗರಿಕರಿಗೆ ಮಾತ್ರ ಕೊಡೋದು, ವಯಸ್ಸಾದರೂ ಕೊಡೋದು. ಮೇಡಮ್ ನಾವು ವಯಸ್ಸಾದರೂ ಮಾತ್ರ ಕೊಡೋದು ಬೇಡ ಅಂತಾನೆ. ಅಲ್ಲಿ ರಾಯಲ್ ಬ್ಲೂ ಹೋಗ್ತಾ ಇದ್ದೆ, ನ್ಯಾನೋ ಕಲರ್ ಅದೇ ಕಾರಲ್ಲಿ ಒಂದು ಕೊಡ್ತಾ ಇದ್ದಿದ್ದು. ಸೊ ಇವತ್ತಿಲ್ಲ ಅಂತ ಅರ್ಥ. ಬೆಲೆದು ಕಾಣಿಸ್ಕೊಡ್ತು ಕಾರದು ಇಲ್ಲ, ಊಟ ಸಿಗ್ತದೆ. ಅದೇ ಕಥೆ ಅಂದರೆ ನಾನು ಬರಲಿಲ್ಲ, ಎದ್ದೋದು ರಾಜೇಶ್ ಅಂತ ಎತ್ಕೊಳ್ಳೋಕೆ ಎದ್ದೋಗ್ತಿರೋದು. ರಾಜೇಶ್ ಇದ್ದವ್ರಿಗೆ ಕೊಡೋದು, ಆದರೆ ಹೇಳ್ಕೊಡೋದು ದೊಡ್ಡವರು ಮಾತ್ರ ಕೊಡೋದು, ವಯಸ್ಸಾಗಿರೋರು ಮಾತ್ರ ಕೊಡೋದು ಅಂತ ಹೇಳ್ತಾನೆ, ವಯಸ್ಸಾಗಿರೋ ಮಕ್ಕಳಿಗೆ ಅಂತ. ಬಟ್ ಅದು ಕೂಡ ಒಂದು ಲೆಕ್ಕದಲ್ಲಿ ಕ್ರೈಮ್. ಯಾಕಂದರೆ ಅವ್ರು ಕೊಡೋದು ಹೆರಿಟೇಜ್ ಹಿರಿಯ ನಾಗರಿಕರು, ಕೇವಲ ಹಿರಿಯ ನಾಗರಿಕರಲ್ಲ. ಕೇವಲ ಹಿರಿಯ ನಾಗರಿಕರಲ್ಲ, ಹೆರಿಟೇಜ್ ಹಿರಿಯ ನಾಗರಿಕರು ಅಂದರೆ ಒಡೆಯರ್ ನೆಟ್ವರ್ಕಲ್ಲಿ ಕೆಲಸ ಮಾಡುವಂಥ ವಯಸ್ಸಾದವರಿಗೆ ಕೊಡೋದು. HQ ಫಾರ್ಮುಲಾ ಅದು. ಜೊತೆಗೆ ಹೆರಿಟೇಜ್ ಟೈಟಲ್ ಸಿಂಪಲ್ HQ. KA009 ಏನೋ ಗಾಡಿ ಇತ್ತು, ಅದು ಧರ್ಮಸ್ಥಳ ಅಂತ ಬೋರ್ಡ್ ಹಾಕೊಂಡೋದೆ. ಧರ್ಮಸ್ಥಳದ ಕಡೆಗೆ ಹೋಗು, ಅದು ಎಳ್ಕೊಂಡು ಹೋಗ್ತೀವಿ ಅಂತ ಆಟಿಟ್ಯೂಡು ಆಡೋದಿದ್ದಾಗಲಿ. ಅದಕ್ಕೆ ಇಲ್ಲಿಂದ ಜಾಗದಿಂದ ಹೋಗೋ ಪ್ಲ್ಯಾನ್ ಇಲ್ಲ. ಯಾರು ಜನಗಳೇನು ಕಾಣ್ತಾ ಇಲ್ಲ ನನಗೆ, ಅದೇ ಆಶ್ಚರ್ಯ ಆಗ್ತಾ ಇರೋದು. ಈ ತುಂಬಿಕೊಂಡಿರೋದು ಜನ ಇದ್ದಾರೆ. ಅವನಿಗೆ ತುಂಬಿಕೊಂಡಿರೋ ಮಕ್ಕಳು ಯಾರು ತುಂಬಿಕೊಂಡಿಲ್ಲ. ಅದು ಬೆರಳಿಕೆನೇ ಎಷ್ಟು ಜನ ಮಾತ್ರ ಇರೋದು. ಆ ಕಡೆಗೆ ಆದರೆ ಒಂದು 25-30 ಜನ ಮಿನಿಮಮ್ ಕೂತಿರಬೇಕು. ಆದರೆ ಒಂದು 10 ಜನಕ್ಕಿಂತ ಕಡಿಮೆ ಜನ ಇದ್ದಾರೆ. ಅಲ್ಲಿ ಎದ್ದಿದ್ರಲ್ಲೂ ಒಂದು 4 ಜನ ಎದ್ದು ಹೋಗಿದ್ರು. ಅಲ್ಲೂ ಸರ್ದಿ ಸಾಲು ಕುತ್ಕೋಬೇಕಿತ್ತು, ಅಪೋಸಿಟ್ ಸೈಡಲ್ಲಿ ಅಲ್ಲೂ ಯಾರೂ ಕೂತಿಲ್ಲ. ನನಗೆ ಎಷ್ಟು ಆಶ್ಚರ್ಯ ಆಗ್ತಾ ಇದ್ದಾರೋ, ನನ್ನ ಟೈಮ್ ಯಾರು ಸರಿಯಾಗಿ ನಡೀತಲ್ವ ಗಡಿಯಾರ ಮೊಬೈಲಲ್ಲಿ ಏನೋ ಡೌಟ್ ಬರ್ತಾ ಇದೆ ನನಗೆ. ಅಷ್ಟೊಂದು
ಡಿಫ್ರೆನ್ಸ್ ಹೊಡಿತಾ ಇದೆ ಇವತ್ತು. ಹಿಂಗಪ್ಪ ಮುಂದೆ ಓಡಾಡೋದು ಹಿಂಗೆ ಬಿಡೋದು ಕಾಣಿಸ್ಕೊಳ್ತೀನಿ ನಾವು. ವಿಶ್ ಆಗಿರುತ್ತೆ ಇವರ ಎರಡು ವಿಶ್ ಆಗಿ ಬಾಲಂಗೊಚ್ಚಿ ಮತ್ತು ಮಹೇಶನ ಬಾಲಂಗೊಚ್ಚಿ. ಕುಬುದಳ ಕಂದನೂ ಆಗ್ತಾನೆ ಮಹೇಶ ಸದ್ಯಕ್ಕೆ ಏಜ್ ನೋಡಿದ್ರೆ, ಸೈಕಲ್ ಮತ್ತು ಏಜ್ ನೋಡಿದ್ರೆ ಮಹೇಶನ ಬಾಲಂಗೊಚ್ಚಿ. ವಿಶ್ ಏನಂದರೆ ಮಹೇಶನ ಬಾಲಂಗೊಚ್ಚಿ ನಾವು ಶೈನ್ ಆಗ್ತೀವಿ ಅಂತ. ಬ್ಯಾಂಡೇಜ್ ಸಿಕ್ಕೊಂಡಿರೋ ಕಾಣಿಸ್ಕೊತಿದ್ದಾರೆ ಅಂತ ಹೇಳಿದಾರೆ. ಆಗಿರೋ ಸುದ್ದಿ ಹುಡುಗ ಕಾಲಿಗೆ ಬ್ಯಾಂಡೇಜ್ ಸಿಕ್ಕೊಂಡಿದ್ದಾರೆ ಅಂತೇಳಿ. ಇವು ನಾನು ಈಗ ಆಲ್ರೆಡಿ ಕ್ಯಾಮ್ರಾದಲ್ಲೇ ಕಡಿಮೆ ಅಂದರೂ 4 5 ಏನು ಕವರ್ ಮಾಡಿದ್ದೀನಿ. ಇದೇ ಸ್ಪಾಟಲ್ಲಿ 2 ಕವರ್ ಮಾಡ್ತಾರೆ. ಮತ್ತು ಸುತ್ತಬಳ್ಳಾಳ ಅಂಗಡಿ ಆಜು ಬಾಜಲ್ಲಿ ಒಂದು ಅಲ್ಲೇ ಸೇರಿದೆ JF251 K09 JF251 KF55A1051 ಗಾಡಿ ಉಮರ್ ಉಡಾ ಅಂತ ಇದೆ. ಉಮೇಶ್ ಸ್ಟೇಡಲ್ ತಿನ್ನೋದು ಉಡಾ ಊಟ ಅಂದರೆ ಉಮಾಪತಿ ಐಶ್ವರ್ಯಾರ್ಜುನ್ ರಿಯಾಲಿಟಿ ಶೋ ಗಂಡ ಉಮಾಪತಿ ರಾಮಾಯಣ ರೆಪ್ರೆಸೆಂಟ್ ಮಾಡ್ತಾಯಿರೋದು. ಅದೇ ಊಟ ಗೀಟ ಇಲ್ಲ ಅನ್ನೋ ಊಟ ಯಾಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ಕಾರಣ ಒದಗಿಸ್ತಾ ಇದ್ದಾರೆ ಅವರ ಆ್ಯಟಿಟ್ಯೂಡ್. ಸಾಕಾಯ್ತು. 1:30ವರೆಗೂ ವೇಟ್ ಮಾಡೋ ಪ್ಲಾನ್ ಇದೆ. ಅಂದರೆ ಇನ್ನೂ ಅರ್ಧ ಗಂಟೆ ಇತ್ತು. ಪುಕ್ಸಟ್ಟೆ ಪಚಾಕ ಆ್ಯಕ್ಚುಲಿ ಇದು ವಿಜುವಲ್ ಆಗಲೇ ಹೇಳೋದು ಅಂದ್ಕೊಂಡೆ. ಆ್ಯಕ್ಚುಲಿ ಕತೆ ಹೇಳಿ ಪುಕ್ಸಟ್ಟೆ ಪ್ರಚಾರ ಅಂತ ಹುಡುಗರು ತೋರಿಸಿದಲ್ಲ. ಏನಕ್ಕೆ ಅಂದರೆ ನಾನು ಅಲ್ಲಿ ಊಟ ಕೊಟ್ಟರು ಲಯನ್ಸ್ ಕ್ಲಬ್ ಅವರು. ಊಟ ಕೊಟ್ಟಾಗ ಫಸ್ಟ್ ರೌಂಡ್ ಹೋದಾಗ ಸ್ವಲ್ಪ ಮಾಮೂಲಿ ಆ್ಯಾವ್ರೇಜ್ ಜಾಸ್ತಿ ಇರಲ್ಲ. 1 ಪ್ಲೇಟ್ಗಿಂತ ಸ್ವಲ್ಪ ಹಂಚು 1 ಪ್ಲೇಟ್ ಅಂತ ಲೆಕ್ಕ ತಿರ್ಗಳಪ್ಪ. ಸೆಕೆಂಡ್ ಟೈಮ್ ಹೋದೆ ಅವಾಗಲೂ 1 ಪ್ಲೇಟ್, ಅವಾಗ ಅರ್ಧ ಪ್ಲೇಟ್ ಕೊಟ್ಟರು. ಆ್ಯಕ್ಚುಲಿ ಅವಾಗಲೂ ಇನ್ನೂ ಸ್ವಲ್ಪ ಹಾಕಿತ್ತು. ಆವಾಗಲೂ 1 ಪ್ಲೇಟ್ ಹಾಕ್ಸ್ಕೊಂಡೆ, 2 ಪ್ಲೇಟ್ ಅವ್ರ ಲೆಕ್ಕ 2 ಪ್ಲೇಟ್ ಅದು. ಸೊ ತಿಂದಿಟ್ಟು 3 ಸರಿ ಹೋಗಿ ಟ್ರೈ ಮಾಡಿದೆ. ಅಷ್ಟೊಳಗೆ ಮುಗಿದೋಗಿತ್ತು. ಮುಗಿದೋಯ್ತು ಅದು. ಸೊ ಮುಗಿದೋಯ್ತಲ್ಲ ಹಾಕ್ಬೋದು ತಡೆ ಮಾಡಿದೆ. ಡಸ್ಟ್ಬಿನ್ಗೆ ಸ್ಟ್ರೇಟ್ ಕವರ್ ಹಾಕ್ಬಿಟ್ಟು ಬಂದಿದೆ ಈ ಕಡೆಗೆ. ಸೊ ಪುನಃ ಬೇರೆ ವಿಜುವಲ್ ಬಂದ್ಬಿಟ್ಟು ವಿಜುವಲ್ ಕವರ್ ಮಾಡಿ ಕೈ ತೊಳಿಯೋಕೆ ಹೋಗಲಿಲ್ಲ. ಸದ್ಯ ಬಂದುಬಿಟ್ಟೆ. ಸಿಕ್ಕಾಪಟ್ಟೆ ಕ್ರೌಡ್ ಕ್ರಿಯೇಟ್ ಮಾಡೋದು ಕೈ ತೊಳಿಯೋಕೆ ಹೋದಾಗ ತುಂಬ ಬಂದಿದೆ ಈ ಕಡೆಗೆ. ಆಮೇಲೆ ನೆಕ್ಸ್ಟ್ ಏನು ನಡೀತು, ಇಲ್ಲಿವರೆಗೂ ಬಂದು ಆಲ್ಮೋಸ್ಟ್ ಈ ಪಾಯಿಂಟ್ವರೆಗೂ ಬಂದಿದೆ. ಈ ಪಾಯಿಂಟ್ ಹತ್ರ ಬಂದುಬಿಟ್ಟು ವಿಜುವಲ್ ಕವರ್ ಮಾಡ್ಕೊಳ್ಳೋದು ಅದಕ್ಕೂ ಬೇಕಾಗುತ್ತೆ ಅಂದ್ಕೊಂಡೆ. ಅದು ಆ್ಯಕ್ಚುಲಿ ಯಮಹ ಗಾಡಿ ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಯಮಹ R15 ಗಾಡಿ ತೋರಿಸ್ಕೊಂಡು ಯಮಹ ಗಾಡಿ ಕೊಡ್ತೀವಿ, ಹೋಂಡಾ ಓಡಿಸೋದು ಬೇಡ ಅಂತ. ಆ್ಯಕ್ಚುಲಿ ನಾನು ಮೊನ್ನೆ ಎಲ್ಲ ಹೋಂಡಾ CBR RR KA55 ವಿರುದ್ಧ 49 ಯಮಹ 49 ವಿರುದ್ಧ ನಂಬರ್ 55 ಓಡಿಸ್ತೀನಿ ನಾನು ಅಂತ ರೆಪ್ಸಾಲ್ಗೆ ಕ್ರೆಡಿಟ್ ನಾನು ಅದೇ ಬೈಕ್ ಓಡಿಸ್ತೀನಿ. ಅದು ಬಿಟ್ ಲೋಗೋ ಬಿಡ GP ಅಂತ ನಾನು ಅಪ್ಡೇಟ್ ಮಾಡಿದ್ದೆ. ಸೊ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಏನಂದರೆ, ನಿಮಗೇನ ಯಮಹ ಕೊಡ್ತೀವಿ, ಯಮಹ R15 ವೈಟ್ ಕಲರ್ ಕಾರ್ ತೋರಿಸ್ಬಿಟ್ಟು ಬೈಕ್ ತೋರಿಸ್ಬಿಟ್ಟು ನಿಮಗೆ ಯಮಹ ಕೊಡ್ತೀವಿ, ನೀವು ಹೋಂಡಾ ಓಡಿಸೋದು ಬೇಡ ಅಥವಾ KTM ಓಡಿಸೋದು ಬೇಡ, ಹಂಗೆ ಹಿಂಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಬೇಕು. ಅಂದರೆ ಅವನ್ನ ಸಾಯಿಸ್ಬಿಡ್ತೀವಿ ಅಂತ. ಉಮಾಪತಿ ರಾಮಯ್ಯ ಇದ್ದಾರಲ್ಲ, ಉಮಾಪತಿ ರಾಮಯ್ಯನ ನಾವೇ ಸಾಯಿಸ್ಬಿಡ್ತೀವಿ ಅಂತ.
ನಾವೇ ಸಾಯಿಸ್ಬಿಡ್ತೀವಿ, ನಿನಗೆ ಯಮಹ ಕೊಡ್ತೀವಿ, ನೀವು ಕಂಪೀಟ್ ಮಾಡೋದು ಬೇಡ ಹೋಂಡಾ ತೊಗೊಂಡೋಗಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸೊ ಆ್ಯಕ್ಚುಲಿ ಅದಕ್ಕೆ ರಿಪ್ಲೈ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಇರಲಿ ವಿಷುವಲ್ ಕವರ್ ಮಾಡ್ಕೊಳ್ಳೋದು ಅಂತ ಹೋಗಿದೆ. ಸೊ ಅವಾಗ ಏನಾಯ್ತಿತ್ತು ಅಂದರೆ ಬ್ಯಾಕ್ ಡೋರ್ ಡೀಲ್ಗಳು ನಡೀತಾ ಇತ್ತು. ಅಂದರೆ ಡಿಕ್ಕಿಲಿ ಮಡಿಕೊಂಡಿದ್ರು ರೈಸ್ ಆ್ಯಕ್ಚುಲಿ ನನಗಿಲ್ಲ ಅಂದ್ಬಿಟ್ರು, ತೀರೋಗಿತ್ತು. ಆದರೆ ಅಲ್ಲಿ ವಯಸ್ಸಾದವರು ಇದ್ರಲ್ಲ ಅವ್ರುಗಳಿಗೆ ಕೊಡ್ತಾಯಿದ್ರು ಸೆಕೆಂಡ್ ಟೈಮ್ ಹೋದಾಗ. ಅಂದರೆ ಫಸ್ಟ್ ಟೈಮ್ ನಾನು ಅಲ್ಲಿದ್ದಾಗ ತೀರೋಯ್ತು ಅಂತ ಯಾರಿಗೂ ಕೊಟ್ಟಿಲ್ಲ, ಆ್ಯಕ್ಚುಲಿ ತೀರೋಯ್ತು ಅಂದ್ಬಿಟ್ಟು ಮುಚ್ಚಿಬಿಟ್ರಲ್ಲ. ಸೊ ನಾನು ವಿಷುವಲ್ ಕವರ್ ಮಾಡ್ಕೊಳ್ಳೋಕೆ ಎರಡನೇ ಸರಿ ಹೋದ್ನಲ್ಲ, ಆವಾಗ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ ಒಳಗೆ ಇಟ್ಕೊಂಡಿದ್ದು. ಸೊ ಅವರು ಆ್ಯಕ್ಚುಲಿ ಮಕಾರ ಆಗೋದ್ರು, ಗೊತ್ತೇನೋ ಮತ್ತೆ ಇದಕ್ಕೆ ಅಂದ್ಕೊಳ್ಳಿಲ್ಲ, ಮಕಾರ ಆಗೋದು ಇದೆ ಹೇಳ್ಬೇಕಂದ್ರೆ ಅವ್ರು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕೆ ಅಂದರೆ ಚೆನ್ನಾಗಿ ಮಾಡಿದ್ರು, ಟೇಸ್ಟಿಯಾಗಿತ್ತು. ಟೇಸ್ಟಿಯಾಗಿರಲಿಲ್ಲ, ಒಳ್ಳೆ ಫ್ರ್ಯಾಗ್ರೆನ್ಸ್ ಇತ್ತು. ಅಂದರೆ ಸಪ್ಪೆ, ಉಪ್ಪು, ಹುಳಿ, ಖಾರ 3 ಕಡಿಮೆ ಇತ್ತು. ಉಪ್ಪು, ಹುಳಿ, ಖಾರ 3 ಕಡಿಮೆ ಇತ್ತು. ಆದರೆ ಒಳ್ಳೆ ಸ್ಮೆಲ್ ಇತ್ತು. ಸೋಯಾಬೀನ್ ಆಳು ಮುಳೆಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ರೈಸ್ ಬಾತು ಸೂಪರಾಗಿತ್ತು. ಆದರೆ ಉಪ್ಪು, ಹುಳಿ, ಖಾರ ಕಡಿಮೆ ಇತ್ತು. ಸ್ಪೆಷಲಿ ಸ್ವಲ್ಪ ಉಪ್ಪಿರಬೇಕಿತ್ತು, ಒಂಚೂರು ಉಪ್ಪಿದ್ದಿದ್ರೆ ಅದು ಇದೇ ಬೇರೆ, ಅದು ಫ್ಲೇವರೇ ಬೇರೆ, ಸಕ್ಕತ್ತಾಗಿರ್ತಿತ್ತು ತಿನ್ನೋದಕ್ಕೆ. ಸುರೇಶ್ ಅವರ ಬಾಲಂಗುಚ್ಚಿ ಅವನು ಸುಜುಕಿ ಆಕ್ಸಿಸ್. ಸೊ ನಾನು ಆ್ಯಕ್ಚುಲಿ ಅದನ್ನು ಅವ್ರ ಎಕ್ಸ್ಪೆಕ್ಟೇಷನ್ ಅದಿತ್ತು. ಅಂದರೆ ಸಖತ್ತಾಗಿ ಅಡುಗೆ ಮಾಡಿಬಿಟ್ಟಿದ್ದೀವಿ, ಸಖತ್ತಾಗಿರೋ ಬಾತ್ ಕೊಟ್ಬಿಟ್ಟಿದ್ದೀವಿ, ಅವ್ರನ್ನ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಅದು ಅಂಥ ಟೈಮಲ್ಲಿ ಸೂಪರಾಗಿರೋದು ಊಟ ಕೊಟ್ಟಿದ್ದೀವಿ ಅಂತ ಪಾಸಿಟಿವ್ ರಿವ್ಯೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದರೆ ಅಲ್ಲಿ ವೀಡಿಯೋ ನನಗೂ ನೆಗೆಟಿವ್ ಆಗಿ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಆದರೆ ಸಿಗಾಕೊಂಬಿಟ್ರೆ ಎವಿಡೆನ್ಸ್ ಸಿಗಾಕ. ಆ್ಯಕ್ಚುಲಿ ಅದು ಹೊಸ ಗಾಡಿ ಕವರ್ ಆಗಲಿಲ್ಲ, ಅದು ಹೊರಗಡೆ ಹೋಗೋ ಪ್ರಯತ್ನ. ಈ ಲಗೇಜಲ್ಲಿ ಕಾಲು ಉಚ್ಕೊಂಡು ಹೋಗೋದು ಇದು ವೆರಿ ಕಾಮನ್, ಅದು ಅಷ್ಟೇ ಉಚ್ಕೊಂಡು ಹೋಗೋದು. ಮೊದಲ ಚರ್ಚ್ ಮಾಡೋಂಗೆ ಇಲ್ಲ, ಲೆಫ್ಟ್ಗೆ ಹೋಗ್ತಾರೆ ರೈಟ್ಗೆ ಹೋಗ್ತಾರೆ ಅಂತ 2 ಗಂಟೆ ಮೇಲೆ ಕೈ ಮಾಡ್ಬೋದು ಅಂತಾರಲ್ಲ, ಹಂಗೆ ಆ ಕಡೆ ಎರಡು ಕಡೆ ಕಾಲು ಅಂತಾರೆ. ಚಕ್ ಅಂತ ಯಾವ ಕಂಫರ್ಟ್ ಅನಿಸುತ್ತೆ ಆ ಕಡೆ ಇರ್ತಾರೆ. ಈ ಕಡೆ ಬಂದರೆ ಕೈಯಲ್ಲಿ ಹೊಡ್ಕೊಂಡು ಹೋಗೋದು, ಆ ಕಡೆ ಬಂದರೆ ಕೈಯಲ್ಲಿ ಪದಾರ್ಥ ಹಿಡಿದಿರ್ತಾರೆ ಅದೆಲ್ಲ ಹೊಡ್ಕೊಂಡು ಹೋಗೋದು. ಇವನು ಅಷ್ಟೇ, ಅವು ಹೆವಿ ಇನ್ನೋಸೆಂಟು, ಹೆವಿ ಇನ್ನೋಸೆಂಟ್ ಅದ, ಹೆವಿ ಮರ್ಯಾದೆ. ರೋಡೇ ನೋಡೋಲ್ಲ ಅಲ್ಲ, ಮುಂದೆ ನೋಡೋಲ್ಲ, ಬರೀ ರೋಡ್ ಕಾಂಕ್ರೀಟ್ ಮಾತ್ರ ನೋಡೋದು, ರೋಡೇ ಕಾಂಕ್ರೀಟ್ ಮಾತ್ರ ನೋಡೋಲ್ಲ. ಇದು ಸೇಮ್ ರಿಲೇಟೆಡ್ K09JV3195 ಸನ್ ಡೈರೆಕ್ಟ್. ಆ್ಯಕ್ಚುಲಿ 2 ಫೋಲ್ಡರ್ಗಳು ಇಟ್ಕೊಂಡದ ಸನ್ ಡೈರೆಕ್ಟ್ ಟಿ ಶರ್ಟ್ ಇದೆ. ಅದೇ ಹೇಳಿದ್ನಲ್ಲ, ಸೇಮ್ ಯಮಹ ಮತ್ತು ಯಾವುದದು ಯಮಹ ಮತ್ತು ಹೋಂಡಾ. ಆ್ಯಕ್ಚುಲಿ ಹೋಂಡಾ ಕಂಪ್ನಿಗೆ ಎಸ್ಪೆಷಲಿ ಮೋಟೋ ಜಿಪಿ ಮತ್ತು ಅದರ್ ರೇಸಸ್ಗಳಿಗೆ K55 ಸ್ಪೆಷಲಿ K55 ನವೀನ್ ಕ್ರೆಡಿಟ್ ರಿಲೀಸ್ ಮಾಡಿ ಯಮಹ ವಿರುದ್ಧ ಕೆಲಸ ಮಾಡ್ತೀನಿ ನಾನು ಅಂತ ಹೇಳಿದ್ನಲ್ಲ. ಸಾವಂತೆ ಯಮಹನ ಸಾವಂತೆ 7th ಡೇಟ್ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನೆನ್ನೆ ವೀಡಿಯೋ ನೋಡಿ, ಅದರಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಹೇಳಿದೆ, ಅರ್ಧ ಗಂಟೆ ಎಕ್ಸ್ಪ್ಲನೇಷನ್ ಹೇಳಿದ್ದೀನಿ ಸಾವಂತೆ ಟೈಟಲ್ ಥೀಮ್. ಸೊ ಅದೇ ಕೊಟ್ಬಿಡ್ತೀನಿ ಅಂತ. ಸನ್ ಡೈರೆಕ್ಟ್ ಅಂದರೆ ನೀನು ಸಣ್ಣ ಅಂತ ಹೇಳ್ಬಿಟ್ಟು, ನೀನು ನನ್ನ ಮಗ ಅಂತ ಹೇಳ್ಬಿಟ್ಟು ಎಲ್ಲ ಯಾವ್ಯಾವನ್ನ ಕೊಲೆ ಮಾಡಿಬಿಟ್ಟು ಎಲ್ಲ ತಂದು ನಿಮ್ಮ ಮುಂದೆ ಗುಡ್ಡೆ ಹಾಕ್ಬಿಡ್ತೀವಿ. ನೀನು ನನ್ನ ಮಗ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ನೀವು ಅಂದರೆ ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ, ನೀನು ನನ್ನ ಮಗ ಅಂತ ಹೇಳ್ಬಿಟ್ಟು ನಾವೇ ಅವ್ರ ಕತೆ ಕ್ಲೋಸ್ ಆಗಿಬಿಡ್ತೀವಿ ಅಂತ. ಈ ಗಾಡಿ KL5 S3590 KL5 ಕೇರಳ ಗಾಡಿ. ಅದು ಸೌಂಡ್ ಮಾಡಿದ್ದು ಏನು ಸೌಂಡ್ ಅಂದರೆ ಅದರೊಳಗೆ ಸಾಮಾನು ತೆಗೆದಾಗ್ತದೆ ದಡ ಬಡ ಅಂತ. ಇದು ಬ್ಲಾಕ್, ಇದು ಫಿಲ್ ಹಿಡಿಗಟ್ಟು ಫಿಲ್. ಅದು ಆ್ಯಕ್ಚುಲಿ ನಾನು ಕೈ ತೊಳ್ಕೊಬೇಕಿತ್ತು ಅದಾಗಲಿ. ಪ್ರಕಾಶ್ ಬಲಾಗಬೇಕು ಅವನು ಆ್ಯಕ್ಚುಲಿ ಶಬ್ದ ಮಾಡಿದೆ. ಏನಂದರೆ ಅಲ್ಲಿ ಲಾರಿ ನಿಂತ್ಕೊಂಡಿರ್ತಾರೆ ಅದರು, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಯಾವುದೋ ಮನೆ ಕನ್ಸ್ಟ್ರಕ್ಷನು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಇದಿದೆಯಲ್ಲ, ಹಳೆ ಸಾಮಾನುಗಳಿದೆ, ಅಂದರೆ ಹಳೆ ಇಟ್ಟಿಗೆ ಇದೆಯಲ್ಲ. ಪ್ರಕಾಶ್ ಬಾಲಮಚ್ಚಿ ಮತ್ತು ಇವರು ಯಾರು ಕರ್ಕುಳ ರಮೇಶ್ ಬಾಲಮಚ್ಚಿ, ಅದೇ ಸೌಂಡ್ ಮಾಡೋದು ಧರಾರ್ ಅಂತ. ಅದು ಕರೆಕ್ಟಾಗಿ ನಮ್ಮ ತಲೆ ಮೇಲೆ ಬೀಳ್ತೋ ಏನೋದು ಅಂತ ಹೆದರ್ಕೋಬೇಕು ನಾನು. ಆ ರೇಂಜ್ಗೆ ತಾಕ್ತಾನೆ ಬಿಟ್ಟು ಮಾಡೋದು. ಇನ್ನೊಂದು ಷಣ್ಮುಗಂ ದೋಸ್ತಿ ಹೊರಡ ಕೂತ್ಕೊಂಡಿದ್ದಿಲ್ಲ ಅದಲ್ಲಿ. ಆ್ಯಕ್ಚುಲಿ ಅದಲ್ಲಿ ಕೈ ತೊಳಿಬೇಕು ಅಂತ ಅಂದ್ಕೊಂಡೆ, ಕೈ ಊಟ ಮಾಡಿ ಕೈ ತೊಳಿಲ್ಲ, ಹಂಗೆ ಅಲ್ಲಿ ಬಾತ್ಕಿಂದೆಲ್ಲ ಕೈ ತೊಳ್ಕೊಳಕ್ಕೆ ಅಂತ ಟ್ರೈ ಮಾಡಿದೆ. ಅಲ್ಲಿ ಕ್ಯೂ ನಿಂತ್ಕೊಬಿಟ್ರು ಜನ, ಹೆವಿ ಕ್ಯೂ, ಫುಲ್ ಉದ್ದು ನಿಂತ್ಕೊಬಿಟ್ರು. ಸೊ ಅದಾದೇ ಬಡ್ದೆ ಆರ್ಗನೈಸ್ ಇದೆ. ಮೊದಲೇ ಮಾತಾಡ್ತಾರೆ K09 6594 HM 9744 K09. ಅದು ರಿಟರ್ನ್ ಕಾಲಿಂಗ್ ಕೋಡು ಒಂದು ಅವಳಿಗೆ ಬ್ಲ್ಯಾಕ್ ಬರ್ಕೊಳ್ತಾರೆ. ಅವ್ರು ನೆಗರ್ ಸಲ ಹಾಕ್ಕೊಂಡು ಕಾಣ್ದಿರತ್ತ
ಅದರಲ್ಲಿ ಬಟಾಯ್ತದೆ ಇವಳು ಹತ್ತಿರ ಐಶ್ವರ್ಯ ಅರ್ಜುನ್ ಬಾಲಾಗಿ ಗೊತ್ತಾಗಲಿ ಐಶ್ವರ್ಯ ಅರ್ಜುನ್ ಬಾಲ ಗೊತ್ತಿರೋ ಈ X8141 ಗಾಡಿ ಇದೆ ಸ್ಕೂಟಿ. ಆ್ಯಕ್ಚುಲಿ ಅಲ್ಲಿ ಒಂದು ಸ್ಕೂಟಿ ಅಂತಿತ್ತು, ಅದು ಕ್ಯಾಮ್ರಾದಲ್ಲಿ ಇದ್ದರೆ ಕವರ್ ಆಗಿದ್ದರೆ ಅದು ನೋಡ್ಬೋದು. ಪಿಂಕ್ ಕಲರು ಆ್ಯಕ್ಚುಲಿ ಅದೇ ಟ್ಯಾಬ್ ಅದೇ ಸೇಮ್ ಟು ಸೇಮ್ ಸ್ಕೂಟರ್ನ ಶ್ರುತಾ ಬಳ್ಳಾಳಿ ಓಡಿಸ್ತಾ ಇದ್ದಿದ್ದು. ಶ್ರುತಾ ಬಳ್ಳಾಳಿ ಸೇಮ್ ಅದೇ ಸ್ಕೂಟಿ ಪೇಪ್, ಅದೇ ಪಿಂಕು, ಅದೇ ಕಲರು, ಸ್ಟ್ರಕ್ಚರು, ಡಿಸೈನ್ ಎಲ್ಲ ಸೇಮ್ ಟು ಸೇಮ್ ಬೇರೆ ಶ್ರುತಾದ ಗಾಡಿ ಅನ್ಬೇಕು. ಆ ರೇಂಜ್ ಇತ್ತು ಅವಳು ಅದೆಲ್ಲ ಓಡಿಸ್ತಾ ಇದ್ದು, ಅದನ್ನ ಓಡಿಸ್ತಾ ಇದ್ದು, ಅದನ್ನು ತಂದು ನಿಲ್ಲಿಸಿದ್ರು ನಮಗೆ. ಆ್ಯಕ್ಚುಲಿ ಬಜಾಜ್ ಚೇತಕ್ W742 K09 W742 ಅದು ಕುಮಾರ್ ಕೊಡ್ಸಿ ಚಪ್ಪಲ್ ಅದು. ಯಾರು ಜಾಯ್ನ್ ಆಗೋರು ಇಲ್ಲ, ಅದೇ ಅಷ್ಟೇ ಆಗೋದು ಸ್ಪಾಟಲ್ಲಿ ಬಿಡೋದ ಎಷ್ಟು ಸರಿ ಪ್ರಕಾರ ಯಾಕೆ ನಡೀತಾ ಇದೆ, ಯಾಕೆ ಗೊತ್ತಾಗಲ್ಲ. ನಿಜವಾದ ಬಾಕದು ಇದು ಅಷ್ಟೇ. ಆ್ಯಕ್ಚುಲಿ ಅದಕ್ಕೆ ದೇವರು ಕೈ ಮುಗಿ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ದೇವರು ಕೈ ಮುಗಿದಿದೆಯಲ್ಲ, ಅದು ಆ್ಯಟಿಟ್ಯೂಡ್. ಕೈ ಮುಗಿ ಅಂತ ಆರ್ಡ್ರ್ ಪಾಸ್ ಮಾಡ್ತಾರೆ. ರಾಜೇಶ್ ಅಟ್ಯಾಕ್ ಒಡೆಯರ್ಸ್ ವರ್ಷಿಪ್ ಅದು. ಆದರೆ ಅವ್ರ ಕೈ ಮುಗಿ ತೋರಿಸೋದ್ರ ಮೂಲಕ ಅದು ಕೈ ಮುಗಿ ಅಂತ ನನಗೆ ಆರ್ಡ್ರ್ ಪಾಸ್ ಮಾಡ್ತಾರೆ. ಉಮಾರ್ ಉಮೇಶ್ ಉಮರ್. ಆ್ಯಕ್ಚುಲಿ ಇದ್ರ ಬಗ್ಗೆ ಅಲ್ಲಿ ಊಟ ಇಸ್ಕೊಳ್ಳೋದು ಇಟ್ಕೊಂಡಿದ್ದೆಲ್ಲ ಅಲ್ಲಿ ಆಟೋ ಬರ್ತಿತ್ತು. ಅದು ಉಮರ್ ಮತ್ತು ಉಡಾ ಆಟೋದಲ್ಲಿತ್ತು. ಆ್ಯಕ್ಚುಲಿ ಆಟೋ ಮೇಲೆ ಉಬರ್ ಮತ್ತು ಉಡಾ ಅಂತ ಇತ್ತು. ಇದ್ರ ಬಗ್ಗೆ ಹೇಳಿದೆ. ಆರ್ಗನೈಸ್ ಸಡೆ ಪ್ರಚಾರ HX6360 K0 HX6360 HY8071 HXHY ಎರಡು ನೈಟ್ ಕಿಂಗ್ ಆಫ್ ಕ್ವಿಕ್ ಪೊಸಿಷನ್ ಕೆಲಸ ಮಾಡೋದು. HN88 ಇದು ಅಷ್ಟೇ ನೈಟ್ ನಂಬರ್ 8 ಎಲ್ಲ ನಂಬರ್ 8 ಕೆಲಸ ಮಾಡೋದು. ಇದು ನಂಬರ್ 07 ಬಾಂಡ್. ಆ್ಯಕ್ಚುಲಿ ಬೆಳಿಗ್ಗೆ ಇಟ್ಕೊಂಡು ಹೋಗ್ಬೇಕಾದ್ರೆ ನಾನು ಅದೇ ಅಲ್ಲ ಇದೇ ಸ್ಪಾಟಲ್ಲಿ ವರ್ಷಿಪ್. ರೀಸೆಂಟ್ ಡೇಸಲ್ಲಿ ಇಲ್ಲಿ ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮುಂಚೆ ಮಾಡ್ತಿರಲಿಲ್ಲ ಅಂತ ಹೇಳಿದ್ಮೇಲೆ ಅದು PRC ಪ್ರಕಾಶ್ 7309 ಗಾಡಿ ಇದು 7309 ಅಲ್ಲಿ ನಿಲ್ಲಿಸಿರೋದೇನು ಕೇಳಿದ್ರೆ ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ಯಾಕಂದರೆ ಗಾಡಿ ನಿಲ್ಲಿಸಿದಾರೆ ಡಿಸ್ಕವರ್ ಗಾಡಿ ಅಂತ ನಾನು ರೈಟ್ ಸೈಡಿಗೆ ಹೋದರೆ ಸ್ವಲ್ಪ ಗಾಡಿ ಈ ಕಡೆ ಬಂದರೆ ಸಿಟಿ ಬಸ್ ಹೊಡ್ಕೊಂಡು ಹೋಗ್ತಾರೆ. ಹೊಡ್ಕೊಂಡು ಹೋಗಿದ್ದಾದ್ರೆ ಕ್ಯಾಪ್ಟಸ್ ಮಗು ಹೋಗ್ಬಿಡು ಫುಟ್ಬಾಲ್ ಐತೆ ಹೋಗಲ್ಲ ನೋಡೋಕ್ಕೆ ಬಲ್ಲ ಅಂತ. ಸೊ ಅದಕ್ಕೋಸ್ಕರ ಹೇಳೋದು ಫುಟ್ಬಾಲ್ ನಾನು ಯಾಕೆ ಹೋಗ್ತಿಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾದಲ್ಲಿ ಡೈರೆಕ್ಟ್ ಕಾಣ್ತಿದ್ದೆ ನಿಗಿಯೋದು. ಇಲ್ಲೆಲ್ಲ ಒಂದು ಹುಡುಗಿ ಇರೋದು ಗಿಡ ಪರ್ಕಾಳು ಎಲ್ಲ ಹಾಕೊಡ್ತಾರಲ್ಲ ಬಸ್ಸು ಎಲ್ಲ ಹಾಕೊಂಡು ಹುಡುಗಿರೋದು. ES6290 ಬೇಬಿ ಅವನು ಹೋಗ್ತಾರೆ. ಕಾನ್ಫಿಡೆನ್ಸ್ ನೋಡೋರು ಹೆಕ್ಕಲ್ಲಿ ಇವರು ಕ್ರೀವ್ ಇರಬೇಕು, KSRTC ಕ್ರೀವ್ ಇರಬೇಕು. ಆದರೂ ಅವನು ಬೇಕಾಗತ್ತೆ ಅವರು ಸಟೆ ಪ್ರಚಾರ ಇವರು ತಿಳ್ತಾರೆ. ಇದು ಅಷ್ಟೇ ಈ ಹುಡುಗರುಗಳು ಬ್ಲೂ ಲೈಟ್ ಬ್ಲೂ ಪರ್ಪಲ್ ಸ್ಯಾರಿ ಎಲ್ಲರದು ಒಂದೇ ಕತೆ. ಎಲ್ಲರೂ ಒಂದೇ ಕತೆ. ಇಕ್ಕಟ್ಟು ಸಿಗ್ತದೆ. ಇಕ್ಕಟ್ಟಿಗೆ ಕರೆಕ್ಟ್ ಅಲ್ಲಿ ಯಾವುದೋ ರಸ್ ರೋಡಲ್ಲಿ ಇದು ರಿಸರ್ವೇಷನ್ ನಡೀತಾ ಇರೋ ಅಂಗಡಿ ಇದೆಲ್ಲ ರಿಸರ್ವೇಷನ್ ಅಂಗಡಿ ಮುಂದೆ ಎಲ್ಲ ಬಂದು ಜಮಾಯಿಸ್ಬಿಡ್ತಾರೆ. ಸೊ ಅಲ್ಲಿ ಏನೋ ಒಂದು ಪದ ಬಳಸ್ತಿದ್ದು ಯಾವುದು ಟೈಟಲ್ ಥೀಮ್ ಅಂತ ಹೇಳೋದಕ್ಕೆ ಒದ್ದಾಡ್ತಾ ಇದೆ. ಅಂದ್ಕೊಂಡು ಇಕ್ಕಟ್ಟು, ಈ ಹೆರಿಟೇಜ್ ಇಕ್ಕಟ್ಟು, ಹರಡಿದರೆ ಇಕ್ಕಟ್ಟಲ್ಲ, ಅದು ಹೆರಿಟೇಜ್ ಇಕ್ಕಟ್ಟನ್ನು ಸೃಷ್ಟಿಸೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಝೀಬ್ರಾ ಕ್ರಾಸ್ ಮಾಡ್ಬೇಕು ನಾನು
ಆವಾಗ ಚಕ್ಕತ್ತ ಹಿಕ್ಕಟ್ಟಿಗೆ ಸಿಗಿಸ್ಬಿಡ್ತಾರೆ. ಸುತ್ತ ಹಿಂದೆ ಮುಂದೆ ಎಲ್ಲ ಜಾಮ್ ಆಗೋಗ್ತಾರೆ, ಒತ್ತರಿಸೋದು ಕೂಡ ಆಗುತ್ತೆ. ಒತ್ತರಿಸಾಡ್ತಿರ್ತಾರೆ, ಜೊತೆಗೆ ಹಿಕ್ಕಟ್ಟಿಗೆ ಸಿಗಿಸ್ಬಿಡ್ತಾರೆ. ಅಂದರೆ ಮುಂದಕ್ಕೆ ಹೋಗಲೇಬಾರ್ದು, ಹಿಂದಕ್ಕೂ ಬರಬಾರ್ದು. ಅವರೇ ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬಿಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ ಜೊತೆಲೆ. ಅವ್ರ ಜೊತೆಲಿ ಹೋಯ್ತು ಅಂದರೆ ತೆಗೆದು ಹಿಂದೆ ಮುಂದೆ ಬಂದು ಕೂತ್ಕೊಂಡು ಹೋಗೋದು, ಒತ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು ಎಲ್ಲ ಮಾಡಿಬಿಡ್ತಾರೆ. ಸೊ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರ್ಬೇಕು ಅದು ನಮಗೆ. ಇವ್ರುಗಳು ಎದುರಾಕೊಂಡ್ರು ಅದೇ ಕತೆ, ಯಾರನ್ನ ಎದುರಾಕೊಂಡ್ರು ಅದೇ ಕತೆನೇ. ನನ್ನನ್ನು ಎದುರಾಕೊಂಡ್ರು ಖಂಡಿತ ನನ್ನ ಹೆಸರು ತೊಂದರೆ ಕೊಡ್ತಾರೆ. ಈಗ ಸದ್ಯಕ್ಕೆ ಒಳ್ಳೆಯ ಹೆಸರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೊರಗಡೆ ಆಯ್ತು ಇಲ್ಲ ಬೇಸಿಕ್ ಫೋನ್. ಓಹೋ, ನಮ್ಮ ಮಮ್ಮಿಗುರು ಬೇಸಿಕ್ ಫೋನ್ ಹೇಳಿಲ್ವಾ, ಇತ್ತೀಚೆಗೆ ಯಾಕೋ ಬರೀ ಬೇಸಿಕ್ ಫೋನೇ ತೋರಿಸ್ತಾರೆ ಅಂತ. ನಮ್ಮ ಬೊಬ್ಬಿದಿರಬೇಕು ಇವರು, ನಮ್ಮ ಬೊಬ್ಬಿ ಹೌದು, ಚಿಕ್ಕಬಳ್ಳಾರ್ದು ಹೊಲ ಜೊತೆ ಇದು ಹೋಟ್ಲ ಬೊಬ್ಬಿ. ಸೊ ಅದಕ್ಕೆ ಬೊಬ್ಬಿ ಫೋನ್ ಒಳಗೆ ಸೆಕ್ಟರ್ ಅನ್ನಿಸ್ತಾ ಇಲ್ಲ. ಅಲ್ಲೇ ಫ್ಲಾಶ್ ಆಗಿದ್ದರೆ ಹೋಗಿ ಬಂದಿದ್ದೆ ಪ್ರಕಾಶ್ ಹತ್ರ ಹೋಗಿ ಫೋನ್ ಮಾಡೋದು ನೋಡೋದ ಸಾಧ್ಯ ಆದರೆ ಇವಾಗ ಟೈಮ್ ಚೆಕ್ ಮಾಡ್ತೀವಿ. ಟೈಮ್ ನೋಡಿದಾಗ ನಾವು ಪ್ರಕಾಶ್ ಬರೋದಕ್ಕೆ ಹೋಗ್ತಿದ್ದಂದ್ರೆ ಪರವಾಗಿಲ್ಲ, ಇನ್ನೊಂದು ಆ್ಯಕ್ಚುಲಿ ಅಲ್ಲಿ ಹೋಗಿ ಪಾರ್ಕ್ ಹತ್ರ ಹೋಗಿ ಚೆಕ್ ಮಾಡ್ತೀವಿ, ಟೈಮು ಚೆಕ್ ಮಾಡ್ತೀವಿ. ಯಾವುದಕ್ಕೂ ಸರಿ ಫೋನ್ ಬಂದು ಹೋಗ್ತೀವಿ ಸಾಧ್ಯ ಆದರೆ ಪ್ರಕಾಶ್ ಬಾಲ ಆ್ಯಕ್ಚುಲಿ ಆಡ್ಕೊಂಡು ಈಗ ದುಡ್ಡು ಕೂಡಿಸ್ಕೊಂಡು ಕೂದಲು ಮಾಡಿದೆ. ಈ ಡಸ್ಟ್ಬಿನ್ ಬೋಟಿಂಗಾಗಿ ನಮ್ಮ ಕೂದಲು ಕೂಡ ಆಲ್ಮೋಸ್ಟ್ ಆಗಿರುತ್ತೆ. ನನ್ನ ಬೀರಾಕಿ ಆಳೋ ಮೂಳು ಏನೋ ಇದೆಲ್ಲ ಇರೋ ಗೊತ್ತಿರೋ ಸಕಲ ವಿದ್ಯೆಯೋ ಪ್ರಯತ್ನ ಸಕಲ ವಿದ್ಯೆಯೋ ಬಳಸಿ ಇಲ್ಲದ ಹೆಸರುಗಡೆಗಳೆಲ್ಲ ಮಾಡ್ತೀನಿ ಕೂದಲಿಯಾಗಿ ಕೊಡೋಕ್ಕೆ. ಅದು ಹೇಳೋಕ್ಕಾಗಲ್ಲ. ಶಾರ್ಟ್ ಪೀಸ್ ಅದಕ್ಕೆ ಶಾರ್ಟಾಗಿ ಕಟ್ ಮಾಡ್ಸೋದು ನಾನು ಆರ್ಬಿ ಕಟ್ಟು, ಆದರೂ ಕೊಡೋಗುತ್ತಲ್ಲ ಕೂದಲು ಬೆಳ್ಕೊಂಡಿದೆ. ಹಿರಿಯನಗರಕ್ಕೆ ಹೋದ್ರು, ಹಿರಿಯನಗರಕ್ಕೆ ಹೋದ್ರಲ್ಲ ಅವ್ರಿಗೆ ಕೈಯಲ್ಲಿ ಲಗೇಜ್ ಆಗಿತ್ತು, ಅದೆಲ್ಲ ಹೊಡ್ಕೊಂಡಿರ್ತಾರೆ ಕಾಲೇಜಲ್ಲಿ. ನಾವೆಲ್ಲ ಟಚ್ ಮಾಡ್ಕೊಳ್ಳೋಣ, ಕೈ ಟಚ್ ಮಾಡ್ಕೊಳ್ತಾ ಮಾಡಬೇಕಿದ್ರೆ ಲೈನ್ ನೋಡಿ ಬರೋ ಲೈನ್ ಕೈ ಬರೀ ಇಂಥದ್ದೇ ಬರೀ ಮುಂದಿಗೂ ಟಾಟಾಗಳ ಒಂದು ಆ್ಯಕ್ಷನ್ ಬೇರೆ ಇವರು ಆ್ಯಕ್ಷನ್ ಬೇರೆ. ಹುಡುಗ ಆ ಕಡೆಯಿಂದ ಬರ್ತಾರೆ, ಟೇಕ್ ಮಾಡೋ ಕುತ್ಕೊಂಡಿದ್ದೆಲ್ಲ ಹುಡುಗಿ ಹಚ್ಚಿವಿ ಪಾಟಿ ಗಾಡಿ ಹೇಳಿಲ್ವ ಯಮಹ ಮತ್ತು ಹೋದ ಸಿ ಬಿ ಆರ್ದು ಅದ್ರ ಬಗ್ಗೆ ಕುತ್ಕೊಂಡಿದ್ದು. ಸೊ ಇಂಡಿಯನ್ ಟಿ ವಿ ಆ್ಯಂಕರ್ ಇರೋದಲ್ಲ, ಇಂಡಿಯನ್ ಟಿ ವಿ ಆ್ಯಂಕರ್ ಸ್ಟೋರಿದು ಈರುಳ್ಳಿ ಅವ್ರದ್ದು ಆರ್ಗನೈಸ್ ಮಾಡಿರೋದು, ಅದಕ್ಕೆ ಇವೆಂಟ್ ಪಾಸ್ ಕೊಡ್ತಾ ಇರೋದು ಪ್ರಕಾಶ್ ಬಾಲಾಗೋದು. ಸಾಗರ ಇಲ್ಲಿ ಹುಚ್ಚೇರಿದಾಯಿತು ಬಸ್ ಫಸ್ಟ್ ಆಗಬೇಕು ಹುಡುಗ ಲೇಡೀಸ್. ಆ ಲೇಡೀಸ್ ಆ್ಯಕ್ಚುಲಿ ಜನವರಿ ನೋಡಿ ಯೂನಿಫಾರ್ಮ್ ಬ್ಯಾಗಲ್ಲಿ ಹೋಗೋದಲ್ಲ.
ಚೆನ್ನಾಗಿ ಟೈಟಲ್ ಸಿಗೋದು. ವಿರಾಸಿತ ಯಾರಕ್ಕಿದ್ದ ನೋಡ್ದಂಗಿದೆ, ನಾಟ್ ಶ್ಯೂರ್. ಇದು ಆರ್ಗೇಟ್ ಗುರು. ಆರ್ಗೇಟಲ್ಲಿ ನಮ್ಮ ಮಂದಿ ರಿಲೇಟೆಡ್ ಯಾರೆಲ್ಲ ಸಿಗ್ತಾರೆ. ವಾಚ್ ನೋಡು ಅಂತ ವೈಷ್ಣವ್ ಗೊಚ್ಚು ಜೊತೆಗೆ ಇದು ಚರಣ ಬೇಕಾಗ್ತದೆ. ಚರಣ ಬೇಕಾಗ್ತದೆ. ಎಲ್ಲ ಹಬ್ಬ ಥರ ಕಾಡ್ತಾರೆ ಡ್ರಾಮ ಆಯ್ತು. ಬಸ್ಸಲ್ಲಿ ಹೋಗ್ತಾರೆ ಎಲ್ಲ ಆರ್ಗನೈಸ್ಡ್. ಯಾವುದು ಡಿಪಾರ್ಟ್ಮೆಂಟ್ ಇದೆ ಬರೋದು ಅದಕ್ಕೆ ಹೆಸರು ಬರ್ತಾ ಇದೆ. ಇಡೀ ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದು ಆ್ಯಕ್ಚುಲಿ ಟ್ಯಾಕ್ಸ್ ಅದು ಸ್ಪೆಷಲಿ ಫಾರಿನ್ ಇನ್ವೆಸ್ಟ್ಮೆಂಟು ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಇರೋ ಅದು ಇದೆ ಡಿಪಾರ್ಟ್ಮೆಂಟ್ ಇದೆ. ಅದ್ರದ್ದು ಅದಕ್ಕೋಸ್ಕರ ಬರ್ತಾರೆ ಇಡೀ ರಿಜಿಸ್ಟರ್ಡ್ ಹೇಳ್ತೀನಿ ಪೊಲೀಸ್ ರಾಜೇ ಚೋಡಿಸೋದೆಲ್ಲ ಗಾಡಿದೆ. ಹೇಳಿಲ್ವಾ ಇಡೀ ಇದಕ್ಕೂ ಸಂಬಂಧ ಇದೆ. ಎಲ್ಲ ರಾಯಲ್ ಫ್ಯಾಮಿಲಿಯವರು ಅವ್ನು ಎತ್ಕಡ್ತಾರೆ ಅಂತ, ಅವರು ಇಡೀ ಡಿಪಾರ್ಟ್ಮೆಂಟ್ನ ಅದರದ್ದು ಎತ್ಕಡ್ತಾರೆ ಅಂತ. ಇದು 68369 ಆ್ಯಕ್ಚುಲಿ 60+ ಫಾರ್ಮ್ 61 ತಾಯಿ 61 ನನ್ನ ಲಾಕ್ ಮಾಡ್ಕೊಂಡಿದ್ದು ಸೆಪ್ಟೆಂಬರ್ 2022. ಆವಾಗ ಏಜ್ 37 10 ಫ್ಯೂಚರ್ ಲಾರ್ಡ್ ಆಫ್ ಕಿಂಗ್. ಫ್ಯೂಚರ್ ಲಾರ್ಡ್ ಕಿಂಗ್ ಡೈರೆಕ್ಟರ್ ಇರೋದು. ಆ್ಯಕ್ಚುಲಿ ಫ್ಯೂಚರ್ ಲಾರ್ಡ್ ಕಿಂಗ್ ನನಗೆ ಅಲ್ಲೇ ಸಿಗಬೇಕಾಗಿತ್ತು. ಯಾವಾಗ 2024 ಸಿಗಬೇಕಾಗಿತ್ತು. ಸೊ ಕೊಟ್ಟಿಲ್ಲ ಸಿಕ್ಕಿಲ್ಲ. ಆದರೆ ನನ್ನ ಮೈ ಫ್ಯೂಚರ್ ಸ್ಟಾರ್ಟ್ ಫ್ರಮ್ January 2025. ನಾನು 1985 ಹುಟ್ಟಿರೋದ್ರಿಂದ January 2025 ನನ್ನ ಫ್ಯೂಚರ್ ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷದಿಂದ. ಆದರೆ ಆವಾಗಲೇ ಅದನ್ನು ಫ್ರೀಡಮ್ ಸಿಗಬೇಕು. ಬಟ್ ಅದು ಕಳೆದು 11 ತಿಂಗಳಾಗಿದೆ, ಸಿಕ್ಕಿಲ್ಲ. ಬಿಕಾಸ್ ಐ ಆಮ್ ನಾಟ್ ಇನ್ ಫ್ಲೋ. ಗೋವಿಸ್ಲೋ ಆಗ್ತಿಲ್ಲ, ಈಗ ಇದಕ್ಕೆ ಸಿಕ್ಕಿಲ್ಲ. ಸ್ಪೆಷಲಿ ಇದು ಈ ವರ್ಷ 2025 ಪ್ರೈಮರಿ ಲೋಕಿಂಗ್ ಆಫ್ ಕ್ವೀನ್ ವರ್ಕಿಂಗ್ ಡೇಸ್ ಸದ್ಯಕ್ಕೆ ಇಲ್ಲಿ ಕ್ಲೈಮ್ ಮಾಡ್ಕೊಂಡಿರೋದು ಶ್ವೇತಾ ಬಳ್ಳಾಳ್ ಮತ್ತು ರಾಕಿಬ್ ಸರ್ ಯಶ್. ಈವನ್ ನಿಖಿಲ್ ಕುಮಾರಸ್ವಾಮಿ ಕೂಡ ಇದರಲ್ಲೇ ಬರೋದು. ಅದು ನಿಖಿಲ್ ಹೆಸರು ನನಗೆ ಎಷ್ಟು ತೊಂದರೆ ಕೊಟ್ಟಿಲ್ಲ. NI ನೆಟ್ವರ್ಕಿಂದ ತೊಂದರೆ ಕೊಟ್ಟಿದ್ದಾರೆ. ಅದು ನಿಂಗಮನ ಹೆಸರು ತೊಂದರೆ ಕೊಟ್ಟಿದ್ದಾರೆ. ಯಶ್ ಹೆಸರು ಡೈರೆಕ್ಟಾಗಿ ತೊಂದರೆ ಕೊಟ್ಟಿದ್ದಾರೆ. ಮತ್ತು ಶ್ವೇತಾ ಹೆಸರಲ್ಲಿ ಡೈರೆಕ್ಟಾಗಿ ತೊಂದರೆ ಕೊಟ್ಟಿಲ್ಲ. ಒಂಥರ ಸ್ವೀಟಾಗಿ ಕಟ ಕೊಟ್ಟಿದ್ದಾರೆ. ಸ್ವೀಟ್ ಕಟ ಅಂದರೆ ಅವ್ರು ಕೂಡ ಹೆಲ್ಪ್ ತೊಗೊಳ್ಳಿಲ್ಲ ಅಂದರೆ ತೊಂದರೆ. ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ತೊಗೋಬೇಕು, ಬಹುಮಾನ ಮಾಡಿ ಹೆಲ್ಪ್ ಮಾಡ್ತಾರೆ, ಮಾಡಿಸ್ಕೊಳ್ಳಿಲ್ವಾ ತೊಂದರೆ ಮುಗಿಸು ಅಷ್ಟೇ. ಅದಕ್ಕೆ ಆ್ಯಕ್ಚುಲಿ ಶ್ವೇತಾ ಯಾವಾಗಲೂ 3x4 ಹಾಕೊಂಡು ಓಡಾಡ್ತಾ ಇಲ್ಲ. 3x4 ಅಂದರೆ ಮಂಡಿಯಿಂದ ಕೆಳಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ದಿದ್ದು. ಅದು 3x4 ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ದಿಸ್ ನೀಡ್ಸ್ ನೋ ಎಕ್ಸ್ಪ್ಲನೇಷನ್. ಆ್ಯಕ್ಚುಲಿ ಕುಮಾರ್ದು ಡ್ರೆಸ್ ಕೋಡ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನಲ್ಲ. ಆ್ಯಕ್ಚುಲಿ
V1 ಗಾಡಿಯಲ್ಲಿ ಗಾಡಿಯಲ್ಲಿ ಬಂದಿದ್ದಾನಲ್ಲ, ಮಾಡಬೇಕು ಒಂದು ಕಡೆ ಕೆಲಸ ಮಾಡಬೇಕು ಅಂದರೆ ಒಂದು ಕಡೆ ಅಂದರೆ ಕೆಲಸ ಮಾಡದೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಏನೋ ಕಷ್ಟ ಹೇಳ್ಕೊತಿದ್ದಾನೆ. ಆ್ಯಕ್ಚುಲಿ ಅವನು ಇವನು ಯಾರು ಇಂಡಿಯನ್ ಟಿ ವಿ ಬಸವರಾಜು ಬಾಲಂಗೋಚಿ ಗಾಡಿ ಅವನು ಬಂದಿರೋನದು KA09 JT 1587 KA09 JT 1587. ಆ್ಯಕ್ಚುಲಿ ಇವನು ಇದರಲ್ಲೂ ಅಷ್ಟೇ, ಇಲ್ಲಿ ಹೆಸರನಪ್ಪ ಏನದು ಪಾರ್ಕ್ ಒಳಗಡೆ ಜಿಮ್ ಸೆಟ್ ಹಾಕಿದಾರಲ್ಲ ವಸ್ತ್ರಲ್ಲಿ, ಅವಾಗ ಬಂದು ಏನು ದಾಡ ಬಾಡ ಅಂತ ಒಂದೇ ಸಮ ಒಂದು 15-20 ಹುಡುಗರು ಬಂದಿದ್ದರು. ಏನಾದ್ರು ಹೇಳ್ತಿದ್ದೆ, ನಂಬರ್ ನೋಡ್ಬೇಕಿತ್ತು, 300 400 500 700 ಸರಿ ಎತ್ಬಿಟ್ಟೆ ನಾನು. ಹಿಂಗೆ ಅಂತ ಏನೇನೋ ಹೊಡೆಯಲ್ಲ ಗರಡಿ ಸಾಧನೆಗಳನ್ನೆಲ್ಲ ಇಲ್ಲಿ ಮಾಡ್ತಾಯಿದ್ರು. ಅವತ್ತು ಒಂದು ದಿವಸ ಒಂದು ಅರ್ಧ ಗಂಟೆ ಕೂಳೆ ಏಳಿಸ್ಬಿಟ್ಟು ಹೋಗ್ಬಿಟ್ರು ಅಲ್ಲೆಲ್ಲ ಒಂದಷ್ಟು ಜನ ಬಂದಿದ್ದರು. ಸೊ ಅವಾಗ ಅಲ್ಲಿ ನಾನು ಪಾರ್ಕಲ್ಲಿ ಮಲಗ್ತಿದ್ನಲ್ಲ, ಅವಾಗ ಚೆಕ್ ಅಂತ ನಾನು ಎದ್ದು ಕೂಡಲೇ ನನ್ನ ಮುಂದೆ ಪಾಸ್ ಆಗ್ತಿದ್ದೆ. ಆ್ಯಕ್ಚುಲಿ ಅಲ್ಲಿ ಹೋಟ್ಲಿದೆ ಒಂದು ನಜರ್ಬಾದಲ್ಲಿ, ಅಲ್ಲಿ ಒಂದ್ಸರಿ ಊಟ ಕೂಡ ತೊಗೊಂಡಿದ್ದೀನಿ. ಯಾರೋ ಹುಡುಗ ಕುಮಾರ್ದು ಚಪ್ಪಲ್, ಅದು W17 K55 W17 ಗಾಡಿ D8. N4679. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಆಟೋ ನಂಬರ್ ಓದಿದೆ, ದೀಪು ಅಂತ, ಅವರು ಬನ್ನೂರವರು ಇಲ್ಲೇ ಓಡಾಡ್ತಾ ಇದ್ದಾರೆ ಅಂತ. ಪಾಪು ಗಾಡಿ ಮುಂದೆ ಪಾಪು ಅಂತ ಬರೆದಿದೆ. ಆ್ಯಕ್ಚುಲಿ ಅವನು ದೀಪು, ಅಲ್ಲಿ ಹೋದವನು ನಾನು ಮಾತಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ಅವ್ರನ್ನ ದೀಪು ಅಂಕಲ್ ಅಂತ ಕರೀತಾ ಇದ್ವಿ. ಚಿಕ್ಕ ವಯಸ್ಸಲ್ಲಿ ಇಲ್ಲೂ ನೋಡಿದ್ವಿ ನಾವು. ಅದು ಆ್ಯಕ್ಚುಲಿ ಬೆಳಿಗ್ಗೆ ಆಟೋಲ್ಲಿ ಪಾಸ್ ಆದರು, ಈಗ ಮುಂದೆ ಬೊಲಿರೋದಲ್ಲಿ ಪಾಸ್ ಆದರು. ಆ್ಯಕ್ಚುಲಿ ಬೇಕಂತ ಇಲ್ಲಿ ಮುಂದೆ ಏನೇನೋ ಡ್ರಾಮಾ ಕ್ರಿಯೇಟ್ ಆಯಿತು ಅವ್ರು ಬರೋಕ್ಕಿಂತ ಮುಂಚೆ. ಸುಮ್ಮನೆ ಅಟೆನ್ಷನ್ ಗ್ರ್ಯಾಬಿಂಗ್ಗೆ ನಾನೇನೋ ಬೇರೆ ಡೌನ್ಲೋಡ್ ಮಾಡ್ತಾ ನೋಡಿದ್ದೆ ಮೊಬೈಲಲ್ಲಿ. ಸೊ ರೋಡ್ ನೋಡಲಿ ಅಂತ ನಾನೇನೋ ಅಟೆನ್ಷನ್ ಸಿಕ್ಕಿಂಗ್ಗೆ ಡ್ರಾಮಾ ಎಲ್ಲ ಮಾಡಿಸಿ ಆಮೇಲೆ ತಗೊಂಡ್ರು. ಆ ವ್ಯಕ್ತಿ ಪಾಸ್ ಆಗೋರು ಚೆಕ್ ಅಂತ. ಬೊಲಾರೋ ವೈಟ್ ಕಲರ್ ಬೊಲಿರೋದವ್ರು ಓಡಿಸ್ತಾ ಇದ್ದು, ಮಹೇಂದ್ರ ಬೊಲಿರೋ JY3820. ಆ್ಯಕ್ಚುಲಿ ವೀಡಾ ಗಾಡಿ ಹೋಯ್ತು, ಗಂಡು ನನ್ನ ಮಕ್ಕಳು ಅಂತ ಬೈಕೊಂಡೋದ. ಹೇಳ್ಬೇಕಾಗಿತ್ತು ಗಂಡು ಮಕ್ಕಳಿಗೆ ನೀನು ಹಂಗೆ ಅಂತ ಬೈಕೊಂಡೋದ. ಕುಂದಳ ಕಂದನ ಬಾಲಂಗುಚಿಗಳಿವು ಹೆವಿ ಆ್ಯಟಿಟ್ಯೂಡ್ಗಳು. ಹೋಗ ಆ ಕಡೆಗೆ ಹಂಗೆ ಏನಾರು ಮಾತಾಡ್ಕೊಂಡು ಆ ಕಡೆಯಿಂದ ಕೈ ತೋರಿಸ್ಕೊಬಂದರು. ಆ ಕಡೆಗೆ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಅಷ್ಟು ದೂರ ಇಷ್ಟು ದೂರ ಮತ್ತೆ ವಾಪಸ್ ಹೋಗ್ತಾ ಇರೋದು. ನಾಯಿ ಥರ ಬೊಗಳ್ತಾವನೆ ಗುರು. KA13 EG 541 KA13 EG 541 ಸ್ಪ್ಲೆಂಡರ್ ಗಾಡಿ. ಸುಮ್ಮನೆ ಕಯ್ಯ ಅಂತ ಒಂದೇ ಸಮಾಸ ಆಯ್ತು ಅವನ ಇಲ್ಲ. ಮುಂದೆ ಟೇಟ್ ಹಾಕ್ತೀವಿ, ಸುಮ್ಮನೆ ತಂದು ನಿಲ್ಲಿಸ್ಕೊಂಡಿರೋದು. ಬಟ್ ಆಯ್ತು, ಸುಮ್ಮನೆ ಮಾಡೋಕ್ಕೇನು ಕೆಲಸ ಇಲ್ಲ. ತೊಂದರೆ ಮಾಡಬೇಕು, ತೊಂದರೆ ಕೊಡಬೇಕು, ಏನು ಬೇಕಾದರೂ ಮಾಡ್ತಾರೆ. ಸುಮ್ಮನೆ ತಂದು ನಿಲ್ಲಿಸ್ಕೊಂಡು ನಿಂತಿರೋದು.